ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೊರಗಡೆಯವರು ಸೇರಿ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮ ಕೈಗಳ ಮೇಲೆ ಕಿತ್ತು ಹೇಳೋಣ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಆಮೆನ್. ಸ್ತೋತ್ರವಾಗಲಿ. ಅದ್ಭುತವಾದಂತಹ ಸಾಕ್ಷಿಗಳು, ಅದಕ್ಕಾಗಿ ಸ್ತೋತ್ರ. ಸುಂದರವಾದಂತಹ ಆರಾಧನೆ. ಆಮೆನ್. ಆರಾಧನೆ ತುಂಬಾ ಆಸ್ವಾದಕರವಾಗಿತ್ತು. ನಾನು ಎಂಜಾಯ್ ಮಾಡಿದೆ. ಖಂಡಿತವಾಗ್ಲೂ ದೇವರು ಸಹ ತೃಪ್ತಿಕರವಾಗಿದ್ದಾನೆ. ರಾತ್ರಿಯೂ ಆರಾಧನೆ ಚೆನ್ನಾಗಿತ್ತು. ಆಮೆನ್. ದೇವರಿಗೆ ಸ್ತೋತ್ರ. ರಾತ್ರಿ ನಾವು ಮಿಷನರೀಸ್ ಅಂದರೆ ಸೇವಕರ ಕುರಿತಾಗಿ ಧ್ಯಾನ ಮಾಡ್ತಿರ್ಬೇಕಾದ್ರೆ ನಾನು ಮಿಲಿಗ್ರಾಮ್ ಕುರಿತಾಗಿ ಆ ಸೇವಕರ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಅನೇಕ ವಿಷಯಗಳನ್ನ ಕಲ್ತ್ಕೊಂಡ್ವಿ ಅವರ ಜೀವಿತದ ಪ್ರಕಾರ. ಅದಾದ್ಮೇಲೆ ನಮ್ಮ ಚಿಕ್ಕ ಮಗ ನಾನು ಹೇಳ್ದ, ಅಂದ್ರೆ ಅವ್ರ ಅಣ್ಣ ತಮ್ಮಂದಿರಿಬ್ರು ಡಿಸ್ಕಷನ್ ಮಾಡ್ತಿದ್ರು ಮಿಲಿಗ್ರಾಮ್ ಕುರಿತಾಗಿ ಅನೇಕ ವಿಷಯ ತಿಳ್ಕೊಂಡವ್ರೆ. ನಾನು ತಿಳ್ಕೊಂಡಿದ್ದೆ, ಬಟ್ ಒಂದು ಪಾಯಿಂಟ್ ನನಗೆ ಗೊತ್ತಿರಲಿಲ್ಲ. ಒಂದು ಮಾತು ಹೇಳ್ದ ಅಭಿಷೇಕ್ ಬಂದು. ಏನು ಹೇಳ್ದಂದ್ರೆ, ಅಪ್ಪ ಇನ್ನೊಂದು ಪಾಯಿಂಟ್ ಇಟ್ಟು ಚೆನ್ನಾಗಿತ್ತು. ಏನಪ್ಪ, ಅವ್ರು ಪ್ರಾರ್ಥನೆ ಮಾಡ್ಬೇಕಾದ್ರೆ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಮುಂಜಾನೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಒಳ್ಳೆ ಡ್ರೆಸ್ ಅನ್ನ ಹಾಕೊಂಡು ಶೂಟ್ ಹಾಕೊಂಡು ಯೇಸು ಕ್ರಿಸ್ತನೊಂದಿಗೆ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತ ಹೇಳಿ. ಆಮೆನ್. ನಾನು ಸುಮ್ಮನೆ ಇದ್ದೆ. ಅದ್ರ ಅರ್ಥ ಏನ್ ಗೊತ್ತಪ್ಪ, ನಮ್ಮ ದೇವ್ರು ಮೀಟ್ ಮಾಡೋರು ದೊಡ್ಡವರು, ಅವ್ರನ್ನ ಅವ್ರ ಹತ್ರ ತುಂಬಾ ಚೆನ್ನಾಗಿ ಬಟ್ಟೆಗಳು ಹಾಕೊಂಡು ಹೋಗ್ಬೇಕು ಅಂತ ನನಗೆ ತುಂಬಾ ಟಚ್ ಆದಂತ ವಿಚಾರ. ಅಂದ್ರೆ ಯೇಸಪ್ಪನ ಜೊತೆ ಪ್ರೇಯರ್ ಮಾಡಕ್ಕೆ, ಪರ್ಸನಲ್ ಪ್ರೇಯರ್, ಏನು ಬೇರೆ ಇಲ್ಲ, ಚರ್ಚಲ್ಲ, ಪರ್ಸನಲ್ ಪ್ರೇಯರ್ ಮಾಡೋದಕ್ಕೆ ಆ ಸೇವಕರು ಸ್ನಾನ ಮಾಡಿಬಿಟ್ಟು ಶೂಟ್ ಹಾಕೊಂಡು ರೂಮಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತದಂತೆ. ಕಾರಣ ಅಂದ್ರೆ ನನ್ನ ದೇವರು ತುಂಬಾ ದೊಡ್ಡವನು, ಸ್ಪೆಷಲ್, ನಾನು ಅದನ್ನು ಗೌರವಿಸ್ಬೇಕು. ಆಮೇಲೆ ಹೆಂಗ್ ಗೌರವಿಸ್ಬೇಕು? ನಮ್ಮ ಬಟ್ಟೆಗಳಿಂದ ಗೌರವಿಸ್ಬೇಕು ಅಂತೇಳಿ. ಸಭೆಗೆ ಬರ್ಬೇಕಾದ್ರೂ ಸಹ ಆ ರೀತಿಯಾಗಿ ನಾವಿರ್ಬೇಕು. ಆಮೇಲೆ ಜನ ನೋಡ್ರಿ, ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸರಂತ ಹೆಂಗ್ ಗೊತ್ತಾಗುತ್ತೆ? ಪೊಲೀಸ್ ಡ್ರೆಸ್ ಹಾಕೊಳ್ಳೋದ್ರಿಂದ ಅಲ್ವಾ? ಡಾಕ್ಟರ್ಗಳು, ನರ್ಸ್ಗಳು ಗೊತ್ತಾಗೋದು ಹೆಂಗೆ? ವೈಟ್ ಬಟ್ಟೆ ಹಾಕೊಳ್ಳೋದ್ರಿಂದ ಅಲ್ವಾ? ಕಾಲೇಜ್, ಸ್ಕೂಲ್ ಯೂನಿಫಾರ್ಮ್, ಇಂಥ ಯಾವ್ಯಾವ ಸ್ಕೂಲ್ಗೆ ಯೂನಿಫಾರ್ಮ್ ಅಂತ ಗೊತ್ತಾಗ್ಬಿಡುತ್ತೆ. ನ್ಯೂ ಬ್ರೆಂಟ್ ಯೂನಿಫಾರ್ಮ್ ಅಂತದ್ದು, ಮತ್ತೆ ಹೈಸ್ಕೂಲ್ ಅಥವಾ ಗೌರ್ಮೆಂಟ್ ಸ್ಕೂಲ್ ಯೂನಿಫಾರ್ಮ್ ಹೆಂಗಿರ್ತದೆ ಗೊತ್ತಾಗುತ್ತೆ. ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವ್ರು ಈ ಸ್ಕೂಲ್ ಅವರು, ಇವ್ರು ಈ ಡಿಪಾರ್ಟ್ಮೆಂಟ್ ಅವರು ಅಂತೇಳಿ. ಆಮೇಲೆ ನಾವು ಕರ್ತನ ಮಕ್ಕಳಲ್ವಾ, ಬಿಳಿ ಬಟ್ಟೆಗಳು ಹಾಕೊಂಡು ಒಳ್ಳೆ ಬಟ್ಟೆಗಳು ಹಾಕೊಂಡು ಆರಾಧನೆ ಮಾಡೋದಕ್ಕೆ ಬರಬೇಕು. ಆಮೇಲೆ ಆಮೇಲೆ ಆ ಒಂದು ಉದ್ದೇಶದಲ್ಲೇ ಒಳ್ಳೆ ಬಟ್ಟೆಗಳನ್ನ ಹಾಕೊಂಡು ಬರಬೇಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಾವೆಲ್ಲ ಸೇರಿ ಆಮೇಲೆ ಅಷ್ಟು ಮಾತ್ರವಲ್ಲ, ರಾತ್ರಿ 1 ತಿಂಗಳು 2 ತಿಂಗಳಿಂದ ದೇವರು ನನಗೆ ಪ್ರೇರೇಪಣೆ ಮಾಡ್ತಿರೋದಂದ್ರೆ, ಸೇವೆ ಮಾಡುವಂಥವ್ರು ಎಲ್ಲರೂ 9 ಕಾಲಿಗೆ ಬಂದು 15 ನಿಮಿಷ ಈ ಜಾಗದಲ್ಲಿ ಓಡಾಡಿ ಪ್ರಾರ್ಥನೆ ಮಾಡಬೇಕು. ಕಾರಣ ಏನಂದ್ರೆ, ಒಳಗೆ ಬರುವಂತ ಹೊಸ ವಿಶ್ವಾಸಿಗಳಾಗ್ಲಿ ಅಳಬರಾಗ್ಲಿ ಕಾಲು ಹಿಡಿದಷ್ಟೇ ಗುಣ ಆಗಿರ್ಬೇಕು ಅಂತ. ಮತ್ತೆ ಅವ್ರಿಗೆ ಯಾವುದೇ ರೀತಿಯ ಬಲಹೀನತೆ ಬರಬಾರ್ದು, ಜಯ ಹೊಂದಿದವರ ಹೋಗ್ಬೇಕು ಅಂತೇಳಿ ಅದಕ್ಕೆ ಬೇಕಾದ
Thank you, Jesus. Thank you, Lord. Hallelujah. Hallelujah. Praise God. ದೇವ್ರ ತಾನು ಮಹಿಮೆಯಾಗಿ ಪ್ರಾರ್ಥನೆ ಮಾಡ್ತಾರೆ. ಸರ್ವಶಕ್ತನ ದೇವರೇ ಮಾತಾಡಿ ಅಪ್ಪ, ಹೃದಯಗಳನ್ನು ಪರಿಶೋಧಿಸಿ ಮಾತಾಡುತ್ತ ದೇವರು ನಿಮ್ಮ ನಾಮಕ ಮಹಿಮೆಗಾಗಿ ನೀವು ಮಾತಾಡಿ ನಾವು ಮರೆಯಾಗಬೇಕು. ನಿಮ್ಮ ಪರಲೋಕದ ಮನ್ನ ಸುರಿಯಲ್ಪಡಬೇಕು. ಆ ಪರಲೋಕದ ಮನ್ನದಲ್ಲಿ ಹೊಟ್ಟೆ ತುಂಬೋದು ಮಾತ್ರ ಅಲ್ಲ, ಆತ್ಮ ತೃಪ್ತಿ ಹೊಂದಲಿ. ಶರೀರದಲ್ಲಿ ಮನಸ್ಸಲ್ಲಿ ಯಾರಿಗಾದರೂ ನೋವು ಗಾಯ ಬಾಧೆ ಇದ್ರದ ಗುಣವಾಗಲಿ. ಎಲ್ಲ ತರದ ಸಮಸ್ಯೆಗಳ ಕಟ್ಟುಗಳು ಒಡೆಯಲ್ಪಡಲಿ ಸ್ವಾಮಿ. ಯಾವ ಬಂದು ಕುಳಿತಂದರು ನಿನ್ನ ಮಕ್ಕಳನ್ನು ನೀನು ಕರೆತಂದಿರು ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಹೊಸದಾಗಿ ಬಂದಂಥವರು ಹಳವರು ಎಲ್ಲರನ್ನೂ ಆಶೀರ್ವಾದ ಮಾಡಿ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಬೇಡಿ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಸಂತೋಷವಾಗಿದ್ದೀರಾ? ವೆರಿ ಗುಡ್. ಹೋದ ವಾರ 4 ಪಾಯಿಂಟ್ಗಳು ನಿಮಗೆ ಹೇಳಿದ್ದೆ. ದೇವರ ಮಹಿಮಾ ಉಳ್ಳ ಕೈ ಕೆಳಗಡೆ ಆಗುವಂತ ಕಾರ್ಯ. ಮೊದಲದಾಗಿ ದೇವರ ಕೈ, ಮಹಿಮುಳ್ಳ ಕೈ, ಅದು ತೃಪ್ತಿಪಡಿಸುವಂತ ಕೈ ಆಗಿರ್ತದೆ ಮೊದಲನೇದಾಗಿ. ಎರಡನೇದಾಗಿ ಹೇಳಿದ್ವಿ, ದೇವರ ಕೈ ನಮ್ಮನ್ನ ಎಲ್ಲ ಶತ್ರುಗಳಿಂದ ಬಿಡಿಸಿ ಕಾಪಾಡುವಂತ ಕೈ. ಆಮೆನ್. ಮೂರನೇದಾಗಿ ದೇವರ ನೆರಳಲ್ಲಿ ನಮ್ಮನ್ನ ಇಟ್ಟಿರ್ತಾನೆ. ಆಮೆನ್. ಆತನ ನೆರಳಲ್ಲಿ ನಾವು ಇರಬೇಕು. ಯಾರ ನೆರಳಲ್ಲಿ? ದೇವರ ನೆರಳಲ್ಲಿ. ಈ ನಾಲ್ಕನೇದಾಗಿ ದೇವರ ಕೈಯಲ್ಲಿ ನಾವು ಸುಂದರ ಕಿರೀಟವಾಗಿದ್ದೇವೆ. ಆಮೆನ್. ಇದು ಅದರಲ್ಲಿ 2 ಪಾಯಿಂಟ್ ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ವಿ, 2 ಮಾಡಕ್ಕಾಗಲಿಲ್ಲ. ಓಕೆ, ಅದನ್ನು ತಿಳ್ಕೊಂಡಿದ್ದರೆ ಸಾಕು. ಈ ದಿನ ಹೋದ ವಾರ ದೇವರ ಮಹಿಮಾ ಕೈ ಒಳಗಡೆ ನಾವು ಹೆಂಗಿದ್ದೀರಿ ನೋಡಿದ್ವಿ. ಈಗ ದೇವರು ಯಾರಿಗೆ ಕೈ ಕೊಡ್ತಾನೆ ಅನ್ನೋದಕ್ಕೋಸ್ಕರ ಆಮೆನ್. ಹೋದ ವಾರ ದೇವರ ನೆರಳಲ್ಲಿ ದೇವರ ಮಹಿಮಾ ಕೈಯಲ್ಲಿ ನಾವು ಇದ್ದಿತ್ತು. ಈಗ ದೇವರ ಕೈ ಯಾರಿಗೆ ಕೊಡ್ತಾರೆ ಅಂತ. ಆಮೆನ್. ದೇವರ ಕೈ ಯಾರನ್ನು ಹಿಡಿತಾರೆ ಅಂತೇಳಿ. ಹಲ್ಲೆಲೂಯಾ. ನನ್ನ ಭಾಷೆ ಅರ್ಥ ಆಗ್ತಾ ಇದೆಯಾ? ದೇವರ ಕೈ ಯಾರಿಗೆ ಬೇಕು? ಯಾರ ಕೈ ಹಿಡ್ಕೋಬೇಕು? ದೇವರ ಕೈ ಯೇಸುವನ್ನು ಹಿಡ್ಕೋಬೇಕು. ನಿಮ್ಮ ಕೈಯಿಂದ ಯಾರು ಹಿಡ್ಕೋಬೇಕು? ಆಮೆನ್. ಆಮೆನ್. ಅನೇಕ ಸಂದರ್ಭಗಳಲ್ಲಿ ನಾನು ಕೊನೆಯವರೆಗೂ ಇರ್ತೀನಿ ಅಂತೇಳಿ ಪ್ರಮಾಣ ಮಾಡಿದಂತಹ ಗಂಡ ಹೆಂಡತಿ ಕೂಡ ಆ ಸಮಸ್ಯೆ ಬಂದಾಗ ಕೈ ಬಿಟ್ಬಿಡುತ್ತಾರೆ. ಸ್ವತಃ ತಂದೆ ತಾಯಿಗಳು ಸಹ ನನ್ನ ಮಗು ಅಂತ ಹೇಳಿ ಎಷ್ಟೊಂದು ಆಸೆ ಅಕ್ಕರೆ ತೋರಿದ್ರು ಸಹ ಕೆಲವು ಸಂದರ್ಭಗಳಲ್ಲಿ ತಂದೆ ತಾಯಿಗಳು ಕೂಡ ಕೈ ಬಿಟ್ಬಿಡ್ತಾರೆ. ಆದ್ರೆ ವಾಕ್ಯ ಹೇಳುತ್ತೆ, ತಂದೆ ತಾಯಿಗಳು ತೊರೆದು ಬಿಟ್ರೆ ನಾನು ನನ್ನ ಕೈಗಳ ನಾನು ನಿನ್ನ ಸೇರಿಸ್ಕೊಳ್ತೀನಿ. ಅಷ್ಟು ಮಾತ್ರ ಅಲ್ಲ, ನಾನು ನಿನ್ನ ಕೈ ಹಿಡಿತೀನಿ. ಆಮೆನ್. ಆಮೆನ್. ಇವತ್ತು ಎಷ್ಟು ಜನಕ್ಕೆ ದೇವರ ಸಹಾಯ ಬೇಕು ಅನ್ನೋ ಎದುರು ನೋಡುವಂಥವರು ನಿನ್ನ ಕೈಯನ್ನ ಹಿಡಿದು ನಡೆಸುವಂತ, ನನ್ನ ನಡೆಯಕ್ಕೆ ಆಗ್ತಾ ಇಲ್ಲಪ್ಪ, ನನಗಿಂತ ಕಾಯಿಲೆ, ನಮ್ಮ ಮನೆಯಲ್ಲಿ ಒಂದು ಮಾಡಕ್ಕೆ ಗಂಡ ಹೆಂಡತಿ ಒಂದಾಗಿ ಜೀವಿಸಕ್ಕಾಗ್ತಾ ಇಲ್ಲ, ನನ್ನ ಕೈಯನ್ನ ನನ್ನ ಗಂಡ ಹೆಂಡತಿ ಕೈಯನ್ನ ಜೋಡಿಸಿ ಆ 2 ಕೈಯನ್ನ ನೀನ್ ಹಿಡಿ ಅಂತೇಳಿ ಪ್ರಾರ್ಥನೆ ಮಾಡೋಣ. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ನನ್ನ ಕೈಗಳಲ್ಲಿ ಸಂಪಾದನೆ ನಿಲ್ತಾ ಇಲ್ಲ ದೇವರೇ, ಆ ಸಂಪಾದನೆ ಆಶೀರ್ವಾದಕರವಾಗಿರ್ಲಿ ಅಂತೇಳಿ ಪ್ರಾರ್ಥಿಸೋಣ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನನ್ನ ಕೈ ಯಾವಾಗ್ಲೂ ಅಲ್ಲಿ ಇಲ್ಲಿ ಸಾಲನೇ ಕೇಳ್ತಾ ಇತ್ತು, ಅದು ಬೇಡ, ನನ್ನ ಸಾಲ ಕೊಡೋರಾಗಿ ಮಾಡು ದೇವರೇ, ನನ್ನ ಕೈಯನ್ನು ಮುಟ್ಟು. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಅಷ್ಟು ಮಾತ್ರವಲ್ಲ, ನಮ್ಮ ಕೈ ಹೆಂಗಿರ್ಬೇಕಾದ್ರೆ ಯಾರನ್ನ ಮುಟ್ಟಿದ್ರೆ ಅವ್ರ ಗುಣ ಆಗಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಮತ್ತೊಂದು ಅದೇ ಚರಣವನ್ನ ನಾವೆಲ್ಲ ಚಪ್ಪಾಳೆ 2 ಮೇಲೆ ಕೆತ್ತಿ ದೇವರ ಮಹಿಮೆಗಾಗಿ. ನನಗೆ ಆ ಪ್ರಸನ್ನತೆ ಬೇಕು. ಪ್ರಸನ್ನತೆ ಇದ್ದಾಗ ಚೆನ್ನಾಗಿ ಪ್ರಸಂಗ ಅನೇಕ ಹೃದಯಗಳನ್ನು ಮುಟ್ಟುತ್ತೆ. ಆಮೇಲೆ ಮಾನವನಾಗಿ ಅವತರಿಸಿ ಕಲ್ವರಿಯ ಬೆಟ್ಟದಲ್ಲಿ ಬಲಿ ಅರ್ಪಿಸಿ ವ್ಯಕ್ತಿಯನ್ನು ಬಲಿಯಾಗುವುದು ಜೀವಂತ ಜೀವಿಸುವ
ನಮ್ಮನ್ನ ಹಿಡಿಬೇಕು. ದೇವರ ಕೈ ನಮ್ಮ ಹಿಡಿತಾನೆ. ಆಮೆನ್. ಯಾರ ಕೈ ಬಿಟ್ಟರು ಯೇಸು ಸ್ವಾಮಿ ಕೈ ಬಿಡೋದಿಲ್ಲ. ಡಾಕ್ಟರ್ಗಳು ಅನೇಕ ಸಂದರ್ಭ ಕೈ ಬಿಡುತ್ತಾರೆ, ಬಂಧುಗಳು ಕೈ ಬಿಡುತ್ತಾರೆ. ಹಲ್ಲೆಲೂಯಾ. ಯಾವ ಸಮಯದಲ್ಲಿ ಬಂಧುಗಳು ಕೈ ಬಿಡೋದು ಗೊತ್ತಾ? ನಿನ್ನ ಹತ್ರ ಏನೂ ಇಲ್ಲ ಅಂದಾಗ, ನಿನ್ನ ಹತ್ರ ಅಧಿಕಾರ ಹಣ ಇದ್ದಾಗ ಬಂಧುಗಳು. ಎಲ್ಲಿ ನೋಡು, ನಮ್ಮವನು ನಮ್ಮವನು ನಮ್ಮವನು, ನಮ್ಮ ಮಾವ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ಇವು ಸಂಬಂಧಗಳ ಮೇಲೆ ಸಂಬಂಧ. ನಮ್ಮ ಹತ್ರ ಏನೂ ಇಲ್ಲ ಅಂದಾಗ ಅಲ್ಲಿಂದ ಬರುವಾಗ್ಲೇನೆ ಅವ್ರ್ಯಾರೋ ನನಗೆ ಗೊತ್ತಿಲ್ಲ, ಅವ್ರ್ಯಾರೋ ಮದುವೆ ಗಂಡು ಬಂದಿದ್ರಲ್ಲ ಗೊತ್ತಿಲ್ಲ, ಲೇಟಾಗಿ ಬರ್ತಾರೆ. ಮದುವೆ ಗಂಡು ಗೊತ್ತಿಲ್ವ? ಎಲ್ಲಿದ್ದಾರೆ ಮದುವೆ ಗಂಡು? ರಾಯಚಂದ್ರ ಮದುವೆ ಗಂಡು ಬಂದಿಲ್ಲ. ಮೋಸ್ಟ್ಲಿ ಮದುವೆ ಬೇಡ ಅಂತ ಹೇಳ್ತಾ ಇದ್ದಾರ. ಬಂದಿದಾರ? ಅವ್ರ ಅಪ್ಪ ಬರೋದಲ್ಲ, ಮದುವೆ ಗಂಡು ಬರ್ಬೇಕು. ವೆರಿ ಇಂಪಾರ್ಟೆಂಟ್. ಆಯ್ತು, ಬರುತ್ತೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಓಕೆ, ಯಾರು ಕೈ ಬಿಟ್ರು? ಓಕೆ, ಹೆಚ್ಚಾಗಿ ನಂಬಿಕೆ ಇದೆ. ಆಮೆನ್. ನಿಮ್ಮನ್ನ ಆಕ್ಸಿಡೆಂಟ್ ಇಂದ ಕೈ ಹಿಡಿದು ಕರೆದವರು ಅವರೇ ಆಗಿದ್ದಾರೆ. ಆಮೆನ್. ಎಷ್ಟೋ ಜನ ಕೆರೆಯಲ್ಲಿ ಬಾವಿಯಲ್ಲಿ ಬಿದ್ದೋಗ್ಬಿಟ್ಟು ಒದ್ದಾಡ್ತಿರ್ಬೇಕಾದ್ರು ಕಾಣದ ಕೈಗಳು ಅವರನ್ನ ಕಾಪಾಡಿ ಎತ್ಕೊಂಡ್ ಬಂತು. ಆಮೆನ್. ಹಲ್ಲೆಲೂಯಾ. ಅದು ಕಾಣದ ಕೈಗಳು ಯಾರಂದ್ರೆ ಯೇಸು ಕ್ರಿಸ್ತನ ಕೈಗಳು. ಇತ್ತೀಚೆಗೆ ನಾನು ಜಯಸುಧ ಅವರ ಸಾಕ್ಷಿಯನ್ನ, ಜಯಸುಧ ಅವರ ಸಾಕ್ಷಿಯನ್ನ ಫಿಲಂ ಆಕ್ಟರ್ ಸಾಕ್ಷಿನೇ ಕೇಳಿದೆ. ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೀನಿ. ಸಿಂಗಪೂರಲ್ಲಿ ನೀರಲ್ಲಿ ಹೋಗುವಂತಹ ಒಂದು ಬುಲೆಟ್ ತರ ಇರುವಂತಹ, ಟೂ ವೀಲರ್ ತರ ಇರುವಂತಹ ಅದರಲ್ಲಿ ಗಂಡ ಇಬ್ಬರು ಹೋಗ್ತಾ ಇರಬೇಕಾದ್ರೆ ಅವರು ಗಂಡ ಮಾತಾಡ್ಕೊಂಡು ಏನೋ ಹೋಗ್ತಾ ಇದ್ದಾರೆ. ಹೆಂಡತಿ ಆದಂತಹ ಈ ಜಯಸುಧ ಅನ್ನೋರು ಕೆಳಗಡೆ ಬಿದ್ದು ಹೋಗ್ಬಿಟ್ರು. ಗಂಡ ಮಾತ್ರ ಬುರ್ರ ಅಂತೇಳಿ ಮುಂದಕ್ಕೆ ಹೋಗ್ಬಿಟ್ಟವನೆ. ಯವನಿಗೆ ಈಚೆ ಬರಲ್ಲ. ಅಷ್ಟು ದೂರ ಹೋದ್ಮೇಲೆ ಗಂಡ ಹುಡುಕ್ತಾನೆ, ಹೆಂಡತಿ ಎಲ್ಲಿದ್ದಾರೆ? ನೀರೊಳಗಿದ್ರೆ ಅವನಿಗೂ ಗೊತ್ತಿಲ್ಲ. ಕೊನೆಗೆ ಅಯ್ಯೋ ಒಂದೇ ಒಂದು ಸಾರಿ ವೇಲಂಗಣ್ಣಿಗೆ ಚರ್ಚಿಗೆ ಹೋಗಿ ಬಂದಿರೋದು. ಆ ಎಮ್ಮಿಗೆ ಆಸ್ತಮಾ ಕಾಯಿಲೆ ಇದೆ ಅಂತೇಳಿ. ಅದಕ್ಕೆ ಆ ಎಮ್ಮ ಅಲ್ಲಿಗೆ ಹೋದ್ಮೇಲೆ ಆಸ್ತಮಾ ಕಾಯಿಲೆ ಯೇಸು ನಂಬ್ಕೊಂಡು ಆಸ್ತಮಾ ಕಾಯಿಲೆ ಬಿಡುಗಡೆ ಆಯ್ತು ಅಂತ ಅದೊಂದು ನಂಬಿಕೆ ಇದೆ. ತಕ್ಷಣ ಎಮ್ಮ ಯಾವ ದೇವರನ್ನು ಕರೆದಿಲ್ಲ, ಕರೆದಿದ್ದಾರಂದ್ರೆ ಯೇಸು ಅಂತೇಳಿ ಕರೆದಿದ್ದಾರನ್ನ ಅಂತ ಹೇಳಿದ ತಕ್ಷಣ ಅದು ಸುಂದರವಾದಂತಹ ನೀರಲ್ಲೇ ಒಂದು ಸೂರ್ಯನ ಕಿರಣ ಇರ್ತಾರೆ, ಆ ರೀತಿಯಾಗಿ ಆ ಚಿತ್ರ, ಯೇಸು ಚಿತ್ರ ಅಲ್ಲಿ ಬಂದ್ಬಿಡುತ್ತಂತೆ. ಆಮೇಲೆ ಸೆಕೆಂಡ್ಗಳಲ್ಲಿ ಆ ಎಮ್ಮ ಮೇಲೆ ಇದ್ದಾರೆ. ಹಲ್ಲೆಲೂಯಾ. ಅಪಾಯದಲ್ಲಿ, ನೋವಲ್ಲಿ, ಆಸ್ತಿ ಮೇಲೆ ಮಲದಾಗ, ಸತ್ತು ಹೋಗದ ಸಂದರ್ಭ ಬಂದಾಗ, ಸಾಲ ತೀರ್ಸಕ್ಕಾಗದಿದ್ದಾಗ, ಊರು ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಬೇಡ್ರಿ. ನಾನು ಸತ್ತು ಹೋಗ್ಬೇಕು ಅಂತ ತೀರ್ಮಾನ ಮಾಡಬೇಡ್ರಿ. ಜನ ಅವಮಾನ ಪಡಿಸಿದ್ರು, ಅನುಮಾನ ಪಡಿಸಿದ್ರು, ಅದು ಸಾಲ ತೀರ್ಸಕ್ಕಾದ್ರೆ ಆ ಓಡುವಂಥದ್ದು, ಸತ್ತೋಗುವಂಥದ್ದು ಅದು ಮೂರ್ಖತನ ಬೇಕಾಗಿಲ್ಲ. ನಿಮಗಾಗಿ ಯುದ್ಧ ಮಾಡೋರು ಒಬ್ಬರಿದ್ದಾರೆ, ನಿಮ್ಮನ್ನ ಕೈ ಹಿಡಿದು ನಡೆಸೋರು ಒಬ್ಬರಿದ್ದಾರೆ. ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಇಬ್ರಿಯ ಪತ್ರಿಕೆ 2:16 ವಾಕ್ಯ. ತೆಲುಗು, ಕನ್ನಡ, ಇಂಗ್ಲಿಷ್. ಗಮನಿಸ್ತೀನಿ. 16ನೇ ವಾಕ್ಯ, ಇಬ್ರಿಯ ಪತ್ರಿಕೆ 2:16 ವಾಕ್ಯದಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಓದುವಾಗ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆತನು ದೇವದೂತರನ್ನ ಹಿಡಿದವನೆಲ್ಲ ಅಂತ ಬರೆದಿಲ್ಲ, ಅಬ್ರಹಾಮನ ಸಂತತಿಯನ್ನು ಕೈ ಹಿಡಿದಿದ್ದ. ಅಬ್ರಹಾಮನ ಸಂತತಿಯವರನ್ನ ದೇವರು ಕೈ ಹಿಡಿದಿದ್ದ. ತೆಲುಗು, ತಮಿಳು ಹೋದ್ರಿ. அவர் தேவதூதருக்கு உதவியாக கை கொடாமல் ஆபிரகாமின் சந்ததிக்கு உதவியாக கை கொடுத்தார். ಆಮೆನ್. ಗುಡ್. ತೆಲುಗು ಇಲ್ವಾ? ಓಕೆ, ಓದಮ್ಮ ಹುಷಾರ್. మాత్రమును దేవదూతల స్వభావమును ధరించుకొనక అబ్రహామును సంతాన స్వభావము ధరించుకొనిరు. ಸರಿ, ಓಕೆ, ಏನೋ ಇರಲಿ. ಹಲ್ಲೆಲೂಯಾ. ಕನ್ನಡದಲ್ಲಿ ಓದಿದ್ರು, ತೆಲುಗಲ್ಲಿ ಓದಕ್ಕೆ ಪ್ರಯತ್ನ ಪಡ್ತಾ ಸಂತೋಷ. ದೇವರ ಆಶ್ವಾಸ. ಎಲ್ಲ ಭಾಷೆ ಕಲಿಬೇಕು, ಉರ್ದುನು ಕಲಿಬೇಕು,
ಇಂಗ್ಲಿಷ್ ಕಲಿಬೇಕು. ಆಮೇಲೆ ಓಕೆ, ಇಂಗ್ಲಿಷ್ ಅಲ್ಲಿ ಏನಿದೆಯಪ್ಪ? We also know that the Son didn't come to help angels. He came to help the descendants of Abraham. ದೇವರಿಗೆ ಸ್ತೋತ್ರವಾಗಲಿ. ಆಮೆನ್. ದೇವದೂತರಿಗೆ ದೇವರು ಕೈ ಕೊಟ್ಟಿಲ್ಲ, ನಿಮ್ಮನ್ನ ನಮ್ಮನ್ನ ಕೈ ಹಿಡ್ಕೊಂಡವರು. ಇನ್ನೊಂದು ಸತಿ ಹೇಳ್ತೀನಿ, ಆಚೆ ಕಡೆ ಒಳಗಡೆ ಗಮನಿಸ್ತೀನಿ. ಈ ದೇವದೂತರಿಗೆ ದೇವರು ಕೈ ಕೊಟ್ಟಿಲ್ಲ, ಬಿದ್ದು ಹೋದ ಕೈ ಕೊಟ್ಟಿಲ್ಲ, ಬಿದ್ದು ಹೋಗಿರೋ ಮನುಷ್ಯನಿಗೆ ಕೈ ಕೊಟ್ಟ ಯೇಸು ಸ್ವಾಮಿ. ಯಾರ ಕೈ ಕೊಟ್ಟಿಲ್ಲ? ದೇವದೂತರಿಗೆ. ಯಾರೇ ದೇವದೂತರು? ದೇವದೂತರು ತಂದೆಯನ್ನು ಆರಾಧನೆ ಮಾಡುವಂತಹ ದೇವದೂತರು. ಅವರು ರೆಕ್ಕೆಗಳನ್ನು ಬಿಚ್ಚುವಾಗ ಮ್ಯೂಸಿಕ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಆ ದೇವದೂತರು ದೇವರ ಕೆಲಸವನ್ನ ಮಾಡ್ತಾ ಇದ್ರು. 24 ಗಂಟೆ ದೇವರನ್ನ ಆರಾಧನೆ ಮಾಡ್ಕೊಳ್ತಾ ಇದ್ರು. ಆದ್ರೆ ಅವರು ಕೈ ಕೊಟ್ಟಿಲ್ಲ. 24 ಗಂಟೆ ಆರಾಧನೆ ಮಾಡಿದಂತಹ ದೇವದೂತರಿಗೆ ದೇವರು ಕೈ ಕೊಟ್ಟಿಲ್ಲ. ಅವರು ಪೂರ್ಣವಾಗಿ ಸೃಷ್ಟಿ ಮಾಡಲ್ಪಟ್ಟಂತವರು, ಅಪೂರ್ಣವಾಗಿಲ್ಲ, ಪೂರ್ಣವಾಗಿ. ಯಾರು? ದೇವದೂತರು. ಆದ್ರೆ ಗಮನಿಸಬೇಕಾದೇನೆಂದ್ರೆ, ಯಾರೇ ದೇವದೂತ, ಯಾಕೆ ಅವರನ್ನ ಕೈ ಕೊಟ್ಟಿಲ್ಲ ಅನ್ನೋ ವಿಚಾರ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ನಾವು ಎಷ್ಟು ವ್ಯಾಲ್ಯೂ ದೇವರಲ್ಲಿ ಅಂತ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಮೇಲೆ ಯಾವಾಗ್ಲೂ ದೇವರ ಜೊತೆ ಇದ್ದಂತ ದೇವದೂತರು, ಯಾವಾಗ್ಲೂ ದೇವರ ಪಕ್ಕದಲ್ಲಿ, ದೇವರ ಜೊತೆಯಲ್ಲಿ ದೇವರನ್ನ ಆರಾಧನೆ ಮಾಡುವಂತಹ ದೇವದೂತರಿಗೆ ದೇವರ ಕೈ ಕೊಟ್ಟಿಲ್ಲ. ಹಲ್ಲೆಲೂಯ. ಯಾರೇ ಈ ದೇವದೂತರು ಆರಾಧನೆ ಮಾಡ್ತಾ ಇದ್ರು, ಅವರಲ್ಲಿ ಅಹಂಕಾರ ಬಂತು. ಅದಕ್ಕೆ ಆರಾಧನೆ ಮಾಡೋರಿಗೆ ಹೆಚ್ಚಾಗಿ ಮ್ಯೂಸಿಕ್ ಆಗಲಿ ಅಥವಾ ಆರಾಧನೆ ಮಾಡೋರಾಗ್ಲಿ, ಪ್ರಸಂಗ ಮಾಡೋರು ಅನೇಕ ಶೋಧನೆಗಳು ಬರ್ತವೆ. ಪಾಪಕ್ಕೆ ಬೀಳುವ ಹಾಗೆ, ಅಹಂಕಾರ ಬೀಳುವ ಹಾಗೆ. ಅದಕ್ಕೆ ಎಚ್ಚರವಾಗಿದ್ದು ಪ್ರಾರ್ಥನೆಯೊಂದಿಗೆ ಇರ್ಬೇಕು. ಆಮೇಲೆ ಅಹಂಕಾರ ಬಂತಂದ್ರೆ ಯಾವ ರೀತಿ ದೇವದೂತನು ದೇವರ ವಿರುದ್ಧವಾಗಿ ಸೈತನಾಗಿ ಮಾರ್ಪಟ್ಟನೋ ಆ ರೀತಿ ಆಗಿಬಿಡುತ್ತಾರೆ. ಇಟೇಚೆ ಒಳ್ಳೆ ಟೇಚೆ ಅದ್ರ ಕರ್ತನ ಮಹಿಮೆಗಾಗಿ ಉಪಯೋಗ ಮಾಡಲಿ. ಇದನ್ನ ನಮ್ಮಿಷ್ಟ ಪ್ರಕಾರ, ನಮ್ಮ ಅನುಕೂಲಕ್ಕೆ, ನಮ್ಮ ಸ್ವಾರ್ಥಕ್ಕೆ ಈ ಜಾಗವನ್ನು ಉಪಯೋಗ ಮಾಡಿಕೊಂಡಿದ್ದೆ ಆದ್ರೆ ಆ ವ್ಯಕ್ತಿಯನ್ನ, ಆ ಸ್ತ್ರೀಯನ್ನ ದೇವರು ಉಪಯೋಗ ಮಾಡಿಕೊಳ್ಳಕ್ ಹೋಗಲ್ಲ, ಕೈ ಬಿಡಲ್ಪಡುತ್ತದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಿಂದೆ ಎಲ್ರಿಗೂ ಕೇಳಿಸುತ್ತಾ? ಓಕೆ, ನಿದ್ದೆ ಮಾಡಲ್ಲ ಅನ್ಸುತ್ತೆ ಹೇಳಿ. ಹಲ್ಲೆಲೂಯ. ವೆರಿ ಗುಡ್. ಆ ಕಡೆ ಆಚೆ ಕಡೆಯವರು ಮುನ್ನಾದಪ್ಪನ ಸಮೇತವಾಗಿ ಅಲ್ಲಿ ನೋಡ್ಬೇಕು. ಹಲ್ಲೆಲೂಯ. ಮುನ್ನಾದಪ್ಪನ ಈ ಲೋಕದಲ್ಲಿ ಇದ್ದಂಗೆಲ್ಲ ಧ್ಯಾನದಲ್ಲಿದ್ದಾರೆ. ಓಕೆ, ಗುಡ್. ಹಲ್ಲೆಲೂಯ. ಅಲ್ಲಿ ಹೇಳುವಾಗ ಏನ್ ಮಾಡ್ಬೇಕು ನೋಡ, ಹೇಳುವ. ಹಲ್ಲೆಲೂಯ. ಆಮೆನ್. ನಮ್ಮ ಪಾಸ್ಟ್ ನಿದ್ದೆ ಮಾಡಬಾರ್ದು ಸ್ಟೇಜ್ ಮೇಲೆ ಅಂತ ನೀವು ನಿದ್ದೆ ಮಾಡಬೇಡಿ. ಎಷ್ಟು ಜನಕ್ಕೆ ಇಷ್ಟ ಇಲ್ಲ ಪಾಸ್ಟ್ ನಿದ್ದೆ ಮಾಡಕ್ಕೆ? ನಿದ್ದೆ ಮಾಡಬೇಡ್ರಿ ಸ್ಟೇಜ್ ಮೇಲೆ. ಇಷ್ಟ ಸ್ವಲ್ಪ ಜನಕ್ಕೆ. ಇನ್ನು ಉಳಿದವ್ರಿಗೆಲ್ಲ ನೀವು ಯಮಾನ ಶಿಸ್ಕೊಂಡು ಹಲ್ಲೆಲೂಯ. ಯಾಕೆ ನಿದ್ದೆ ಮಾಡಬಾರ್ದು ಅಂದ್ರೆ ನಮ್ಮ ದೇವರು ನಿದ್ರಿಸೋ ದೇವರಲ್ಲ. ನಾವು ಯಾರ ಬಳಿಗೆ ಬಂದಿದ್ರಿಂದ ಜೀವಿಸುವ ದೇವರ ಬಳಿಗೆ ಬಂದಿದ್ದೇವೆ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಗಮನಿಸಿರಿ, ಈ ದೇವದೂತರು ಅಹಂಕಾರ ಬಂದಾಗ, ದುರಹಂಕಾರ ಬಂದಾಗ, ಆಗ ದೇವರು ಅವರನ್ನ ಒದ್ದಾಗ, ಆ ಪೋಸ್ಟ್ ಕಿತ್ತು ಬಿಸಾಕಿದಾಗ ಕೆಳಗಡೆ ಬಿದ್ರು. ಅವನ ಜೊತೆಯಲ್ಲಿ ಅವನ ಸ್ನೇಹಿತರು, ಅವರನ್ನು ಹಿಂಬಾಲಿಸುತ್ತರು ಕೂಡ ಸ್ವಲ್ಪ ದೇವದೂತರು ಕೆಳಗೆ ಬಿದ್ರು. ಆ ಬಿದ್ದಂತ ದೇವದೂತರುಗಳೇ ಇವತ್ತು ಬೀದಿ ಬೀದಿಯಲ್ಲಿ ದೇವರುಗಳು ಅಂದ್ಕೊಂಡು ಅನೇಕ ಕಾರ್ಯಗಳನ್ನು ಅವೇ ಮಾಡ್ತಾ ಇರೋದು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಇವನು ಎಂತವನು ಗೊತ್ತಾ? ಅವನಿಗೆ ಅನೇಕ ಹೆಸರುಗಳಿದ್ದಾವೆ ದೇವದೂತನಿಗೆ. ಯಾರು ಬಿದ್ದು ಹೋದ ದೇವದೂತನಿಗೆ ಎಂತೆಂತ ಹೆಸರುಗಳು? ಸುಳ್ಳುಗಾರ, ಮೋಸಗಾರ, ಕೊಲೆಗಾರ, ವಂಚನೆಗಾರ, ಚಾಡಿ ಹೇಳುವನು, ಕಳ್ಳ, ಮೋಸಗಾರ, ಸುಳ್ಳಿಗೆ ಮೂಲ ಪುರುಷ. ಸೈತಾನಿಗೆ ಹೆಸರಿದೆಲ್ಲಾನು. ಇನ್ನೂ ಏನೇನಿದೆ? ಬಿದ್ದು ಹೋದವನು, ಆಮೇಲೆ ವಂಚಕನು, ಯಾಮರ್ಸವನು. ಅವ್ನು ನೋಡಿ ವರ್ಧಾಪುರ ರೋಡಲ್ಲಿ ತಲೆಲ್ಲ ಕೆಡಿಸ್ಕೊಂಡ, ನಾ ಗುరించి ಎಂದಕ್ರ చెప్తావు ಸ್ವಾಮಿ ಅಂತ ಹೇಳಿ. ಯಾರು?
ಸೈತಾನ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಂಚ ಹಾಕುವವನವನು. ಇವತ್ತು ನನ್ನ ಹೆಸರುಗಳೆಲ್ಲ ಹೇಳಿದ್ನಲ್ಲ, ಅದರಲ್ಲಿ ಏನಾದ್ರೂ ಒಂದು ಪಾಯಿಂಟ್ ನಿಮ್ಮಲ್ಲಿ ಇದ್ರೆ ನೀವು ಅವನ ಕೈ ಕೆಳಗಡೆ ಸ್ವಲ್ಪ ಕೆಲಸ ಮಾಡ್ತಾ ಇದೀರಿ ಅಂತ ಅರ್ಥ. ಆಮೆನ್, ಆಮೆನ್, ಆಮೆನ್. ಅವನು ಯಾವಾಗ್ಲೂ ಯೋಚನೆ ಮಾಡೋದು ದೇವರಿಗೆ ವಿರುದ್ಧವಾಗಿ. ಸೈತಾನ ಯಾವಾಗ್ಲೂ ಯೋಚನೆ ಮಾಡೋದು ಯಾರ ವಿರುದ್ಧವಾಗಿ? ದೇವರ ವಿರುದ್ಧವಾಗಿ. ದೇವರನ್ನು ಹೆಂಗ ಅವಮಾನ ಪಡಿಸಬೇಕು ಅಂತೇಳಿ. ಎರಡನೇದಾಗಿ ಸೇವಕರಿಗೆ ವಿರುದ್ಧವಾಗಿ ಮಾತಾಡೋದಕ್ಕೆ ಸೈತಾನ ಪ್ರೇರೇಪಣೆ ಮಾಡ್ತಾ ಇರ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸಭೆಗಳನ್ನು ಒಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಆಮೆನ್, ಪ್ರೈಸ್ ಗಾಡ್. ಇನ್ನು ಸೈತಾನ ಗುಣಗಳು ಇನ್ನೂ ಅನೇಕ ಇದ್ದಾವೆ. ನಮ್ಮ ಟೈಮ್ ಇಲ್ಲದ್ರೆ ಮುಗಿಸಾಕಂತ ಆಗ್ಬಿಡುತ್ತದೆ. ಅದಕ್ಕೋಸ್ಕರ ಬೇಗ ಹೋಗೋಣ. ಆದ್ರೆ ಈತನ ಬಿದ್ದು ಹೋದಂತ ದೇವದೂತನು ಇವನಿಗೆ ದೇವರು ಏನ್ ಕೊಟ್ಟಿಲ್ಲ? ಕೈ ಕೊಟ್ಟಿಲ್ಲ. ಅಬ್ರಹಾಮನ ಸಂತತಿಯವರಿಗೆ ಕೈ ಹಿಡಿದಿದ್ದಾನೆ. ಅಬ್ರಹಾಮನ ಸಂತತಿ ಯಾರಂದ್ರೆ ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 7ನೇ ವಾಕ್ಯ. ಗಮನಿಸ್ರಿ, ಯೇಸು ಕ್ರಿಸ್ತನನ್ನ ನಂಬೋದ್ರಿಂದ ನಾವೆಲ್ಲರೂ ಅಬ್ರಹಾಮನ ಸಂತತಿಯಾದ್ರಿ. ಅಬ್ರಹಾಮನ ಸಂತತಿ ನಾವು. ಯಾರ ಮೇಲೆ ನಂಬಿಕೆ ಇಡೋದ್ರಿಂದ? ದೇವರ ಮೇಲೆ, ಯೇಸುವಿನ ಮೇಲೆ ನಂಬಿಕೆ ಇಡೋದ್ರಿಂದ ನಾವೆಲ್ಲ ಅಬ್ರಹಾಮನ ಸಂತತಿ ಆದ್ರಿ. ಅಬ್ರಹಾಮನ ಸಂತತಿ ಬಿದ್ದು ಹೋದಂತಹ ಈ ಜನವನ್ನ ಕೈ ಹಿಡಲು ಬಂದಂತ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆಮೆನ್, ಆಮೆನ್. ನೋಡಿ, ದೇವದೂತರು ಪಾಪ ಮಾಡಿದ್ರು. ಅವರನ್ನ ಏನ್ ಮಾಡಿದ್ರು ಗೊತ್ತಾ? ದೇವದೂತರು ಪಾಪ ಮಾಡಿದಾಗ ಅವ್ರಿಗೆ ಏನ್ ಮಾಡಿದ್ರು? ಕೆಲವು ದೇವದೂತರನ್ನ ಯೂದ 1ನೇ ಅಧ್ಯಾಯ 6ನೇ ವಾಕ್ಯ ಓದಿ. ಅರೆಸ್ಟ್ ಮಾಡಿ, ದೇವದೂತರನ್ನ ಅರೆಸ್ಟ್ ಮಾಡಿ ಕತ್ತಲಲ್ಲಿ ಇಟ್ಟಿದ್ದಾನೆ. ಅಲ್ಲಿ ಯೂದನ ಗ್ರಂಥ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 6ನೇ ವಾಕ್ಯ ಓದಿ. ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟ ದೇವದೂತರಿಗೆ ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದಲ್ಲಿ ಆಗುವ ದಂಡನ ತೀರ್ಪಿಗಾಗಿ ಅವರನ್ನ ಕತ್ತಲೆಯಲ್ಲಿ ಇಟ್ಟಿದ್ದಾನೆ. ಕೆಲವು ದೇವದೂತರನ್ನ ಗಮನಿಸಿದೆ. ಕಾರಣ ಏನು? ಆ ದೇವದೂತರನ್ನ ಅರೆಸ್ಟ್ ಮಾಡಿ ಕತ್ತಲೆ ಯಾಕೆ ಮಾಡಿದ್ದಾರೆ ಅಂದ್ರೆ ಅವರು ತಪ್ಪು ಮಾಡಿದ್ರು, ಪಾಪ ಮಾಡಿದ್ರು. ಯಾರು? ದೇವದೂತರು ತಪ್ಪು ಮಾಡಿ ಪಾಪ ಮಾಡಿದ್ರಿಂದ ಅವರನ್ನ ಕೈಗಳಿಗೆ ಬೇಡಿ ಹಾಕಿ ಕತ್ತಲಲ್ಲಿ ಇಟ್ಟಿದ್ದಾರೆ. ಅದೇ ತರ ಮನುಷ್ಯನು ಇರ್ಬೇಕಲ್ವಾ? ಮನುಷ್ಯನ್ ತಪ್ಪು ಮಾಡಿದಾಗ ಅರೆಸ್ಟ್ ಮಾಡ್ತಾರೆ ಕೆಲವು ಪೊಲೀಸರು, ಗೊತ್ತಾ? ಕೆಲವು ಕೇಸ್ಗಳಲ್ಲಿ ಇತ್ತೀಚೆಗೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು. ಯಾರೋ ಒಬ್ರು ಫಿಲಂ ಆಕ್ಟರ್ ಒಬ್ಬರನ್ನ ಕೊಲೆ ಮಾಡೋದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿದ್ರು ಅಂತ. ಆಮೇಲೆ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿದ್ದು? ಅವ್ರು ಕೊಲೆ ಮಾಡಿದ್ರು ಅಂತೇಳಿ ಅಲ್ವಾ? ಸರಿ. ಆದ್ರೆ ಇಲ್ಲಿ ಗಮನಿಸ್ಬೇಕಂತೇನಂದ್ರೆ, ದೇವದೂತನು ತಪ್ಪು ಮಾಡ್ದ, ಪಾಪ ಮಾಡ್ದ, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ. ಅವರಿಗೆ ಕೈ ಕೊಟ್ಟಿಲ್ಲ ದೇವರು, ಅವ್ರನ್ನ ಕೈ ಹಿಡಿದು ನಡೆಸಲಿಲ್ಲ ದೇವರು. ಆದರೆ ಮನುಷ್ಯನು ಪಾಪ ಮಾಡಿಬಿಟ್ಟ. ಆದಾಮ ಪಾಪ ಮಾಡಿದ. ಆದಾಮನು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ, ದೇವರಿಗೆ ಅವಿಧೇಯನಾದ. ಆದ್ರೆ ದೇವರನ್ನ ಮೋಸ ಮಾಡಿದಂತಹ ಈ ಜನಾಂಗವನ್ನ, ಈ ಮನುಷ್ಯರನ್ನ ಕಾಪಾಡಬೇಕಂತೇಳಿ ಬಿದ್ದು ಹೋದಂತಹ, ಪಾಪದಲ್ಲಿದ್ದಂತಹ, ಕೆಳಗೆ ಬಿದ್ದಂತಹ ಆ ಮನುಷ್ಯನನ್ನ ಮೇಲೆ ಕೆತ್ತೋದಕ್ಕೆ ಪರಲೋಕದಿಂದ ತನ್ನ ಸಿಂಹಾಸನ ಬಿಟ್ಟು ಭೂಲೋಕಕ್ಕೆ ಬಂದು ಮನುಷ್ಯನ ಅವತಾರ ಎತ್ತಿ ದೈವ ಕುಮಾರನಾಗಿ ನಮ್ಮನ್ನ ನಿಮ್ಮನ್ನ ಕೈ ಹಿಡಿದು ನಿಲ್ಲಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವದೂತರು ಕೈ ಕೊಟ್ಟಿಲ್ಲ, ಮನುಷ್ಯರಾದ ನಿಮಗೆ ನಮಗೆ ಕೈ ಕೊಟ್ಟಿದ್ದಾನೆ. ಆಮೆನ್ ಹೇಳ್ರಿ. ಆಮೆನ್.
ಹಲ್ಲೆಲೂಯ. ಇಷ್ಟೋ ಜನ ಇಲ್ಲಿರುವಂತರು ಅನೇಕ ಜನ ಹೇಳ್ತಾ ಇದ್ದೀರಾ, ಕೆಲವರಿಗೆ ನನಗೆ ಒಂದು ಸಾರಿ ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ನಾನು ಇದರಿಂದ ಹೊರಗಡೆ ಬಂದ್ಬಿಡ್ತೀನಿ, ನಾನು ಸಾಲದಿಂದ ಹೊರಗಡೆ ಬಂದ್ಬಿಡ್ತೀನಿ, ಡಾಕ್ಟರ್ ನನಗೆ ಹೆಲ್ಪ್ ಮಾಡಿದ್ರೆ ಈ ಕಾಯಿಲೆದಿಂದ ಹೊರಗಡೆ ಬಂದ್ಬಿಡ್ತೀನಿ, ಯಾರಾದ್ರೂ ಒಬ್ಬರು ನನ್ನನ್ನು ಮೇಲಕ್ಕೆತ್ತರೆ ನನಗೆ ಎದ್ದೇಳೋದಕ್ಕೆ ಸಹಾಯ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತಲ್ಲ ಅಂತೇಳಿ ಯೋಚನೆ ಮಾಡೋಂಥವ್ರು ಎಷ್ಟೋ ಜನ ಇದ್ದೀರಿ. ಒಂದು ವೇಳೆ ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಬಂಧುಗಳು, ನಿಮ್ಮ ಸ್ನೇಹಿತರು ನಿಮಗೆ ಕಷ್ಟ ಬಂದು ನಿಮಗೆ ಸಹಾಯ ಮಾಡದೆ ನಿಮ್ಮನ್ನ ಮೇಲೆ ಕೆತ್ತದೆ ಬಿಟ್ಟಿರಬಹುದು. ಇವತ್ತೊಂದು ರಹಸ್ಯ ತಿಳ್ಕೊಡ್ರಿ, ಅದೇನಂದ್ರೆ ಮನುಷ್ಯನ ಕೈ ಬಿಟ್ಟರು ದೇವರು ನಿನ್ನ ಕೈ ಬಿಡೋದಿಲ್ಲ. ಹಲ್ಲೆಲೂಯ. ಎಂತ ಪರಿಸ್ಥಿತಿ ಆದರೂ, ಎಂತ ಕೆಳಮಟ್ಟಿಗೆ ನಿಲ್ಲ ಅಂತ ಸಂದರ್ಭದಲ್ಲಿ ಇದ್ರು ಸಹ ಒಂದು ಕೈ ಮಾತ್ರ ನಿಮ್ಮನ್ನು ಹುಡುಕಿ ಬರ್ತದೆ. ನೀವು ಯಾವ ಗುಡಿಸಲಲ್ಲಿದ್ದರು, ಯಾವ ಕಲ್ಲು ಕೆಳಗೆ ಇದ್ರು, ಯಾವ ಜೈಲಾಗಿದ್ರು, ಯಾವ ಹಾಸ್ಪಿಟಲ್ ಆಗಿದ್ರು, ಆ ಕೈಗೆ ತಡೆ ಮಾಡಂತಹ ಈ ಲೋಕದಲ್ಲಿ ಯಾವ ಶಕ್ತಿಗೂ ಇಲ್ಲ, ಅಧಿಕಾರ ಇಲ್ಲ. ಆ ಕೈ ಬರ್ತಂದ್ರೆ ನೀನು ಬಿಡುಗಡೆ ಹೊಂದಿದೆ ಅಂತೇಳಿ ಇವತ್ತು ನಿನ್ನನ್ನು ಹುಡುಕಿ ಆ ಕೈ ಬರ್ತಾ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೀರಲ್ಲಿ ಮುಳುಗಿ ಹೋದಂತಹ ಸಂದರ್ಭದಲ್ಲಿ ಗರಿಕೆ ಹುಲ್ಲು ಕೊಟ್ಟರು ಸಾಕು, ಅದು ಹಿಡ್ಕೊಂಡು ಮೇಲೆ ಬಂದ್ಬಿಡ್ತಾರಂತೆ. ಗರಿಕೆ ಹುಲ್ಲು ಬೇಕಾ, ದೊಡ್ಡ ಹಗ್ಗನೇ ಬೇಕಾ? ದೊಡ್ಡ ಹಗ್ಗ. ಗರಿಕೆ ಹುಲ್ಲಲ್ಲಿ ಆಗಲ್ವಾ? ಆದ್ರೆ ಗರಿಕೆ ಹುಲ್ಲು ಕೂಡ ಸಾಯೋ ಟೈಮಲ್ಲಿ, ನೀರಲ್ಲಿ ಬೀಳೋ ಟೈಮಲ್ಲಿ ಆ ಗರಿಕೆ ಹುಲ್ಲು ಕಿತ್ತರೆ ಬಂದ್ಬಿಡುತ್ತೆ. ಆದ್ರೆ ಇಷ್ಟೇ ಅದ್ರ ಶಕ್ತಿ ಇರೋದು, ಅಷ್ಟು ಶಕ್ತಿಯಲ್ಲೇ ನಮ್ಮನ್ನ ಕಾಪಾಡ್ಬಿಡ್ತಾರೆ. ಆಮೇಲೆ ಯಾವುದು? ಗರಿಕೆ ಹುಲ್ಲು. ಆಮೇಲೆ ಪ್ರೈಸ್ ದಿ ಲಾರ್ಡ್. ಅದಕ್ಕಿಂತ ಗರಿಕೆಗಿಂತ ಮಹಿಮಾ ಉಳ್ಳ ಪವರ್ಫುಲ್ ಆದಂತಹ ನಿನಗಾಗಿ ಗಾಯ ಹೊಂದಿಕೊಂಡ ಕೈ ನಿನ್ನ ಹಿಂದ್ಗಡೆ ಬಂದು ನಿನ್ನ ಕಾಪಾಡುವಂತ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ನಾಚಿಕೆಗೋ, ಅವಮಾನಕ್ಕೋ, ದುಃಖಕ್ಕೋ, ನಷ್ಟಕ್ಕೆ ಕೈ ಬಿಡದ ಹಾಗೆ ಕೈ ಹಿಡಿದು ನಡೆಸುವ ದೇವರು ನಮ್ಮ ದೇವರಾಗಿದ್ದಾನೆ. ನಿನ್ನ ವ್ಯಾಪಾರದಲ್ಲಿ ಆತನ ಕೈ ಇರಬೇಕು. ಆಮೆನ್. ನಿಮ್ಮ ವ್ಯಾಪಾರದಲ್ಲಿ ಯಾರ ಕೈ ಇರಬೇಕು? ಯೇಸಪ್ಪನ ಕೈ ಇರಬೇಕು. ಆಮೆನ್. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯೇಸಪ್ಪನ ಕೈ ಇರಬೇಕು. ನಿಮ್ಮ ಕುಟುಂಬದಲ್ಲಿ ದೇವರ ಕೈ ಇರಬೇಕು. ಆಮೆನ್. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನಕ್ಕೆ ಬೇಕಂತ ಇಷ್ಟಪಡ್ತೀರಾ ಕೈ? ಅರ್ಥ ಮಾಡ್ಕೊಡೋರು ಮಾತ್ರ ಕೈ ಅಂತ ಹೇಳ್ತಾರೆ. ಅರ್ಥ ಆಗ್ತಿದ್ದವರು ಏನ್ ಮಾಡ್ತೀರಾ? ಕೈ ನಾನು ಯಾರಿಗೂ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ಪಾಸ್ಟ್ರೆ. ನಿಮ್ ಕೈ ಯಾರಿಗನ್ನ ಬೇರೆಯವ್ರು ಕೊಟ್ಬಿಟ್ಟಿದ್ದೀರಾ? ಪ್ರಮಾಣ ಮಾಡ್ಬಿಟ್ಟಿದ್ದೀರಾ? ಆಮೇಲೆ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೀನಿ, ಒಂದು ಊರಿಂದ, ಊರ ಹೆಸರು ಹೇಳೋದು ಬೇಡ, ಗೊತ್ತಾಗ್ಬಿಡ್ತದೆ. ಊರಿಂದ 4 ಜನ ಬಂದ್ರು. ಆ ಹುಡುಗಿಗೆ 10 ದಿವಸ ಮದುವೆ ಅಂತ ಹೇಳಿದ್ರು. ಆ ಹುಡುಗಿ 10 ದಿವಸ ಮದುವೆ ಇದ್ದಾಗ 15 ದಿವಸ 20 ದಿವಸದಿಂದ ಆ ಹುಡುಗಿ ನಿದ್ದೆ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಬರೀ ಮೊಟ್ಟೆಗಳು ತಿಂದು ಬಿಡ್ತಾಳೆ. ಏನ್ ತಿಂತಾಳೆ? ಮೊಟ್ಟೆ ತಿಂತಾಳೆ. ಮೊಟ್ಟೆ ತಿಂದ್ಮೇಲೆ ನಾನು ತಿಂದೇ ಇಲ್ಲ ಅಂತ ಹೇಳ್ತಾಳೆ. ಇದಕ್ಕೆ ತಂದೆ ತಾಯಿಗಳಿಗೆ, ಅಕ್ಕ ತಂಗಿಯರಿಗೆ ದೊಡ್ಡ ಆಶ್ಚರ್ಯ. ಇವಾಗ ತಾನೇ ನನ್ನ ಮುಂದೆ ಮೊಟ್ಟೆಗಳು ತಿಂದ್ಬಿಟ್ರು, ಇವಾಗ ಮೊಟ್ಟೆ ತಿಂದವ್ರು ಯಾರು ಜಗಳ ಮಾಡ್ತಾಳೆ ಅಂದ್ಬಿಟ್ಟಿದೆ. ರಾತ್ರಿ ಹೊತ್ತು ಬೇರೆ ಹಿಂಗೇ ಇರ್ತಾಳೆ, ಕೈಲಿಟ್ಕೊಂಡು ಕಣ್ಣು ಮುಚ್ಕೊಳ್ತಾರೆ, ಹಿಂಗೇ ಇರ್ತಾಳೆ. ಇವ್ರು ನೋಡಿದವರಿಗೆ ಇನ್ನು 10 ದಿವಸ ಬೇರೆ ಮದುವೆ ಆಗಿದೆ, ಯಾವ್ದಾದ ದಿವ್ಯಗೆ ಹಿಡ್ದೈತಾ ಅಂತೇಳಿ ಅವ್ರ ತಂದೆ ತಾಯಿಗೆ ಏನ್ ಮಾಡಿದ್ರು, ಆ ದೇವಸ್ಥಾನ ಈ ದೇವಸ್ಥಾನ ಎಲ್ಲಾ ದೇವಸ್ಥಾನಕ್ಕೆ ಹೋದ್ರು. ಒಂದು ದೇವಸ್ಥಾನ ಮಾತ್ರ ಹೇಳಿದಂತೆ ಸುಂಟ್ರಗಾಳಿ ಇಟ್ಕೊಂಡೈತೆ ಅಂತ. ಸುಂಟ್ರಗಾಳಿ ಪ್ಲಸ್ ಬೈಲುಗಾಳಿ. ಏನ್ ಗಾಳಿದು? ಬೈಲುಗಾಳಿದು ಸುಂಟ್ರಗಾಳಿ. ಅಂತ ಸುಂಟ್ರಗಾಳಿ ಸುತ್ತ ಆಡ್ತಾನೆ ಇರ್ತಾಳೆ ಅಂತ ಅರ್ಥ. ಈ ಬೈಲುಗಾಳಿ ಹಿಡಿದು ಬಿಟ್ಟೈತೆ ಅಂತ ಹೇಳಿದ್ರಂತೆ. ಅದಕ್ಕೆ ಎಲ್ಲೆಲ್ಲ ತೋರಿಸಿದ್ರು, ತಾಯ್ತ ಬೇರೆ ಕಟ್ಟಿದ್ದಾರೆ. ಕೊನೆಗೆ ನನಗೆ ಫೋನ್ ಮಾಡಿಬಿಟ್ಟು ಚರ್ಚ್ ಮಾಸ್ತಿಗೆ ಬಂದ್ರು. ಸೋಮವಾರ ಅನ್ಸುತ್ತೆ. ಬಂದಾಗ ಬನ್ರಿ ಬೇಗ 1 ಗಂಟೆ ಒಳಗಡೆ ಬಂದ್ರು, ಇರ್ತೀರಿ, ಇಲ್ಲ ಅಂದ್ರೆ ಬೆಂಗಳೂರು ಪ್ರೇಯರ್ಗೆ ಹೋಗ್ಬೇಕು ಅಂದೆ. ಬಂದ್ರು 4-5 ಜನ ಅಕ್ಕ ತಂಗಿರು ಆ ಹುಡುಗಿನ ಕರ್ಕೊಂಡು. ಆ ಹುಡುಗಿ ಕರ್ಕೊಂಡು ಹಂಗೇನೆ ಏನೋ ಯೋಚನೆ ಮಾಡ್ಕೊಂಡು ಯಾರ ಹತ್ರ ಹೋದ್ರೆ ಏನು ಅನ್ಕೊಂಡಿದ್ರು. ಸರಿ, ಏನಮ್ಮ ನಿನ್ನ ಹೆಸರು ಅಂತ ಹೇಳಿದ್ರು, ಇಂಥ ಹೆಸರು ಅಂತ ಹೇಳಿದ್ರು. ಅವ್ರ ಅಕ್ಕಂದಿರ್ನೆಲ್ಲಾನು ಆಚೆ ಕಡೆ ಕಳಿಸ್ಬಿಟ್ಟೆ, ಚರ್ಚ್ಕೊಂಡು ಕೂತ್ಕೊಳ್ರಿ ಅಂತೇಳಿ. ಒಂದು 400 ಇಬ್ಬರೇ ಇದ್ದಿದ್ದು ಹೇಳಿದೆ, ಅಮ್ಮ ನಿನಗೆ ಭೂತ ನೋಡಿದ್ದಿಲ್ಲ, ಸುಂಟ್ರ ಗಾಳಿ ನೋಡಿದಿಲ್ಲ, ನಿನಗೆ ಏನ್ ಗಾಳಿ ಹಿಡಿದೆ? ಲವ್ ಗಾಳಿ ಹಿಡಿದೈತೆ. ಏನ್ ಗಾಳಿ? ಏನಂತ ಲವ್ ಮಾಡಿದಿ ಗೊತ್ತಾ? ನನ್ನ ಪ್ರಾಣ ಇರೋವರೆಗೂ ನಾನು ನಿನ್ನ ಬಿಟ್ಟೆ ಇರಲಾರಂತೆ ಭಾಷೆ ಕೊಟ್ಬಿಟ್ಟಿದ್ದೀಯ. ಇವಾಗ ಆ ಭಾಷೆ ಕೊಟ್ಟಿದ್ರಿಂದ ನಮ್ಮ ಅಪ್ಪನ ನೋಡಿದ ಗಂಡು ಮದುವೆ ಮಾಡ್ಬೇಕಾ, ನಾನು ಮಾತು ಕೊಟ್ಟನ್ನು ಮದುವೆ ಮಾಡ್ಕೋಬೇಕಂತೇಳಿ ರಾತ್ರಿ ಆಗಲಿ ಜುಟ್ಟಿಟ್ಕೊಂಡು ಅಯ್ಯೋ ಪಾರಿಪೋದಮ್ಮ ಉಂಡಿಪೋದಮ್ಮ, ಪಾರಿಪೋದಮ್ಮ ಉಂಡಿಪೋದಮ್ಮ ಅಂತ
ಜೊತೆಗೆ ಒದ್ದಾಡ್ತಾ ಇದೀಯಾ ಅಂದ ತಕ್ಷಣ ಎಲ್ಲೋ ಇದು ಮನಸ್ಸು ರೆಡಿ ಆಗ್ಬಿಟ್ಲು. ಹಿಂಗೆಲ್ಲೋ ನೋಡ್ತಿದ್ದ ಅಮ್ಮನ ನೀನು ಲವ್ ಮಾಡಿದ್ಯಮ್ಮ, ಅದರಿಂದ ನಿನಗೆ ಈ ಜ್ವರ ಬಂದೈತೆ, ಈ ಸಮಸ್ಯೆ ಬಂದಿದ್ದ ತಕ್ಷಣನೇ ರೈಟಾಗಿ ಕೂತ್ಕೊಂಡ್ಬಿಡ್ಲಿ. ಯಾರು ಹೇಳ್ಕೊಟ್ರು ಅಂತ ನನಗೆ ಯಾರು ಹೇಳಿಲ್ಲ. ಅಷ್ಟು ಮಾತ್ರವಲ್ಲ, ನೀನು ಆಫೀಸಲ್ಲಿ ಹಿಂಗೆ ಅಂತೇಳಿ ಹೇಳಿದೆ. ಕೊನೆಗೆ ಆ ಹುಡುಗನ ಹೆಸರು ಹೇಳು ಅಂದ್ರು. ಅವ್ರು ಹೇಳಿದ್ರು ವಾಲ್ಟರ್ ಅಂತೇಳಿ. ಯಾವ್ದು ಕ್ರಿಸ್ಟಿಯನ್ ಹುಡುಗನೇ. ನಾನು ಹೇಳಿದೆ ವಾಟರ್ ಕೂಡ ಕೊಡಲ್ಲ, 3 ತಿಂಗಳು ಮಾತ್ರ ನೀನು ಸಾಕ್ತಾನೆ, ಆಮೇಲೆ ಜೀವನ ಪೂರ್ತಿ ನೀನೇ ಸಾಕ್ಬೇಕು ಅಂದೆ. ನೀ ಈಗ ಮದುವೆ ಆಗೋ ಹುಡುಗನ ಹೆಸರು ಹೇಳಮ್ಮ ಅಂದ. ಆನಂದ್ ಅಂತ. ಖಂಡಿತವಾಗಿ ಹುಚ್ಚಾಗಿ ನೀನು ಪ್ರೀತಿ ಮಾಡ್ತಾನೆ, ಅವನ್ನೇ ಮದುವೆ ಮಾಡ್ಕೋ. ಅವನ್ ಮದುವೆ ಮಾಡ್ಕೊಂಡ್ರೆ ನಿಮ್ ತಂದೆ ತಾಯಿನ ಗೌರವ ಸಲ್ಲಿಸ್ತೀಯ ಮತ್ತು ಕುಟುಂಬಕ್ಕೊಂದು ಮರ್ಯಾದೆ ಇರ್ತದೆ ಅಂತ ಹೇಳಿ ಖುಷಿಯಾಗಿ ಹೋದ್ರ. ಹಲ್ಲೆಲೂಯಾ. ಸುಂಟ್ರ ಗಾಳಿ ಇತ್ತ, ಬಯಲು ಗಾಳಿ ಇತ್ತ. ಆಲ್ರೆಡಿ ಮದುವೆ ಆಗ್ಬಿಟ್ಟಿದೆ. ಹಲ್ಲೆಲೂಯಾ. ಯಾಕೆ ಇದನ್ನ ಹೇಳಕ್ ನಾನು ಹೇಳಿದೆ ಅಂದ್ರೆ, ನೀವು ಅನೇಕರಿಗೆ ಕೈಗಳನ್ನು ಕೊಟ್ಟು ನಾವು ಪ್ರಾಣ ಮುಂದವರು ನಿನ್ನೆ ಪ್ರೇಮಿಸ್ತಾ ಅಲ್ವಾ, ನಿನ್ನನ್ನೇ ನಾನು ಪ್ರೀತಿಸ್ತೇನೆ. చిక్కప్పమ్మ ఎవరికైనా మాట ఇచ్చిండవా వాళ్ళు ఖుషిగా ఉండవు. హల్లెలూయా. ప్రైజ్ ది లార్డ్. ప్రైజ్ ది లార్డ్. హల్లెలూయా. ವಿಚಿತ್ರ ಹಾಡುಗಳು ಬೇರೆ ಪ್ರೋತ್ಸಾಹ ಮಾಡಿ ತಾಳಿ ಕಟ್ಟೋನು ಯಜಮಾನನಂತೆ ಇನ್ನು ವಿಚಿತ್ರ ಆಟ ಆಡ್ತಾರೆ. ಸರಿ, ಅದು ನಮಗೆ ಬೇಕಾಗಿಲ್ಲ. ಆಮೇನ್. ಆದ್ರೆ ಸತ್ಯ ಅನುಸಾರವಾಗಿ ನಾವು ವಾಗ್ದಾನ ಮಾಡಲ್ಪಟ್ಟಿರಬೇಕು. ಆಮೆನ್. ಆಮೆನ್. ಪ್ರೈಸ್ ಗಾಡ್. ಗಮನಿಸಿರಿ, ದೇವದೂತರನ್ನ ಕತ್ತಲಲ್ಲಿ ಇಟ್ಟಿದ್ದಾರೆ. ಅವರು ಪಾಪ ಮಾಡಿದ್ರು, ಅವರನ್ನ ಕೈ ಕೊಟ್ಟಿಲ್ಲ, ಕಾಪಾಡಿಲ್ಲ. ಪಾಪ ಮಾಡಿದಂತ ಮನುಷ್ಯನನ್ನ ಹುಡುಕಿ ಆ ಉನ್ನತವಾದಂತ ಶ್ರೇಷ್ಠವಾದಂತ ಮಹಿಮೆ ಸಿಂಹಾಸನ ಬಿಟ್ಟು ನಿನ್ನನ್ನ ನನ್ನನ್ನ ಕಾಪಾಡೋದಕ್ಕೆ, ನಮಗೆ ಸಹಾಯ ಮಾಡೋದಕ್ಕೆ, ನಮ್ಮ ಕೈ ನಡೆಸೋದಕ್ಕೆ ಯೇಸು ಕ್ರಿಸ್ತರೇ ಲೋಕಕ್ಕೆ ಬಂದ. ಆಮೆನ್. ಹಲ್ಲೆಲೂಯಾ. ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ ಅವರು, ಮಾರ್ಕ್ ನಂಬರ್ 2:17ನೇ ವಾಕ್ಯದಲ್ಲಿ, ನಾನು ನೀತಿವಂತರನ್ನ ಹುಡುಕಿ ರಕ್ಷಣೆ ಮಾಡಕ್ ಬಂದಿಲ್ಲ, ಪಾಪಿಗಳನ್ನ ಹುಡುಕಿ ರಕ್ಷಣೆ ಮಾಡಕ್ಕೆ ಬಂದಿರುವವನಿಗೆ ವೈದ್ಯನ ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನಾನು ನೀತಿವಂತರನ್ನ ಕರೆಯೋದಕ್ಕೆ ಬಂದಿಲ್ಲ, ಅಂದವನಲ್ಲ, ಪಾಪಿಗಳನ್ನ ಹುಡುಕಿ ರಕ್ಷಣೆ ಮಾಡೋದಕ್ಕೋಸ್ಕರ. ಆಮೆನ್. ಯಾರನ್ನ? ಪಾಪಿಗಳನ್ನ, ತಪ್ಪು ಮಾಡಿದವರನ್ನ, ಮೋಸ ಮಾಡಿದವರನ್ನ, ಈ ಸಮಾಜ ತಿರಸ್ಕಾರ ಮಾಡಿದಂತವರು, ದಿಕ್ಕೆ ಇಲ್ಲದಂತವರನ್ನ, ಜ್ಞಾನನೇ ಇಲ್ಲದಂತವರನ್ನ, ದರಿದ್ರನ್ನ, ಬಡವರನ್ನ ನಾನೇನು ಉದ್ಧಾರ ಮಾಡ್ತೀನಿ, ನಾನು ನಿನಗಿದ್ದೇನೆ, ಯಾರು ಕೈ ಬಿಟ್ರು ನಾನು ನಿನ್ನ ಕೈ ಬಿಡೋದಿಲ್ಲ ಅಂತೇಳಿ ಯೇಸು ಕ್ರಿಸ್ತನು ನಿಮ್ಮ ಕೈಗಳನ್ನು ಹಿಡಿದುಕೊಂಡಿದ್ದಾರೆ. ಆಮೆನ್. ಆಮೆನ್. ನಮಗಿಂತ ಒಂಚೂರು ದೊಡ್ಡವರು ಶ್ರೇಷ್ಠರು ಯಾರು? ದೇವದೂತರು. ಅವರಿಗೆ ಕೈ ಕೊಟ್ಟಿಲ್ಲ. ಇನ್ನೊಂದು ಗೊತ್ತಾ, ಯೇಸು ಕ್ರಿಸ್ತನು ರಕ್ತ, ಶಿಲುಬೆಯಲ್ಲಿ ಸುರಿಸಿದಂತ ರಕ್ತ ದೇವದೂತರಿಗಾಗಿ ಅಲ್ಲ, ನಿಮಗೂ ನಮಗೆ ಮಾತ್ರನೇ ಆತನು ಸುರಿಸಲ್ಪಟ್ಟಿದ್ದು. ಆಮೆನ್. ಯಾವಾಗ್ಲೂ ಅವರ ಸನ್ನಿಧಾನದಲ್ಲಿ ಆರಾಧನೆ ಮಾಡುತ್ತಿದ್ದಂತಹ ದೇವದೂತರಿಗೋಸ್ಕರ ರಕ್ತ ಸುರಿಸಿಲ್ಲ, ದೇವದೂತರಿಗೋಸ್ಕರ ಗಾಯಪಡಿಸಿಕೊಂಡಿಲ್ಲ. ಆಮೆನ್. ಅದನ್ನು ಪಾಪ ಮಾಡಿದ್ದಾರೆ, ದೇವದೂತರು ಪಾಪ ಮಾಡಿದ್ದಾರೆ, ಅವರಿಗೆ ರಕ್ತ ಸುರಿಸಿಲ್ಲ, ಅವರ ಕೈ ಹಿಡಿದಿಲ್ಲ, ಅವರಿಗೋಸ್ಕರ ಬಾಸುಂಡಿಗಳು ಒಡಿಸ್ಕೊಂಡಿಲ್ಲ. ಬಾಸುಂಡಿಗಳು ಒಡಿಸ್ಕೊಂಡಿದ್ದು, ಮುಳ್ಳಿನ ಕಿರೀಟ ಇಟ್ಟುಕೊಂಡಿದ್ದು, ಏಟು ಒಡಿಸ್ಕೊಂಡಿದ್ದು, ರಕ್ತ ಸುರಿಸಿದ್ದು, ಆ ಪರಿಶುದ್ಧವಾದ ರಕ್ತ ನಿನಗಾಗಿ ನನಗಾಗಿ. ಆಮೆನ್. 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 ಹಾಗಾದ್ರೆ ನಮ್ಮ ದೇವದೂತರಿಗಿಂತ ವಿಶೇಷವಾದವರಾಗಿದ್ದೇವೆ. ಯಾಕೆ ವಿಶೇಷವಾಗಿದ್ದಾರೆ ಅಂದ್ರೆ, ಆತನ ರಕ್ತ ನನ್ನಲ್ಲಿದೆ, ಆತನ ಹೆಸರು ನನ್ನ ಹೃದಯದಲ್ಲಿದೆ, ನನ್ನೊಳಗೆ ಯೇಸು ಇರೋದ್ರೆ ನಾನೇ ದೊಡ್ಡವನಾಗಿದ್ದೇನೆ. ಆಮೆನ್. ಈ ಲೋಕದಲ್ಲಿರುವಂತ ಎಲ್ಲಾ ಶಕ್ತಿಗಳಿಗಿಂತ ನಾನೇ ದೊಡ್ಡವನು, ನಾನೇ ಪವರ್ಫುಲ್. ಯಾಕಂದ್ರೆ ನನ್ನೊಳಗೆ ಒಬ್ಬರಿದ್ದಾರೆ. ಯಾರು? ಜೋರಾಗಿ ಹೇಳ್ರಿ, ಏಸಪ್ಪ. ಏಸಪ್ಪ ನಿಮ್ಮ ನಾಮದಲ್ಲಿ ಅದ್ಭುತವು ಎಂದು ನಡೆಯುತ್ತೆ. ಏಸಪ್ಪ ನಿಮ್ಮ ನಾಮದಲ್ಲಿ ಅದ್ಭುತವು
ಪಿಚ್ಗಳೆಲ್ಲ ಹಾಡುತ್ತಾ ಇರ್ತವೆ. Praise the Lord. Praise the Lord. Amen. ಯೇಸು ನಾಮದಲ್ಲಿ ಎಲ್ಲ ಡಿಸ್ಟ್ರೆಸ್ ಸ್ಪಿರಿಟ್ ಹೊರಗಡೆ ಹೋಗ್ಲಿ, ಗಲಿಬಿಲಿ ಮಾಡುವಂತ ಸ್ಪಿರಿಟ್ ಹೊರಗಡೆ ಹೋಗ್ಲಿ. ಆಮೆನ್. ಹೋಗಿ ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಆಗಲಿ. ಗಮನಿಸಿರಿ, ಮೊದಲನೇದಾಗಿ ಯೋಬ ಹೇಳ್ತಾನೆ, ನನಗೆ ಕೈ ಕೊಡುವರು ಯಾರು? ಯೋಬ ಏನಂತ ಹೇಳ್ತಾನೆ? ನನಗೆ ಕೈ ಕೊಟ್ಟು ನಡೆಸುವರು ಯಾರು? ಅದನ್ನು ಕೋಟ್ಯಾಧಿಪತಿ. ಮಕ್ಕಳ ಸತ್ತೋದ್ರೆ ಒಂದೇ ಸತಿ. ಆದ್ರೆ ಅವನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಮೈಯೆಲ್ಲ ಗಾಯಗಳು, ತಿನ್ನೋದಕ್ಕೆ ಊಟ ಇಲ್ಲ, ಹಾಕೊಳ್ಳೋಕೆ ಬಟ್ಟೆ ಇಲ್ಲ. ಆದ್ರೆ ಅವನು ಇದನ್ನು ನೋಡಿದ್ದಾನಂದ್ರೆ, ಸ್ವಂತ ಹೆಂಡತಿ ಹೇಳ್ತಾಳೆ ಏನಂತೇಳಿ, ಕೈ ಬಿಟ್ಬಿಡ್ತಾಳೆ, ನೀನು ದೇವರನ್ನು ದೂಷಿಸಿ ನೀನು ಸಾಯಿ ಅಂತೇಳಿ. ಹೆಂಡತಿ ಕೂಡ ಬಿಟ್ಬಿಟ್ಲು, ಮಕ್ಕಳೆಲ್ಲ ಸತ್ತೋದ್ರು. ಆಮೇಲೆ ಎಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಯೋಚನೆ ಮಾಡಿ. ದೇವರಿಗೆ ವಿರುದ್ಧವಾಗಿ ಗೊಣಗುಟ್ಲಿಲ್ಲ. ಅದ್ರ ಒಂದು ಮಾತನ್ನು ಕೇಳ, 17ನೇ ಅಧ್ಯಾಯ 3ನೇ ವಾಕ್ಯ ದೇವರ ಗ್ರಂಥದಲ್ಲಿ. ಹಲ್ಲೆಲೂಯ. ಬೇಗ ಫಾಸ್ಟ್ ಆಗಿ. ಕೃಪೆ ಮಾಡಿ ಈಡನ್ನು ಕೊಡು. ಈಡನ್ನು ಕೊಡು. ನನಗಾಗಿ ನೀನೇ ನಿನ್ನ ಹತ್ತಿರ ಹೊಣೆಯಾಗು. ನೀನೇ ನನಗೆ ಸಿಗ್ನೇಚರ್, ಅದ ನನ್ನ ಹೊಣೆ ನೀನೇ ಒತ್ತುಕೋ. ಕೈ ಮೇಲೆ ಕೈ ಹಾಕತಕ್ಕವರು ನನಗೆ ಇನ್ಯಾರೂ ಇಲ್ಲ. ನನಗೆ ಯಾರು ಇಲ್ಲಪ್ಪ ಈ ಲೋಕದಲ್ಲಿ. ನನಗೆ ಕೈ ಮೇಲೆ ಕೈ ಹಾಕಿ ನೋಡೋರು ಯಾರು ಇಲ್ಲಪ್ಪ. ನಾನು ಒಂಟಿ ಆಗ್ಬಿಟ್ಟಿದ್ದೇನೆ. ನನ್ನ ಹೆಂಡತಿ ಆಸ್ತಿ ಪಾಸ್ತಿ ಹೋದ ತಕ್ಷಣ ನಾನು ಬಿಟ್ಬಿಟ್ಟು ಹೋದ್ರು. ನನ್ನ ಮಕ್ಕಳು ಸತ್ತು ಹೋದ್ರು. ನಾನು ಒಂಟಿಯಾಗಿದ್ದೇನೆ. ನನ್ನ ಕೈ ಹಿಡಿಯೋರು ಯಾರು? ನೀನೊಬ್ಬನ ಬಿಟ್ರೆ ಬೇರೆ ಯಾರು ನನಗಿಲ್ಲ. ನೀನೊಬ್ಬನ ಬಿಟ್ರೆ ನನಗೆ ಯಾರು ಇಲ್ಲ. ಎಷ್ಟು ಜನ ಆ ರೀತಿಯಾಗಿದ್ದೀರೋ? ನಿಮ್ಮ ಅಣ್ಣ ತಮ್ಮಂದರೆ, ಅಕ್ಕ ತಂಗಿರೆ ನಿಮಗೆ ವಿರುದ್ಧವಾಗಿ ನಿಂತುಕೊಳ್ಳುವಾಗ, ನಿಮಗೆ ದಿಕ್ಕೇ ಇಲ್ಲ ಅಂದಾಗ, ನಿಮಗೆ ಮೋಸಗಳ ಮೇಲೆ ಮೋಸ ನಡೀತಿರಬೇಕಾದ್ರೆ, ನಿಮ್ಮನ್ನ ಹೊಡೆಯೋದಕ್ಕೆ ಸಾಯಿಸೋದಕ್ಕೆ ವಂಚಾಗ್ತಿರ್ಬೇಕಾದ್ರೆ, ನಿನ್ನನ್ನು ಅದ್ಭುತವಾಗಿ ಕಾಪಾಡುವಂತರು ಒಬ್ಬ ದೇವರಿದ್ದಾರೆ. ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ. ದೇವರ ವಾಕ್ಯನ ಮಾಡುತ್ತೇನೆ, ನಿಮ್ಮ ಶಕ್ತಿಗಳಿಗೆ ಕೈಗೆ ಸಿಗದ ಹಾಗೆ ನಾನು ಕಾಪಾಡುತ್ತೇನೆ. ಆಮೆನ್, ಆಮೆನ್, ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಈ ಕೈ ಬೇಕಾ? ಎಸ್. ಸುಮಾರು ಜನಕ್ಕೆ ಬಂಧುಗಳು ಜಾಸ್ತಿ ಇದ್ರೆ ಎಸ್ ಬೇಕಾಗಿಲ್ಲ. ಇರ್ಲಿ ಬಿಡಪ್ಪ, ನನಗೆ ನಮ್ಮ ಅಣ್ಣ ದೊಡ್ಡಪ್ಪ ಅವರು ಇವರು ಬೇಜನಿದ್ದಾರೆ, ಪೊಲೀಸರು ಎಲ್ಲರೂ ಗೊತ್ತು. ಅದೇ ಕಷ್ಟ ಬಂದಾಗ ಯಾರು ನಿಂತ್ಕೊಳ್ಳೋದಿಲ್ಲ. ಎಲ್ಲ ಕೈ ಬಿಟ್ಟು ಹೊಡಾಕ್ತಾರೆ. ಹಲ್ಲೆಲೂಯ. ಯೋಬ ಅಂತ ಪರಿಸ್ಥಿತಿಯಲ್ಲಿದ್ದಾಗ ಅವನು ಹೇಳಿದ ಮಾತು, ನನ್ನ ಕೈ ಮೇಲೆ ಕೈ ಹಾಕಿ ನಡೆಸುತ್ತವ್ರು ನೀವೇ. ನನಗೆ ಶೂರಿಟಿ ಕೊಡೋರು ಯಾರು ಇಲ್ಲ, ನೀನೇ ಶೂರಿಟಿ ಕೊಡಬೇಕು. ನನ್ನ ಕೈ ಹಿಡಿದು ನಡೆಸೋರು ಯಾರು ಇಲ್ಲ, ನೀನೇ ಅಪ್ಪ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ಗಲಾತ್ಯ ಪತ್ರಿಕೆ 3ನೇ ವಾಕ್ಯದಲ್ಲಿ ನೋಡುವಾಗ, ಅವರ ನಂಬಿಕೆಯಿಂದ ಅವ್ರು ಏನಾದ್ರು ನೀತಿವಂತರ ಅಂದ್ರೆ, ನಂಬಿಕೆ ಇಡೋದ್ರಿಂದ ಅಬ್ರಹಾಮನ ಸಂತತಿಯವರಾದ್ರಿ, ಅಬ್ರಹಾಮನ ಮಕ್ಕಳಾದ್ರಿ, ಯೇಸು ಕ್ರಿಸ್ತನ ಮಕ್ಕಳಾದ್ರಿ. ಆಮೆನ್. ಮೊದಲನೇ ನೀನು ದೇವರು ನಮ್ಮನ್ನ ಕೈ ಹಿಡಿದ ಕಾರಣ, ಮೊದಲನೇದಾಗಿ ನಮ್ಮ ನಂಬಿಕೆಯ ಮುಖಾಂತರ ಆಗಿರೋದು ನಮ್ಮನ್ನು ಕೈ ಹಿಡಿದಿದ್ದಾರೆ. ಹಲ್ಲೆಲೂಯ. ಇನ್ನು ಎರಡನೇ ಪಾಯಿಂಟ್ ನೋಡೋಣ. ಲೂಕ ನಂಬರ್ 19ನೇ 8-9ನೇ ವಾಕ್ಯ. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇಲ್ಲಿ ಗಮನಿಸಿ, ಜಕ್ಕಾಯ ಅಂತ ಒಬ್ಬ ಮನುಷ್ಯ ಇದ್ದಾನೆ. ಅನ್ಯಾಯದಿಂದ ಹಣವನ್ನು ಸಂಪಾದನೆ ಮಾಡಿದ್ದಾನೆ. ಬಡ್ಡಿಗಳಿಂದ ಜನಗಳನ್ನು ಹಿಂಸೆ ಪಡಿಸಿ ರಕ್ತ ಕುಡಿದು ಅವರಿಗೆ ಅನೇಕ ರೀತಿಯ ನೋವು ಕೊಟ್ಟು ಹಣವನ್ನು ಸಂಪಾದನೆ ಮಾಡಿ ಕೋಟ್ಯಾಧಿಪತಿ ಆಗಿದ್ದಾನೆ. ಆದ್ರೆ ಮನೆಯಲ್ಲಿ ಸಮಾಧಾನ ಇಲ್ಲ. ಮನೆಯಲ್ಲಿ ಆತನಿಗೆ ಸಮಾಧಾನ ಇಲ್ಲ. ಹಣ ಇದೆ, ಆದ್ರೆ ಅವನಲ್ಲಿ ಏನಿಲ್ಲ, ಸಮಾಧಾನ ಇಲ್ಲ, ರಕ್ಷಣೆ ಇಲ್ಲ. ಆದ್ರೆ ಯೇಸು ಕ್ರಿಸ್ತನ ಆತನ ಹುಡುಕೊಂಡು ಅವರ ಮನೆಗೆ ಹೋಗ್ತಾರೆ. ಆ ಮನೆಗೆ ಹೋದಾಗ ಆತನ ಹೇಳಿದಂತ ಮಾತು ಗೊತ್ತಾ? ಆತನ ಜೀವಿತ ಸಂಪೂರ್ಣವಾಗಿ ಚೇಂಜ್ ಆಗ್ಬಿಡ್ತು. ಏನಂತ ಹೇಳ್ತಾರಂದ್ರೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಆಮೇಲೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ
ನಾನು ಯಾರಿಂದಾದ್ರೂ ಏನಾದ್ರೂ ಹೇಳ್ಕೊಂಡಿದ್ರೆ 4ರಷ್ಟು ಇದ್ದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. 4ರಷ್ಟು ವಾಪಸ್ ಕೊಟ್ಬಿಡ್ತೀನಪ್ಪ ಅಂತ ಹೇಳ್ದ. ಇದನ್ನು ಕೇಳಿ ಯೇಸು ಇವತ್ತು ಈ ಮನೆಗೆ ರಕ್ಷಣೆ ಆಯ್ತು. ಇವತ್ತು ಈ ಮನೆಗೆ ರಕ್ಷಣೆ ಆಯ್ತು. ಆಮೇಲೆ ಯಾಕಂದ್ರೆ ಅನ್ಯಾಯದ ಹಣ, ಅನ್ಯಾಯದ ವಸ್ತು, ಅನ್ಯಾಯದ ಚೆಂಬು, ಅನ್ಯಾಯದ ಚಪ್ಪಲಿ, ಅನ್ಯಾಯದ ಬಟ್ಟೆ ನಿನಗೆ ಸಂಬಂಧಪಟ್ಟ ಯಾವುದೇ ನಿಮ್ಮ ಮನೇಲಿದ್ರೆ ನಿನ್ನ ಮನೆಗೆ ರಕ್ಷಣೆ ಇಲ್ಲ. ಆಮೇಲೆ ನಿನ್ನ ವಸ್ತುಗಳು, ನೀನು ಕಷ್ಟಪಟ್ಟಂತ ಅಕ್ಕಿ, ನೀನು ಕಷ್ಟಪಟ್ಟು ದುಡಿದಂತ ಬಟ್ಟೆ, ನೀನು ಕಷ್ಟಪಟ್ಟಂತ ವಸ್ತುಗಳು ಅವು ನಿಮ್ಮ ಮನೇಲಿ ಇದ್ರೆ ಅದು ನೀವು ಆಶೀರ್ವಾದ ಹೊಂದಿದ್ದವು. ಧೈರ್ಯವಾಗಿ ಹೇಳ್ಬೋದು, ನಾನು 1 ವಾರ ಕೆಲಸ ಮಾಡಿ ಇದನ್ನ ಈ ವಸ್ತುವನ್ನು ತೆಗೆದುಕೊಂಡೆ, ಈ ತಿಂಗಳೆಲ್ಲ ಕಷ್ಟಪಟ್ಟು, ರಾತ್ರಿ ಕಷ್ಟಪಟ್ಟು ಇಂಥ ಬಂಗಾರವನ್ನು ತೆಗೆದುಕೊಂಡೆ. ಆಮೇಲೆ ಒಂದು ಸಣ್ಣ ಸೂಜಿ ಕೂಡ ಬೇರೆಯವರು ನಿಮ್ಮ ಮನೇಲಿ ಇರಬಾರದು. ರಕ್ಷಣೆಗೆ ತಡೆಯಾಗುತ್ತೆ. ಲೋಕದ ಜನ ಯಾರು ನೋಡ್ದಿರಬಹುದು, ಪೊಲೀಸರ ಕೈಗೆ ನೀವು ಸಿಗದಾ ಇರಬಹುದು, ಆಫೀಸರ್ ಕೈಗೆ ನೀವು ಸಿಗದೆ ಇರಬಹುದು, ಬಟ್ ದೇವರ ಕಣ್ಣಿಗೆ ತಪ್ಪಿಸ್ಕೊಳ್ಳಕ್ ಆಗಲ್ವಲ್ಲ. ದೇವರ ಕಣ್ಣಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನೀನು ಒಂದು ಸೂಜಿ ಎತ್ಕೊಂಡ್ರು ಕಳ್ಳನೇ, ಗಡಾರ ಎತ್ಕೊಂಡೋದ್ರು ಯಾವ್ದು ದೊಡ್ಡದು, ಸೂಜಿನ ಗಡಾರಿ? ಎಲ್ರಿ ಯಾವ್ದು ದೊಡ್ಡದು? ಸೂಜಿ ಚಿಕ್ಕದು. ಲೆಕ್ಕ ಇದೆಯಾ ಸೂಜಿಗೆ? ಬಟ್ ದೇವ್ರ ಲೆಕ್ಕಕ್ಕೆ, ದೇವ್ರ ಲೆಕ್ಕದಲ್ಲಿ ಇದೆ. ದೇವ್ರ ಲೆಕ್ಕದಲ್ಲಿ ಅದು 10 ಪೈಸೆ ಇರ್ಬೋದು, 4 ಆಣೆ ಇರ್ಬೋದು. 8 ಆಣೆಗೂ ಇಷ್ಟು ದೊಡ್ಡ ಪ್ರಸಂಗನ ಪಾಸ್ಟ್ರೆ? ಹೌದು, 8 ಆಣೆನೇ ನೀನ್ ತನೆ ಮಾಡೋದು. 8 ಆಣೆನೇ ಅದ್ರ ಮೇಲೆ 8 ಆಣೆನೇ. ಆದ್ರೆ ಕಳ್ಳನೇ. ಏನ್ ಕಳ್ಳ? ಸೂಜಿ ಕಳ್ಳ. ಏನ್ ಕಳ್ಳ ನೀನು? ಸೂಜಿ ಕಳ್ಳ, ಸೂಜಿ ಕಳ್ಳಿ. ಒಂದು ವೇಳೆ ಯಾರಾದ್ರೂ ನೋಡ್ಬಿಟ್ಟು ಕೇಳ್ಬಿಟ್ರೆ, ಏನಮ್ಮ ನಮ್ಮ ಮನೇಲಿ ಎತ್ಕೊಡು, ಏನ್ ತಿಳ್ಕೊಡದೆ ನನ್ನ ಬಗ್ಗೆ ನಮ್ಮ ಯಜಮಾನ್ ಡಜನ್ ತಂದ್ಕೊಡ್ತಾರೆ. ಡಜನ್ ತಂದ್ಕೊಟ್ರೆ ಈ ಮುಳ್ಳಿ ಯಾಕಮ್ಮ ಎತ್ಕೊಂಡ? ಯಾಕೆ ಎತ್ಕೊಂಡ್ರೆ? ಸುಮ್ನೆ ಬಿದ್ದಿತ್ತಲ್ಲ ನನ್ನ ಕೈ, ನಾವೇ ಆಗ್ತೈತೆ ಅದು ಎತ್ಕೊಂಡು. ಅದು ಕಳ್ಳನವೇ. ಏನವೇ ಅದು? ಅವ್ರಿಗೆ ಏನಾದ್ರೂ ಕಳ್ತನ ಮಾಡಿದ್ರೇನೆ ಹಂಗೆ ಆಗೋದು. ಆಮೇಲೆ ಇನ್ನೂ ಈ ಚರ್ಚಲ್ಲಿ ಕೆಲವರು ಕಾಲ್ನವೇ ಇದೆ. ಏನ್ ಕಾಲ್ನವೇ? ಅವ್ರ ಕಾಲು ಯಾವಾಗ ಬಿಡ್ತಾರೋ వచ్చినా అప్పుడు చూస్తే కొత్త కొత్తగా కనబడతా ఉండే అందరికి ముందర నేనే పై వేసుకున్నాడు ఎవరిదైనా కానీ దేవుడు నాకు అయ్యో చెప్పులు కడతాడు దేవుడా చెప్పులు కొట్టిదೆಯಲ್ಲ ದೇವರೇ ಇದು ಎಂತ ಆದ್ರೆ ಡೌಟ್ చెప్పులు ಕಳ್ತಾಗ ಮಾಡಿ ಪ್ರೇಯರ್ ಬರ ಆ ಪ್ರೇಯರ್ ದೇವ್ರು ಕೇಳಲ್ಲ. ಆಮೇನ್ ಎಷ್ಟು ಜನ ಬಂದು ಹತ್ಕೊಂಡು ಹೋದ್ರೆ ಹೆಣ್ಮಕ್ಳಿಗೆ ಗೊತ್ತಾ ಅಷ್ಟೇ ನಮ್ಮ ಯಜಮಾನ್ ಏನಾಯ್ತು ಆನಂದ ಕೊಟ್ಟಿರ್ಬೇಕು ಮದುವೆಗೆ ಹಾಕೊಂಡು ಹೋಗೋಣ ಅಂತ ತೆಗೆದುಕೊಂಡ್ ಬಂದೆ. ಚರ್ಚ್ ಚೆನ್ನಾಗಿರೋದೇ ಹಾಕೊಂಡು ಅದಕ್ಕೆ ಫಾಸ್ಟ್ ನಾನು ಬರೆಯಗಾಲಲ್ಲೇ ಬರುತ್ತೆ ಕಳ್ಳರು ಜಾಸ್ತಿ. ನಾನು ಬರೋವಾಗ ಅಲ್ಲಿ ನೋಡುವಾಗ ಕೆಲವರು ಗಿಡಗಳಿಗೆ ಮುಚ್ಚಿಕ್ತಾರೆ, ಕಲ್ಲುಗಳು ತಿಕ್ತಾರೆ, ಎಲ್ಲ ಇಂಚಿನ ಮೇಲೆ ತಿಕ್ತಾರೆ, ಎಲ್ಲ ದೂರ ಮುಚ್ಚಿಕ್ ಬರ್ತಾರೆ. ಯಾಕಂದ್ ನೋಡಿದ್ರೆ ದೊಂಗಲುಂಡ ಜಾಗೃತ ಏನಂತದೆ ಕಳ್ಳರಿದ್ದಾರೆ ಎಚ್ಚರಿಕೆ. ನಾವು ಬೋರ್ಡ್ ಹಾಕ್ಬೇಕು ಚರ್ಚ್ ಮುಂದ್ಗಡೆ, ಕಳ್ಳರಿದ್ದಾರೆ ಎಚ್ಚರಿಕೆ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರತಿಯೊಂದು ನಿಮಗೆ ಸಂಬಂಧಪಡ್ತಿರುವಂತ ಯಾವುದೇ ಆಗಿದ್ರು ನಿಮ್ ಮನೇಲಿ ಇದ್ರೆ ಆ ಮನೆ ರಕ್ಷಣೆ ಹೊಂದಿಲ್ಲ. ಹೋದ ವಾರ ನಮ್ಮ ಮನೆಗೂ ಕಳ್ತನ ಆಯ್ತು. ಫಸ್ಟ್ ಟೈಮ್ ಕಳ್ತನ ಆಗಿತ್ತು ನಮ್ಮ ಮನೇಲಿ. ಹೋದ ಶನಿವಾರ ನಂದು ನಮ್ಮ ಮಕ್ಕಳದು ಎಲ್ಲರದ್ದು ಬಟ್ಟೆ ಹೋಗಿದ್ದು ಆಚೆ ಹಾಕಿದ್ರೆ ಎಲ್ಲಾ ಬಟ್ಟೆಗಳು ಎತ್ಕೊಂಡು ಹೋಗ್ಬಿಟ್ಟ. ಬಟ್ ನಾನು ಶಾಪ ಹಾಕಿಲ್ಲ, ಯಾಕಂದ್ರೆ ಆ ಬಟ್ಟೆಲಿ ಅಭಿಷೇಕ ಇದೆ. ಆ ಬಟ್ಟೆ ಹಾಕೊಂಡವರೆಲ್ಲ ರಕ್ಷಣೆ ಹೊಂದಬೇಕು. ಆ ಬಟ್ಟೆಗಳು ಹೋದ ಮೇಲೆ ಹೊಸ ಬಟ್ಟೆಗಳು ಬರ್ತಾನೇ ಇದ್ದಾವೆ. ಆಮೇಲೆ ಬಟ್ಟೆಗಳಿಗೇನು ಕೊರತೆ ಇಲ್ಲ. ಅವ್ನು ಹೇಳಿದ್ರೆ ನಾನು ಬೀರನ್ನೇ ತೋರಿಸ್ತೇನೆ, ಅವ್ನ ರಕ್ಷಣೆ ಒಂದಾಗಿದ್ರೆ ಬೀರುಗಳೆಲ್ಲ ಎತ್ಕೊಂಡೋಗಿ ಪರವಾಗಿಲ್ಲ, ನಿನ್ನ ಆತ್ಮ ರಕ್ಷಣೆ ಅಂದ್ರೆ ಸಾಕು. ಕೆಲವು ಒಳ್ಳೆ ಬಟ್ಟೆಗಳು ಸೀರೆಗಳು ಇದ್ರೆ ನೀವು ಬೀಗ ಹಾಕೊಂಡೇ ಬಂದ್ಬಿಟ್ಟಿರ್ತೀರಿ. ಯಾಕಂದ್ರೆ
ಜನ ಸರಿಯಿಲ್ಲ ಪಾಸ್ಟ್ರೆ, ಹೊಟ್ಟೆ ಉರಿ ಬೇರೆ. ಹಲ್ಲೆಲೂಯಾ. ನಿಮ್ಮ ಮನೆಯಲ್ಲಿ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಯಾರಾದ್ರೂ ಯಾವ್ದಾದ್ರೂ ನಿಮ್ ಕಡೆ ಮಾಡುವಂತ ವಸ್ತು, ಹಣ ಆಗಲಿ, ಉಂಗುರ ಆಗಲಿ, ಬಟ್ಟೆ ಆಗಲಿ, ಏನೇ ಆಗಲಿ, ಒಂದು ಗ್ಲಾಸ್ ಆಗಲಿ ಇದ್ರೆ ನಿಮ್ಮ ಮನೆಗೆ ರಕ್ಷಣೆ ಇಲ್ಲ. ನಾನು ಹೇಳ್ತಲ್ಲ, ದೇವ್ರ ಮಾತಾಡ್ತೀನಿ, ಯೇಸು ಬಾಯಿ ಬಿಟ್ಟಿದ್ದು ಎಲ್ಲ ಅನ್ಯಾಯದ ಹಣವನ್ನ ವಾಪಸ್ ಕೊಟ್ಟಾಗ ತಕ್ಷಣ ಯೇಸು ಹೇಳ್ತಾರೆ ಏನಂತೇಳಿ, ಇವತ್ತು ಇಲ್ಲಿವರೆಗೆ ರಕ್ಷಣೆ ಇಲ್ಲ. ಇವತ್ತು ಯಾವಾಗ ಎಷ್ಟೇ ಆಚೆ ಕಡೆ ಹಾಕಿದ್ರು, ಇದು ನಂದಲ್ಲ, ಇದು ಬೇರೆಯವರ ವಸ್ತು, ಬೇರೆಯವರ ಹಣ, ಬೇರೆಯವರ ಬಟ್ಟೆ, ಬೇರೆಯವರ ಜಮೀನು, ಬೇರೆಯವರ ಮನೆ ಅಂತೇಳಿ ಹೊರಗಡೆ ಹಾಕೋದು ಕೊಟ್ಬಿಡ್ತೀನಿ ತೀರ್ಮಾನ ಮಾಡುತ್ತೋ, ಅದು ಕೇಳಿದ ಮಾತೇನು ಗೊತ್ತಾ? ಇವತ್ತು ಈ ಮನೆಗೆ ರಕ್ಷಣೆ ಆಯ್ತು. ಯಾಕಂದ್ರೆ ಇವನು ಸಹ ಅಬ್ರಹಾಮನ ವಂಶಸ್ಥನಲ್ಲವೇ. ಯಾಕೆ ಇದನ್ನ ಕೈ ಹಿಡಿಯಕ್ ಬಂದ್ರೆ ಹೆಸರು ಗೊತ್ತಾ? ಇದನ್ನು ಅಬ್ರಹಾಮನ ವಂಶಸ್ಥನು. ಯಾರು? ದೇವದೂತನ ನೋಡ್ಕೊಂಡಾಗಲೇ ಸ್ವಾಮಿ ಅಬ್ರಹಾಮನ ವಂಶಸ್ಥನಾದಂತಹ ಜಕ್ಕಾಯನ ಮನೆಗೆ ಬಂದ. ಅಮೇನ್. ನಿಮ್ಮನ್ನ ನಮ್ಮನ್ನ ಕಾಪಾಡೋದಕ್ಕೆ ಆತನ ಉನ್ನತವಂತ ಶ್ರೇಷ್ಠವಂತ ಪದವಿಯನ್ನು ಬಿಟ್ಟು ಬಂದ. లోక అర్థమవుతుందా? నేను కాపాడే ఎక్కడ వచ్చింది? ఎక్కడ వచ్చిండే? పిచ్చుకుంటుంది. హల్లెలూయా అల్వా. నిಮ್ಮನ್ನು ಕಾಪಾಡಕ್ಕೆ ಯಾರು ಬಂದ್ರು? ಯೇಸಪ್ಪ ಬಂದ್ರು. ಹಲ್ಲೆಲೂಯಾ. ಕೃಷ್ಣನ ಅರ್ಥ ಆಗ್ತದ? ಏನ್ ಅರ್ಥ ಆಯ್ತು? ನಿನ್ನ ಕಾಪಾಡೋದಕ್ಕೆ ಯಾರು ಬಂದಿದ್ದು? ಕೊಟ್ಟು ನಿಮ್ಮ ಕುಟುಂಬನ ಎರಡು ತಂದು ಇಲ್ಲಿ ಕೂಡಿಸಿದ್ದಾರೆ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಆಮೆನ್. ದೇವರು ಮುಖ್ಯವಾಗಿ ಎರಡು ಇಂಪಾರ್ಟೆಂಟ್ ಕೈಯನ್ನ ಕೊಡ್ತಾರೆ. ಒಂದೇನು ಗೊತ್ತಾ? ದೇವರು ತನ್ನ ಕೈಯನ್ನ ನಮ್ಮ ಸಹಾಯ ಕಳಿಸ್ತಾರೆ ಕಾಪಾಡೋದಕ್ಕೆ. ಎರಡನೇದಾಗಿ ದೇವರ ಬದಲು ದೇವರು ಬರಲ್ಲ, ಮನುಷ್ಯರ ರೂಪದಲ್ಲಿ ದೇವರು ಕಳಿಸ್ತಾರೆ. ಅನೇಕ ಜನ ಟೈಮಲ್ಲ దేవుడు వచ్చినట్లు వచ్చి కాపాడుతున్నప్ప. ಮೊದಲಿಗಾಗಿ ದೇವರು ತನ್ನ ಕೈಯನ್ನ ಕೊಟ್ಟು ಕಾಪಾಡ್ತಾನೆ. ಕೆಲವು ಸಂದರ್ಭದಲ್ಲಿ ಕೆಲವು ವಿಚಾರಗಳಲ್ಲಿ ಮನುಷ್ಯನ ರೂಪದಲ್ಲಿ ದೇವರ ಕಳಿಸಿ ಅವರನ್ನು ಕಾಪಾಡಬೇಕು ಅಂತ ಸಹಾಯ ಮಾಡ್ತಾನೆ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ಸ್ತೋತ್ರ ಮಾಡ್ತಾನೆ ಇರಬೇಕು. ಏನ್ ಮಾಡಬೇಕು? ಮೊದಲದಾಗಿ ದೇವರೇ ಬಂದು ನಮ್ಮನ್ನ ಕಾಪಾಡ್ತಾನೆ. ಎರಡನೇದಾಗಿ ಮನುಷ್ಯನ ಮುಖಾಂತರ ಕೂಡ ದೇವರು ತನ್ನ ಮಕ್ಕಳನ್ನು ಕಳಿಸಿ ಕಾಪಾಡ್ತಾನೆ. ಅಲ್ಲೂ ನಾವು ಭಯಪಡೋ ಅವಶ್ಯಕತೆ ಇಲ್ಲ. ನಾವು ಭಯಪಡೋ ಅದೇ ರೀತಿಯಾಗಿ ಹೇಳಿದ್ದೀನಿ ನನ್ನ ಮೊದಲು. ಒಬ್ಬ ವ್ಯಕ್ತಿ ದೇವರು ನಂಬಿದಂತ ವ್ಯಕ್ತಿ ವಾಕ್ಯ ಎಲ್ಲ ಚೆನ್ನಾಗಿ ಕೇಳ್ತಾನೆ, ದೇವರ ಮೇಲೆ ತುಂಬಾ ನಂಬಿಕೆ. ಒಂದು ಜಾಗದಲ್ಲಿ ದೊಡ್ಡ ಪ್ರವಾಹ ಬಂದ್ಬಿಡ್ತು. ಪ್ರವಾಹ ಗೊತ್ತಾ? ಸುನಾಮಿ ಬಂದಂಗೆ ಬಂದ್ಬಿಡ್ತು. ಪ್ರವಾಹ ಬಂದ್ಬಿಟ್ಟಾಗ ಇವರು ಸಣ್ಣ ಒಂದು ಚಿಕ್ಕ ಒಂದು ಮರ ಇದೆ. ಆ ಮರದ ಮೇಲೆ ಆ ಕಲ್ಲಿನ ಮರ ಇದೆ, ಅದ್ರ ಮೇಲೆ ಕುತ್ಕೊಂಡವನೇ. ಆ ಕಡೆನೂ ಹೋಗಕ್ಕಾಗದು, ಈ ಕಡೆನೂ ಹೋಗಕ್ಕಾಗದು. ಈಗ ಅವನು ಪ್ರೇಯರ್ ಮಾಡ್ತಾನೆ, ದೇವರೇ ನೀನು ಬಂದು ನೀನು ಕೈ ಕೊಟ್ಟು ನನ್ನ ಕಾಪಾಡಬೇಕು ಅಂತ. ಆಮೇಲೆ ಪ್ರೇಯರ್ ಮಾಡಿದ. ಪ್ರೇಯರ್ ಮಾಡಿದ ತಕ್ಷಣ ಬೋಟಲ್ಲಿ ಹಿಂಗ್ ಹೋಗೋರು ಕರೆದ್ರು, ಪಾಪ ನೀನು ಕಾಪಾಡ್ತೀನಿ ಬರ್ರಿ. ಪಕ್ಕಕ್ಕೆ ಹೋಗ್ಬಿಟ್ಟಿದ್ದೆ, ಬಾ ನೀನು ಬೋಟ್ ಹತ್ಕೋ ಬಾ ಅಂದಾಗ ಅವ್ರು ಹೇಳ್ದ, ಆ ಹುಡುಗ ಆ ವ್ಯಕ್ತಿ ಹೇಳ್ದ, ಇಲ್ಲ 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 ನಾನ್ ಬರಲ್ಲ, ನನ್ನ ಕಾಪಾಡಕ್ಕೆ ಯಾರು ಬರ್ಬೇಕು? ದೇವ್ರ ಕೈಯೇ ಬೇಕು, ದೇವರೇ ಬರಬೇಕು. ಅವ್ರು ನೋಡಿದಷ್ಟು ನೋಡ್ಬಿಟ್ಟು ಅಯ್ಯೋ ನೀನಿಷ್ಟ ಹೋಗ ಅಯ್ಯೋ ಅಂದ್ಬಿಟ್ಟು ಹೋಗ್ಬಿಟ್ಟು. ಆಮೇಲೆ ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ತಿರ್ಗಾ ಪ್ರಯಾಣ ಮಾಡೋ, ದೇವರೇ ನೀನ್ ನಿಜವಾದ ದೇವರಲ್ವಾ? ದಯವಿಟ್ಟು ಬಂದು ನನ್ನನ್ನ ಈ ಪ್ರಾಣ ಅಪಾಯದಿಂದ ನೀರಲ್ಲಿ ಮುಳುಗೋಗ್ಬಿಡ್ತಿ, ಇದರಿಂದ ನನ್ನ ಕಾಪಾಡು ಅಂತ. ನೀನೇ ಬಂದು ಕಾಪಾಡಬೇಕು ದೇವರೇ ಅಂತ. ಸರಿ, ಒಂದು ಮಿಲಿಟರಿ ಹೆಲಿಕಾಪ್ಟರ್ ಬಂತು. ತಗೊಂಡು ಗುಟ್ಟು ಅಂತೇಳಿ ಚೈ ಇದು ಬಿಟ್ರು, ಹಗ್ಗ ಬಿಟ್ರು. ಅಣ್ಣಯ್ಯ ಏನಿ ಬಿಟ್ಟಿದ್ದೀವಿ, ಹಗ್ಗದೇಣಿ ಅದ್ರಲ್ಲಿ ಹತ್ಕೊಂಡು ಮೇಲಕ್ಕೆ ಬಾ ಅಂದ್ರು. ಇವನು ಹೇಳಿದ್ರು, ನಾನ್ ಬರಲ್ಲ, ಯೇಸುನೇ ಬರಬೇಕು. ಏನಂದ? ನಾನು ಬರಲ್ಲ, ನಾನು ಯೇಸುನೇ ಬರಬೇಕು. ಕೊನೆಗೆ ನೀರು ಜಾಸ್ತಿ ಆಗ್ಬಿಟ್ಟು ಅದು ಸತ್ತೋಗ್ಬಿಟ್ಟು ದೇವರ ಮುಂದೆ ನಿಂತ್ಕೊಂಡ. ನಂಗೆ ಅರ್ಥ ಆಗ್ಲಿ ಅಂತ ಹೇಳ್ತಾರೆ. ದೇವರ ಮುಂದೆ ನಿಂತ್ಕೊಂಡು ಕೇಳ್ತಾನೆ,
ಅಲ್ಲಿ ಜಗಳ ದೇವ್ರ ಮೇಲೆ. ಯಾಕೆ ದೇವ್ರೆ, ನಾನು ಇಷ್ಟು ಸತಿ ಪ್ರಾರ್ಥನೆ ಮಾಡಿದೆ, ನೀನ್ ಬಂದು ಕಾಪಾಡ್ದ ಅಂತ ಕೇಳಿದೆ. ಅಯ್ಯೋ, ನೀನು ಪ್ರೇಯರ್ ಮಾಡಿದಾಗ ದೋಣಿಯಲ್ಲಿ ಬಂದು ಕರೆದ್ರ, ನಾನೇ ಅವ್ರಿಗೆ ಕಳಿಸ್ಕೊಟ್ಟಿದ್ದು, ನೀನ್ ಯಾಕೆ ಬಂದಿಲ್ಲ? ಸರಿ ಬಂದಿಲ್ಲ, ಎಲ್ಲ ನಮ್ಗೆ ನೀನು ಬುದ್ಧಿ ಇರ್ತವ ಅಂದ್ಬಿಟ್ಟಿದೆ. ಇನ್ನೊಂದ್ಸತಿ ಪ್ರೇಯರ್ ಮಾಡ್ದ, ಹೆಲಿಕಾಪ್ಟರೇ ಕಳಿಸ್ದೆ, ನೀನೇನಂದೆ? ನಾನು ಬರಲ್ಲ ಅಂದೆ. ಇವಾಗ ಇಲ್ಲಿಗೆ ಬಂದಿದ್ಯಾ, ಅಲ್ಲಿ ಬಿದ್ದು ಅನೇಕ ಸಂದರ್ಭದಲ್ಲಿ ಕುರುಡರಾಗಿ ಮೂಢರಾಗಿ ಹಠ ಮಾಡಬಾರ್ದು. ದೇವರು ಅನೇಕ ಜನಗಳ ಮುಖಾಂತರ ಸಹಾಯ ಮಾಡ್ತಾರೆ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ಹಲ್ಲೆಲೂಯಾ. ಎಷ್ಟು ಜನ ಇಲ್ಲಿ ರೆಡಿ ಆಗಿದ್ದೀರಾ? ನಿಮ್ಮ ಕೈಗಳು ಯಾರು ಹಿಡಿಬೇಕು? ಯಾರ ಸಹಾಯ ಬೇಕು? ಆಮೆನ್, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಗಮನಿಸ್ರಿ, ಯೋಬನ ಗ್ರಂಥ 31:18 ವಾಕ್ಯ ಬರೋದ್ರಿ. ದೇವರು ನಮ್ಮ ಕೈಯನ್ನು ಯಾವಾಗ ಹಿಡಿತಾರಂದ್ರೆ ನಾವು ಇನ್ನೊಬ್ಬರಿಗೆ ಕಷ್ಟದಲ್ಲಿ ನಾನು ಬಾಲ್ಯದಿಂದಲೂ ತಂದೆಯೋಪಾದಿಯಲ್ಲಿ ಅನಾಥನನ್ನು ಸಾಕುತ್ತಾ ನಾನು ಹುಟ್ಟಂದಿನಿಂದಲೂ ಅನಾಥಳಿಗೆ ದಾರಿ ತೋರಿಸುತ್ತಾ ಇದ್ದೇನಷ್ಟೇ. ಬಟ್ಟೆ ಇಲ್ಲದೆ ಹರಿದು ಹೋಗುವವನನ್ನು, ಒದಿಕೆ ಇಲ್ಲದ ಬಡವನನ್ನು ನಾನು ಕಂಡಾಗೆಲ್ಲ ಅವರ ಸೊಂಟವು ನನ್ನ ಕುರಿಗಳ ಉಣ್ಣೆಯಿಂದ ಬೆಚ್ಚಗಾಗಿ. ಗಮನಿಸ್ರಿ, ಈಗ ಎರಡನೇ ಪಾಯಿಂಟ್ ಏನಂದ್ರೆ, ಇಲ್ಲಿವರೆಗೂ ದೇವರೇ ಬಂದು ನಮ್ಮ ಕೈಯನ್ನ ಹಿಡಿಯಕ್ ಬಂದು ದೇವದೂತರನ್ನು ಹಿಡ್ಕೊಂಡಿಲ್ಲ, ನಮ್ಮನ್ನ ನಿಮ್ಮನ್ನ ಕೈ ಹಿಡಿದ್ರು. ಇನ್ಯಾರಿಗೆ ದೇವರು ಸಹಾಯ ಮಾಡ್ತಾನೆ ಅಂದ್ರೆ, ಯಾರು ಬಡವರಿಗೆ ದಾನ ಮಾಡ್ತಿರೋ, ಊಟ ಕೊಡ್ತಿರೋ, ಬಟ್ಟೆ ಕೊಡ್ತಿರೋ, ನಿಮ್ಮ ಕೈ ಚಾಚಿ ಅವರ ಊಟ ಅವ್ರ ಹೊಟ್ಟೆ ತುಂಬಿಸ್ತಿರೋ ಅಂತವರಿಗೆ ದೇವರು ಸಹಾಯ ಮಾಡ್ತಾರೆ. ಆಮೆನ್, ಪ್ರೈಸ್ ದಿ ಲಾರ್ಡ್. ಎಂತವರಿಗೆ? ಯಾರ್ಯಾರು ಬಡವರಿಗೆ ಊಟ ಹಾಕ್ತಿರೋ, ಯಾರ್ಯಾರು ಬಡವರಿಗೆ ಸಹಾಯ ಮಾಡ್ತಿರೋ, ಹಣದ ಸಹಾಯ ಇರ್ಬೋದು, ಊಟದ ಸಹಾಯ ಇರ್ಬೋದು, ಬಟ್ಟೆ ಸಹಾಯ ಇರ್ಬೋದು, ಆ ಮನುಷ್ಯನಿಗೆ ಏನು ಬೇಕಾಗಿದೆಯೋ ನಿನ್ನ ಕೈಲಾದ ಮಟ್ಟಿಗೆ ನೀನು ಅವ್ರು ಕೊಟ್ರೆ ಪರಮಾತ್ಮನ ಕೈ ನಿಮಗೆ ಸಹಾಯ ಮಾಡುತ್ತೆ. ಆಮೆನ್. ಎಂತವ್ರು ಕೊಡ್ಬೇಕಂದ್ರೆ ವಾಪಸ್ ಕೊಡಕ್ ಆಗಲಿದ್ದವು. ಮೊನ್ನೆ ನಮ್ಮ ಸೋದರ ವೆಂಕಟೇಶಪ್ಪ ಬಂದ್ರು. ಅವ್ರ ಮಗನ ಮದುವೆ 27ನೇ ತಾರೀಕು ಈ ವಾರದಲ್ಲಿ. ಹಿಂಗೆ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ನನಗೆ ಬಟ್ಟೆ ತಗೊಂಡ್ಬಂದ್ರು, ಹಣ್ಣುಗಳು ತಂದು ಕೊಟ್ಬಿಟ್ಟು ಹೋಗುವಾಗ 2 ವಿಚಾರ ಹೇಳಿದ್ರು. ತುಂಬಾ ಇಂಟ್ರೆಸ್ಟಿಂಗ್ ಆಯ್ತು. ಅವ್ರ ಸ್ವಂತವರು ತುಂಬಾ ಕೋಟ್ಯಾಧಿಪತಿಗಳಿದ್ದಾರೆ. ಅವರು ಮದುವೆ ಆದ್ಮೇಲೆ ಕೆಲವು ಕೇಸ್ ಗೆದ್ದ ಮೇಲೆ ಅವರಿಗೆ ಸುಮಾರು 11 ಕೋಟಿ ದುಡ್ಡು ಬಂತು. ಅದರಿಂದ ದೊಡ್ಡ ಶ್ರೀಮಂತರಾದ್ರು, ಇನ್ನೂ ದೊಡ್ಡ ಶ್ರೀಮಂತರಾದ್ರು. ಆದ್ರೆ ಈ ಲಗ್ನ ಪತ್ರಿಕೆ ಎತ್ಕೊಂಡು ಹೋಗುವಾಗ ಅವರಿಗೆ ಸಂಬಂಧಿಕರಲ್ವಾ, ಜೊತೆಗೆ ಮಗನಿಗೆ ಓದೋದಕ್ಕೆ ಸಹಾಯ ಮಾಡಿದ್ದಾನೆ ಅಂತ ಕೃತಜ್ಞತೆಯಿಂದ ಅವರು ಬಟ್ಟೆ ಕೊಡ್ಬೇಕು ಅವ್ರಿಗೆ ಅಂದಾಗ ಅವರು ತಿರಸ್ಕಾರ ಮಾಡಿದ್ರಂತೆ. ಅವರು ತಿರಸ್ಕಾರ ಮಾಡಿದ್ರು. ಯಾಕಂದ್ರೆ ತನ್ನ ಸ್ಟೇಟಸ್ ದೊಡ್ಡದು. ಇಂಟ್ರೆಸ್ಟ್ ಬಗ್ಗೆ ಹೇಳಿದೆ, ಅವ್ರ ಸ್ಟೇಟಸ್ಸು, ಅವ್ರ ಶ್ರೀಮಂತಿಗೆ, ಅವ್ರ ಅಧಿಕಾರ ನಿನ್ನ ಕಾಲು ಧೂಳಿಗೆ ಸಮಾನ ಅದು. ಯಾಕಂದ್ರೆ ನೀನು ಯೇಸುವನ್ನು ನಂಬಿದೀಯ, ಅವ್ರ ಯೇಸುವನ್ನು ನಂಬಿಲ್ಲ. ಯಾರಿಗೆ ಸಮಾನ? ಏಕ್ ಸಮಾನ? ನೀನು ಕಾಲು ಧೂಳಿದೆಯಲ್ಲ ಅದಕ್ಕೆ ಸಮಾನ. ಯಾಕಂದ್ರೆ ನಿನ್ನ ಒಳಗಡೆ ಯಾರಿದ್ದಾರೆ? ಸರ್ವವನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನಿದ್ದಾನೆ. ನೀನು ಸ್ವರ್ಗಕ್ಕೆ ಹೋಗ್ತೀಯ. ಆತನು ಶ್ರೀಮಂತನಾಗಿದ್ದು ನರಕಕ್ಕೆ ಹೋಗ್ತಾನೆ. ನೀನೇ ಗ್ರೇಟ್. ಆಮೆನ್, ಆಮೆನ್, ಹಲ್ಲೆಲೂಯಾ. ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಹಂಗೆ ಸಾಕ್ಷಿ ಹೇಳಿದ್ರು. ಹೊಸೂರು ಅವ್ರ ಹೆಂಡತಿ ಸರಸಮ್ಮಲ್ಲಮ್ಮ, ಅವರ ಜೊತೆಯಲ್ಲಿ ಅವ್ರ ಮನೇಲಿ ಸಂಬಳ ಇದ್ದಂತ ವ್ಯಕ್ತಿ. ಊಟಕ್ಕಾಗಿ ಮುದ್ದೆಗೋಸ್ಕರ ಅನ್ನಕ್ಕೋಸ್ಕರ ಹಲಿತಂತ ವ್ಯಕ್ತಿ ಆತನು. ಕೆಲವು ದಿವಸಗಳ ನಂತರ ಕೆಲವು ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಒಳ್ಳೆ ಸಂಪಾದನೆ ಮಾಡಿದ್ದಾನೆ. ಎಷ್ಟು ಸಂಪಾದನೆ ಮಾಡಿದ್ರೆ ಹೆಚ್ಚು ಕಮ್ಮಿ 500 ಕೋಟಿಗೆ ಓನರ್ ಆಗಿದ್ದಾನೆ. ಎಷ್ಟು? ಅದಕ್ಕಿಂತ ಮುಂಚೆ ಇವ್ರ ಮನೆಯಲ್ಲಿ ಸಂಬಳ ಇದ್ದಾಗ ಏನಕ್ಕಿಲ್ಲ? ಊಟಕ್ಕಿಲ್ಲ. ಈ 500 ಕೋಟಿ ಸಂಪಾದನೆ ಮಾಡಿದ ವ್ಯಕ್ತಿಯನ್ನ ಇವರು ಲಗ್ನ ಪತ್ರಿಕೆ ಕೊಡಕ್ ಹೋದಾಗ ತುಂಬಾ ಖುಷಿಯಿಂದ ಆಫೀಸಲ್ಲಿ ದೊಡ್ಡ ಸ್ಟಾಫ್ ಇದೆ, ಅವ್ರನ್ನ ಬರಮಾಡ್ಕೊಂಡು ಪಕ್ಕದಲ್ಲಿ ಕೂರಿಸ್ಕೊಂಡು ಅಷ್ಟು ಗೌರವದಿಂದ ಮಾತಾಡಿ ಮನೆ ಕರ್ಕೊಂಡೋಗಿ ಊಟ ಮಾಡಿದ್ರು. ಮತ್ತೆ ಅವರೇ ಊಟ ಬಡಿಸಿ, ನಿನಗೆ ಏನು ಬೇಕಾದ್ರೂ ಸಹಾಯ ಕೊಟ್ಟರೆ ಮಾಡ್ತೀನಿ, ನನಗೆ ಆ ದಿನ ನೀವು ಊಟ ಹಾಕಿದ್ದೀರಿ, ಅವರಿಗೆ ಸಲ್ಲಿಸ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದು 2ರಲ್ಲಿ ಡಿಫರೆನ್ಸ್ ಏನ್ ಗೊತ್ತಾ?
ದೇವರ ಆಶೀರ್ವಾದ ಮಾಡಿದಾಗ, ಬಡವರಿಗೆ ಸಹಾಯ ಮಾಡಿದಾಗ, ಕಷ್ಟದಲ್ಲಿ ಸಹಾಯ ಮಾಡಿದಾಗ ನಾವು ಏನು ಬಿತ್ತೀವೋ ಅದೇ ಕೊಯ್ತೇವೆ. ಆಮೆನ್. ನಮ್ಮ ಜೀವಿತ ಕಾಲದಲ್ಲಿ ಒಳ್ಳೆಯದನ್ನು ಬಿತ್ತಬೇಕು. ಆಮೆನ್. ಒಂದು ನಮ್ಮ ಸಭೆಯಲ್ಲಿ ಒಂದಿಬ್ಬರು 3 ಫ್ಯಾಮಿಲಿಗಳು ಇದೀರಿ. ಪದೇ ಪದೇ ಹೆಸರು ಹೇಳಿದ್ರೆ ಅವ್ರನ್ನ ಹೊಗಳ್ತಾರೆ ಅನ್ಕೊಂತ. ಕಷ್ಟ ಅಂದ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ಸಹಾಯ ಮಾಡ್ತೀರಿ. ಇನ್ನೊಬ್ಬರು ನಮ್ಮ ವೆಂಕಟೇಶ್ ಕುಬ್ಬರು, ಅವರು ಪ್ರತಿ ತಿಂಗಳು ಗಂಡ ಹೆಂಡತಿ ಮದುವೆ ಆದ್ಮೇಲೆ ಅವ್ರ ಗಂಡ ಹೆಂಡತಿ ಒಂದು ಕಾಣಿಕೆ ದಶಮಾಂಶವನ್ನ ಕೊಟ್ಬಿಡ್ತಾರೆ. ಕೊಟ್ಬಿಟ್ಟಾದ್ಮೇಲೆ ಅವರ ಹಣದಲ್ಲಿ 1-2-3 ಬಡವರಿಗೆ ಅಕ್ಕಿ ಕೊಡ್ಬೇಕಂತೇಳಿ ಪ್ರತಿ ತಿಂಗಳು ಪ್ಯಾಕೇಜ್ ಮಾಡಿ ತಂದಿರ್ತಾರೆ. ನಾವು ಪ್ರಾರ್ಥನೆ ಮಾಡಿ ಯಾರು ಕೊಡಬೇಕು ಅಂತ ಅದು ಕೊಟ್ಟು ಕಳಿಸ್ತೇವೆ. ಒಂದು ಒಳ್ಳೆ ಉದ್ದೇಶ. ನಮ್ಮ ಜೀವಿತ ಚೆನ್ನಾಗಿದ್ದಾಗ ನಾವು ಕಷ್ಟದಲ್ಲಿ ಸಾಲದಲ್ಲಿ ಸಮಸ್ಯೆ ಇರಬಹುದು ನಿಜಾನೇ, ಅದರ ಮಧ್ಯದಲ್ಲಿ ಸಹ ಏನ್ ಮಾಡ್ಬೇಕು? ಸಹಾಯ ಮಾಡಬೇಕು. ಒಬ್ಬರು ಹೊಟ್ಟೆಗೆ ಊಟವನ್ನಾಗ್ಬೇಕು. ಕೆಲವರು ಎಷ್ಟು ವರ್ಷಗಳು ಬಂದ್ರು ಒಂದು ದಿವಸನೂ ಅಡಿಗೆ ಮಾಡಿಸ್ಲಿಲ್ಲ, ಒಂದು ದಿವಸನೂ ಒಬ್ರಿಗೆ ಹೆಲ್ಪ್ ಮಾಡಲಿಲ್ಲ. ಏನನ್ನ ಕೇಳಿದ್ರೆ, ಇಲ್ಲಣ್ಣ ದೇವರು ಅವ್ರಿಗೆ ಶಿಕ್ಷೆ ಕೊಟ್ಟಿರೋದು, ಅವ್ರು ಅನುಭವಿಸಿ ಸುಮ್ಮನೆ ಹೆಲ್ಪ್ ಮಾಡ್ಬೇಡ್ರಿ, ಯಾರು ತುದು ಹೆಲ್ಪ್ ಮಾಡ್ಬೇಡ್ರಿ, ಬೇಡ ಶಿಕ್ಷಣ. ಶಿಕ್ಷೆನೂ ಇನ್ನೊಂದು. ನಿನಗೆ ಒಳ್ಳೆ ವಿಷಯ. ಏನು ವಿಷಯ? ಅವ್ರ ಕಷ್ಟದಲ್ಲಿದ್ದಾರೆ ಅಂತ ನಿನಗೆ ಕಿವಿ ಬೀಳುವಾಗ ಅವ್ರು ಹೇಳಕ್ಕಿಂತ ಮುಂಚಿತವಾಗಿನೇ ಅವ್ರಿಗೆ ಏನು ಬೇಕು ಸಹಾಯ ಮಾಡೋದು ನಿಜವಾದಂತ ವಿಶ್ವಾಸಿ ಲಕ್ಷಣ. ಬಂದು ಕೇಳ್ಕೊಂಡಾಗ 10 ಸತಿ ಕೇಳ್ಕೊಂಡ ಅಣ್ಣ ಕೊಡು ಅಯ್ಯೋ ಕೊಡು ಅಂತೇಳಿ ಕೇಳ್ಕೊಂಡಾಗ ನಿನ್ ಕಾಟ ತಡ್ಕೊಳಕ್ ಆಗ್ತಲ್ಲ ತಗೋ ಅಂತೇಳಿ ಆ ರೀತಿ ಅಲ್ಲ. ನಮ್ಮ ದೇವರ ಮಕ್ಕಳಲ್ಲಿ ಯಾರಿಗಾದ್ರೂ ಎಲ್ಲಾದ್ರೂ ಇಂಥ ಕಷ್ಟದಲ್ಲಿದ್ದಾರೆ, ಹಾಸ್ಪಿಟಲ್ ಇದ್ದಾರೆ ಅಂತ ನಮಗೆ ಹೇಳಿದ್ರು ಪರವಾಗಿಲ್ಲ, ಅವರು ಬೇರೆಯವ್ರ ಮುಖಾಂತರ ಕೇಳಿಸ್ಕೊಂಡಾಗ ತಕ್ಷಣ ನಮ್ಮ ಕೈಯಲ್ಲಿ ಆದದ್ದನ್ನ ಅವ್ರು ಹೋಗಿ ಪ್ರಾರ್ಥನೆ ಮಾಡಿ ಬಿಟ್ಬಿಟ್ಟು ಬರುತ್ತೆ ನಿಜವಾದ ದೇವರ ಮಕ್ಕಳು. ಆಮೆನ್, ಆಮೆನ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ಇಲ್ಲಿ ಗಮನಿಸಿದ್ದಾದ್ರೆ ಇದನ್ನು ಅಬ್ರಹಾಮನ ವಂಶಸ್ಥನಾಗಿರೋದ್ರಿಂದ ಅದನ್ನು ಅನ್ಯದ ಹಣದಿಂದ ಹೊರಗಡೆ ಬಂದಾಗ ಯೇಸು ಹೇಳಿದ್ರು, ಈ ಮನೆಗೆ ಎರಡನೇ ಪಾಯಿಂಟ್ ಅಲ್ಲಿ ನೋಡುವಾಗ ಯಾರ್ಯಾರು ಬಡವರಿಗೆ ಸಹಾಯ ಮಾಡ್ತಾರೋ ಅವ್ರಿಗೆ ಏನ್ ಮಾಡ್ತಾರಂತೆ ದೇವರು ಸಹಾಯ. ಯೋಬನ ಕುರಿತಾಗಿ ಯೋಬ ಜ್ಞಾಪಕ ಮಾಡ್ಕೊಳ್ತಿದ್ದಾನೆ. ಏನಂತೇಳಿ ನಾನು ಓದ್ರೆ ಆ ವಾಕ್ಯವನ್ನ, ನಾನು ಬಾಲ್ಯದಿಂದಲೂ ತಂದೆಯೋಪಾದಿಯಲ್ಲಿ ಅನಾಥನನ್ನು ಸಾಕುತ್ತಾ. ಏನಂತೆ? ಅನಾಥ ಮಕ್ಕಳನ್ನ ಯೋಬ ಹೇಳ್ತಿರೋದು, ಅನಾಥ ಮಕ್ಕಳನ್ನ ನಾನು ಸಾಕ್ತಾ ಇದ್ದೆ. ಆಮೇಲೆ ಅನಾಥರಿಗೆ ಸಹಾಯ ಮಾಡ್ತಾ ಇದ್ದೆ. ಆಮೇಲೆ ನಾನು ಹುಟ್ಟಂದಿನಿಂದಲೂ ಅನಾಥರಿಗೆ ದಾರಿ ತೋರಿಸುತ್ತಾ ಇದ್ದೇನಷ್ಟೇ. ಅನಾಥರಿಗೆ ದಾರಿ ತೋರಿಸ್ತಾ ಇದ್ದೆ. 18ನೇ ವಾಕ್ಯ ಓದಕ್ ಬರ್ತದ ಬರಲ್ವಾ? ಓದ್ರಿ ಕ್ಲಿಯರ್ ಆಗಿ. ನಾನು ಬಾಲ್ಯದಿಂದಲೂ ತಂದೆಯೋಪಾದಿಯಲ್ಲಿ ಅನಾಥರನ್ನು ಸಾಕುತ್ತಾ ಸಾಕುತ್ತಾ ನಾನು ಹುಟ್ಟಿದ ದಿನದಿಂದ ಅನಾಥರಿಗೆ ದಾರಿ ತೋರಿಸ್ತಾ ಇದೆ ಅಷ್ಟೇ. ಬಟ್ಟೆ ಇಲ್ಲದೆ ಬಡವನನ್ನ ಬಟ್ಟೆ ಇಲ್ಲದವನನ್ನ ನಾನು ಕಂಡಾಗಲ್ಲ ನನ್ನ ಕುರಿಗಳ ಉಣ್ಣೆಯಿಂದ ಬೆಚ್ಚಗಾಗಿ ಅವರಿಗೆ ಒಂದು ಬಟ್ಟೆ ಕೊಟ್ಟು ಬೆಚ್ಚಿಗೆ ಇಡ್ತಾನಂತೆ. ಹಲ್ಲೆಲೂಯಾ. ನಾವು ಅನೇಕ ಟೈಮ್ನಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಕೆಲವರಿಗೆ ಬೆಡ್ಶೀಟ್ಗಳು ಅವು ಕಂಬಳಿಗಳು ಕೊಡ್ತಾ ಇದ್ದೇವೆ. ನಾವು ಕೊಟ್ರೆ ಅಥವಾ ನಾವು ಸಂಪಾದನೆ ಮಾಡ್ಕೊಂಡು ಬಂದ್ರೆ ಆ ಕೆಲ ತಂದು ಕೊಟ್ರೆ ಅದನ್ನ ಬಡವರಿಗೆ ಕೊಡ್ತಾ ಇದ್ದೀವಿ. ಆಮೇಲೆ ಆಮೇಲೆ ಇದು ದೇವ್ರು ಇಷ್ಟಪಡುವಂತ ಕಾರ್ಯಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿವರೆಗೂ ಕೈ ನಿನ್ನ ಮುಂದೆ ಬಂದೇ ಅಂದಾಗ ನಿನ್ನ ಮಕ್ಕಳಿಗೂ ಸಹಾಯ ಬರೋದೇ ಇಲ್ಲ. ಪರಲೋಕದಲ್ಲಿ ನೀ ಏನು ಕೂಡಿಡೋಕ್ ಚಾನ್ಸೇ ಇಲ್ಲ. ಹಲ್ಲೆಲೂಯಾ, ಆಮೆನ್. ಯಾಕಂದ್ರೆ ಜ್ಞಾನೋಕ್ತಿಗಳಲ್ಲಿ 19ನೇ ಅಧ್ಯಾಯ 17ನೇ ವಾಕ್ಯ ಈ ರೀತಿ ಹೇಳುತ್ತೆ, ಬಡವರಿಗೆ ದಯ ತೋರಿಸುವನು ಯೆಹೋವನಿಗೆ ಸಾಲ ಕೊಡುವನು. ದೇವರಿಗೆ ಸಾಲ ಕೊಡುವನಂತೆ. ಆಮೆನ್. ಬಡವರಿಗೆ ದಯ ತೋರಿಸುವನು ಯೆಹೋವನಿಗೆ ದೇವರಿಗೆ ಸಾಲ ಕೊಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾರಿಗೆ ಸಾಲ ಕೊಡೋದು? ದೇವರಿಗೆ ಸಾಲ ಕೊಟ್ರೆ ದೇವ್ರ ಸಾಲ ಇಟ್ಕೊಂತಾನ? ಯಾರು ಕೊಟ್ರೆ ಸಾಲ ಕೊಟ್ಟಂಗೆ? ಬಡವರಿಗೆ ಸಾಲ. ಬಡವರಿಗೆ ನೀವು ಸಹಾಯ ಮಾಡಿದ್ರೆ ಯಾಕೆ ಸಹಾಯ ಮಾಡ್ದ ಹಾಗೆ? ಏಸಪ್ಪನಿಗೆ ಸಹಾಯ ಮಾಡ. ಆಮೇಲೆ ಅದಕ್ಕೆ ನೀನು ವಾಕ್ಯ ಹೇಳಲ್ಪಟ್ಟಿದ್ದೆ,
ಪ್ರಸಂಗಿಯಲ್ಲಿ ನಿನ್ನ ಆಹಾರ ನೀರಿನ ಮೇಲೆ ಚೆಲ್ಲು, ಅದು ತಕ್ಕ ಕಾಲದಲ್ಲಿ ನಿನಗೆ ಫಲ ಕೊಡುತ್ತದೆ. ನೀರಂದ್ರೇನು? ವಾಕ್ಯ. ವಾಕ್ಯ ಅನುಸಾರವಾಗಿ ನೀನು ದಾನ ಧರ್ಮವನ್ನು ಮಾಡು. ಕಾಣಿಕೆಯ ದಾನ ಧರ್ಮ ಮಾಡಬೇಡ. ದೇವರ ಹಣವನ್ನ ದೇವರಿಗೆ ಕೊಡಬೇಕು. ಆದರೆ ನಿನ್ನೆಗೆ ಇಟ್ಟಂತಹ ಊಟಕ್ಕಂತ ಇಟ್ಕೊಂಡಂತಹ ಇದರಲ್ಲಿ ನೀನಿನ್ನೊಬ್ಬರು ಸಹಾಯ ಮಾಡಿದಾಗ ಅವರು ಕಣ್ಣೀರಿಟ್ಟು ಸ್ತೋತ್ರ ಮಾಡಿ, ದೇವಾ ನಾನು ಹೊಟ್ಟೆ ಹಚ್ಕೊಂಡಿದ್ದೆ, ದೇವರೇ ನನ್ನ ಬಟ್ಟೆ ಹರ್ಕೊಂಡಿದ್ದೆ, ನನಗೆ ಇವತ್ತು ಈ ರೀತಿ ಸಹಾಯ ಮಾಡ್ತಿಲ್ಲ ಅಂತ ಸ್ತೋತ್ರ ಮಾಡುವಾಗ ಆ ಸ್ತೋತ್ರ ಇಂಡೇ ತಕ್ಷಣ ಪರಲೋಕಕ್ಕೆ ಹೋಗ್ಬಿಡ್ತದೆ. ಆಮೆನ್. ಅವಾಗ ದೇವರು ಖುಷಿ ಪಡ್ತಾನೆ. ದೇವರು ಸಂತೋಷ ಪಡೋ ವಿಚಾರಗಳು ಇವೆಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಸಂತೋಷ ಪಡೋ ವಿಚಾರ? ಇರೋ ಬಡವ್ರ ಹತ್ರ ಇರೋದು ಕಾಸು ಕಿತ್ಕೊಂಡು, ಇರೋ ಬಟ್ಟೆನೂ ಕಿತ್ಕೊಂಡ್ಬಿಟ್ಟು ಬೆಡ್ಶೀಟ್ ಅಂದ್ರೆ ಯಾರು ಸಂತೋಷ ಪಡ್ತಾರೆ? ಚೆನ್ನಾಗಿ ಹುಷಾರಾಗಿದೆ. ಯಾರು ಸಂತೋಷ ಪಡ್ತಾರೆ? ಸೈತಾನನು. ದೇವ್ರು ದುಃಖ ಪಡ್ತಾನೆ ಆ ಟೈಮಲ್ಲಿ. ಆದ್ರೆ ನೀನ್ ಬಡವ್ರ ಸಹಾಯ ಮಾಡಿದಾಗ ದೇವ್ರು ಸಂತೋಷ ಪಟ್ಟಾಗ ಸೈತಾನ ಒದ್ದಾಡ್ತಾನೆ, ಅಯ್ಯೋ ಇವನ್ನೆಲ್ಲಾ ಹೆಲ್ಪ್ ಮಾಡ್ತಾನೆ. ಹಲ್ಲೆಲೂಯಾ. ನಾವು ಯಾರ ಮಹಿಮೆಗಾಗಿ ಮಾಡ್ಬೇಕು? ಜೋರಾಗಿ ಹೇಳ್ರಿ. ಹಲ್ಲೆಲೂಯಾ. ಬಲಗೈಲಿ ಕೊಟ್ಟಿದ್ದು ಎಡಗೈಗೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ರೋಮನ್ ಕ್ಯಾಥಲಿಕ್ ಆ ಬೈಬಲ್ ಅಲ್ಲಿ ಏನಿದೆ ಗೊತ್ತಾ? ಇದೇ ವಾಕ್ಯ. ದೇವರಿಗೆ ಬಡ್ಡಿ ಕೊಟ್ಟವನು. ದೇವರಿಗೆ ಏನ್ ಕೊಟ್ಟಿರೋದು? ಬಡ್ಡಿ ಕೊಟ್ಟವನು. ದೇವ್ರು ಇಟ್ಕೊಂತಾನ, ಬಡ್ಡಿ ಸಮೇತ ಕೊಡ್ತಾನೆ. ಹಲ್ಲೆಲೂಯಾ. ಉಪಕಾರಕ್ಕೆ ಪ್ರತಿ ಉಪಕಾರ ಯೆಹೋವನೇ. ನೀವು ಸಹಾಯ ಮಾಡಿದ ವ್ಯಕ್ತಿಯನ್ನ ಮತ್ತೆ ಇದು ನೋಡ್ಬೇಡ್ರಿ, ನಾನು ಇವ್ರಿಗೆ ಹೆಲ್ಪ್ ಮಾಡಿದ್ದೀನಿ ನೋಡ್ರ, ನಾನು ಕಷ್ಟ ಬಂದು ಕೊಟ್ಟಿಲ್ಲ ಅಂತ ಮಾತಾಡಬಾರ್ದು. ಅವರೇ ಕೊಡ್ಬೇಕಂತೇನಿಲ್ಲ. ಅವ್ರು ಕೊಟ್ಟದ ಮೇಲೆ ಮತ್ತೆ ಬಿಡು. 3 ಜನಕ್ಕೆಲ್ಲ 10 ಜನಕ್ಕೆ ಹೇಳ್ಕೊಂಬೇಡ, ನಾನು ಕೊಟ್ಟೆ ಚಪ್ರ ರೇ ಚಪ್ರ. ಹಲ್ಲೆಲೂಯಾ. ಒಂದು 10 ಜನಕ್ಕೆ ಅಣ್ಣ ಇವ್ರು ನನ್ಗೆ ಅಕ್ಕಿ ಕೊಡಿಸ್ತಾರಣ್ಣ, ಇನ್ನೊಂದು ಜಾಗ ಅಣ್ಣ ಇವ್ರು ನನಗೆ ಅಕ್ಕಿ ಕೊಡಿಸ್ತಾರಣ್ಣ, ಅಣ್ಣ ಇವ್ರು ಅಕ್ಕಿ ಕೊಡಿಸ್ತಾರಣ್ಣ. ಹೇಳಿ 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 ಯಾಕಪ್ಪ ತಕೊಂಡೆ ಅನಿಸ್ಬಿಡ್ಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ತಕೊಂಡವ್ರನ್ನ ಕೊಟ್ಟವರು ಯಾರು ಕೊಡ್ತಿರೋ ಮತ್ತೆ ಅವರಿಂದ ಬರ್ಬೇಕಂತ ಇದು ನೋಡ್ಬೇಡಿ, ಪರಲೋಕದಿಂದ ಬರುತ್ತೆ ನಿಮಗೆ. ಯೆಹೋವನೇ ಪ್ರತ್ಯುಪಕಾರ ಮಾಡುವನು. ಯೆಹೋವನೇ ಪ್ರತಿ ಉಪಕಾರವನ್ನ ಮಾಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ನಿಮ್ಮ ಮಕ್ಕಳು ಭಿಕ್ಷೆ ಬೇಡೋದೇ ಇಲ್ಲ. ಯಾರು ದೇವರ ಹೆಸರಲ್ಲಿ ಬಡವರಿಗೆ ಸಹಾಯ ಮಾಡ್ತೀರೋ, ಸತ್ಯವಾಗಿ ವಾಕ್ಯಾನುಸಾರವಾಗಿ ಕಾಣಿಕೆ ಕೊಡ್ತೀರೋ, ನಿಮ್ಮ ಮನೆಯಾಗ್ಲಿ ನಿಮ್ಮ ಮಕ್ಕಳಾಗ್ಲಿ ಕೊನೆಯ ಕಾಲದಲ್ಲಿ ನೀವು ಯಾವ ಕೊರತೆರದ ಹಾಗೆ ಅದ್ಭುತವಾಗಿ ಸಾಕ್ತಾನೆ. ಅದ್ಭುತವಾಗಿ ಸಾಕ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಂಗಂತೇಳಿ ಸಾಲ ಮಾಡಿ ಕೊಡು ಅಂತ ಹೇಳ್ತಾ ಇಲ್ಲ. ನಿನ್ನ ಹತ್ರ 10 ರೂಪಾಯಿ ಇದ್ರೆ 2 ರೂಪಾಯಿ ಕೊಡು. ಅಟ್ಲೀಸ್ಟ್ 1 ರೂಪಾಯಿ ಒಬ್ರು ಕೊಡು. ನೀವು 9 ರೂಪಾಯಿ ತಿನ್ನು. ದೇವ್ರ ದೊಡ್ಡ ಆಶೀರ್ವಾದ ಮಾಡು. ಆಮೆನ್, ಆಮೆನ್. ಹಲ್ಲೆಲೂಯಾ. ಸುಮಾರು ಜನಕ್ಕೆ ಏನಾದ್ರೂ ಬಂದು ಯಾರು ಬಂದು ನೋಡಿರ್ಬೇಕು, ಪಾಸ್ಟ್ ನೋಡಿಲ್ಲ, ಅವ್ರು ಕೊಟ್ಟಿಲ್ಲ, ಇವ್ರು ಕೊಟ್ಟಿಲ್ಲ. ನೀನ್ ದೇವ್ರ ಹತ್ರ ಮಾತಾಡಿ, ಯಾರ ಹತ್ರನೋ ದೇವ್ರ ಮಾತಾಡಿ ನಿನ್ ಮನೆಗೆ ಬಂದು ಕೊಟ್ಬಿಟ್ಟು ಹೋಗ್ತಾರೆ. ಖಂಡಿತ ಸಹಾಯ ಮಾಡ್ತಾರೆ. ನಮ್ಮ ಸಭೆಯಲ್ಲಿ ಒಬ್ರು ಇದ್ರು, ಈಗ ಪಾಪ ಓಡೋಗ್ಬಿಟ್ರು ಬೇರೆ ಕಡೆ. ಅವರು ಮಂಜಮ್ಮ ಅವ್ರ ಸಂಬಂಧಿಕರದ್ದು ಸ್ಕೂಟರ್ ಅಲ್ವಾ ಎತ್ಕೊಂಡೋಗಿ ಕ್ರಿಸ್ಮಸ್ ಟೈಮ್ ಮಂಜು ಜಾಸ್ತಿ, ಗಾಡಿ ಫಾಸ್ಟ್ ಆಗಿ ಹೊಡೆದು, ಯಾರ್ದ ಗಾಡಿ ಅಲ್ವಾ, ಗಟ್ಟಿಗಿದ್ದೀನಿ ಅಂದ್ಬಿಟ್ಟು ಫಾಸ್ಟ್ ಆಗಿ ಹೋಗಿ ಡವಾ ಅನ್ನೋ ಜಾಗದಲ್ಲಿ ಬಿತ್ತು. ಗಾಡಿಗೆ ಏಟು, ಈತನಿಗೆ ತಲೆಯಿಂದ ಕಾಲಿಗೆಲ್ಲ ಏಟು. ಒಂದು 15 ದಿವಸ ಕಲಿಸ್ಕೊತಿದ್ದೀನಿ ಮನೆಯಲ್ಲೇ. ಒಂದ್ ದಿವಸ ನೋಡ್ಕೊಂಬರೋಣ ಅಂತ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಗೆ ಹೋದ ತಕ್ಷಣ ಅಂತ ಹೇಳ್ದ, ಏನ್ ಬ್ರದರ್ ಚರ್ಚಲ್ಲಿರೋರು ಯಾರು ಬಂದು ನಾನು ನೋಡಿಲ್ಲ ಅಂತ ಕೋಪದಿಂದ, ಆ ಯಕ್ಕನ ಬಂದಿಲ್ಲ, ಈ ಯಕ್ಕನ ಬಂದಿಲ್ಲ, ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ, ಬಂದು ನಾನು ನೋಡಿಲ್ಲ. ನೋಡ್ಬೇಕಾದ್ರೆ ಕರೆಕ್ಟೇ. ನನಗೆ ಒಂದು ಕಿವಿಯಲ್ಲಿ ಒಂದು ಮಾತು ಕೇಳಿದ್ರು, ಅವನು ಕೇಳು, ನೀನ್ ಯಾರಿಗಾದ್ರು ಕೊಟ್ಟೆ ಯಾವತ್ತಾದ್ರೂ ಕೇಳು. ನಾನು ಕೇಳಿದೆ, ಕರೆಕ್ಟಪ್ಪ, ನೀನ್ ಆಕ್ಸಿಡೆಂಟ್ ಆಗಿದೆ, ನೀನ್ ಗಾಯ ಆಗಿದೆ, ನೀನ್ ಕೊಡ್ಬೇಕು, ಕರೆಕ್ಟ್.
ಈ ತರ ಯಾರಾದ್ರೂ ಕಾಯಿಲೆ ಬಿದ್ದಿದ್ರೆ, ಯಾರನ್ನ ಆಕ್ಸಿಡೆಂಟ್ ಆಗಿದ್ರೆ ಎಷ್ಟು ಜನಕ್ಕೆ ನೀನು ಸಹಾಯ ಮಾಡಿದ್ಯಾ? ಗಪ್ಚಿಪ್ ಆಗುತ್ತೆ, ಯಾರು ಕೊಟ್ಟಿಲ್ಲ. ಯಾಕಂದ್ರೆ ಅವ್ರು ಕೋಲಿಗೆ ಸಂಬಂಧಪಟ್ಟರು, ಕೈ ಬಿಡಲ್ಲ. ಲಾವ್ ಅಗಾವ್ ಇದೆ, ಕೊಟ್ಟಿದ ಕೈ ಇಲ್ಲ. ನೀನು ಬಿತ್ತದೆ ಹೆಂಗ್ ಕೊಯ್ತೀಯ? ಇನ್ನೊಬ್ಬರ ಕಷ್ಟದಲ್ಲಿದ್ದಾಗ ನೀನು ಸಹಾಯ ಮಾಡಿದಾದ್ರೆ ನಿನ್ ಮನಸ್ಸು ಸೇರ್ತದೆ. ಬಿತ್ತವರೇ ಇಲ್ಲ, ಹಂಗೇ ಬಂದ್ಬಿಡ್ಬೇಕು, ಅದು ತಪ್ಪು. ಹಲ್ಲೆಲೂಯಾ. ಮಾಡಿದ್ದು ಮಾರಾಯ ಅರ್ಧ ಹೇಳ್ತಾರೆ, ಇದ್ದನ್ನ ಕೊಡಬೇಕು ತಿಳಿಯೋ ನೀನು ಮಾರಾಯ. ಮಾಡಿದ್ದು ಮಾರಾಯ, ಮಾಡಿದ್ದು ಮಾರಾಯ ಅರ್ಧ ಹೇಳ್ತಾರೆ ಭಯ. ನೀನು ಬಿಟ್ಟಿಯಲ್ಲ, ನೀನು ಬಿಟ್ಟಿಯಲ್ಲ, ನೀನು ಬಿಟ್ಟಿಯಲ್ಲ, ನೀನು ಬಿಟ್ಟಿಯಲ್ಲ. ಮಾರಾಯ ಅಂತ ಹೇಳ್ತಾರೆ ಯಾಕಲ್ಲ, ಇದು ನನ್ನ ಆಚೆ ಕಡೆ ಮಾರಾಯ. ಯೇಸು ಸ್ವಾಮಿಯ ಮಾಲೆಯ ಒಂದು ಲೋಕದ ಆಸೆಯ ಕಂಡು ಅದು ಮಾಲೆ ಮೋಸದ ಯೇಸು ಸ್ವಾಮಿಯ ಮಾಲೆಯ ಒಂದು ಲೋಕದ ಆಸೆಯ ಕಂಡು ಅದು ಮಾಲೆ ಮೋಸದ ಪಾಪವ ತೊರೆದು ಬಾಳ ಯೇಸುವ ಕಡೆದು, ಪಾಪವ ತೊರೆದು ಸ್ವಾಮಿಯ ಕಡೆದು ಬಾಳ ಯೇಸುವ ಕಡೆದು, ಬಾಳ ಯೇಸುವ ಕಡೆದು, ನೀ ಬಾಳ ಯೇಸುವ ಕಡೆದು. ಮಾಡಿದ್ದು ಮಾರಾಯ ಅನೇಕಯ್ಯ ಕಮಯ, ಇದನ್ನ ಕೊಡಬೇಕು ಮಾಡಿದ್ದು ಮಾರಾಯ. ಚಪಲ ಬೇರೆ ಮಹಿಮೆ ಮಾಡಿಕೊಂಡು ನಾವು ಏನು ಬಿತ್ತೀವೋ, ನಿಮ್ಗೆ 10 ಎಕರೆ ಏನು ಬಿತ್ತಿಲ್ಲ ಅಂದ್ರೆ ನಿಮ್ಗೆ ಏನು ಬರೋದಿಲ್ಲ. ಆಮೇಲೆ ನಾವು ಚೆನ್ನಾಗಿದ್ದಾಗ್ಲೇ, ಎಲ್ಲರಿಗೂ ಅನುಕೂಲ ಇದ್ದಾಗಲೇ, ನಮ್ಮ ಕೈಲಾಗಿದ್ದನ್ನ ಬಿತ್ತುವಾಗ, ದೇವರ ರಾಜ್ಯ ಮಹಿಮೆಗಾಗಿ ಬಿತ್ತುವಾಗ ಕರ್ತನನ್ನು ಸನ್ಮಾನಿಸುವ ಹಾಗೆ. ಆಮೇಲೆ ದೇವರ ಸ್ತೋತ್ರ. ಗಲಾತ್ಯ ಪತ್ರಿಕೆ 2ನೇ ವಾಕ್ಯ. ಗಲಾತ್ಯ ಪತ್ರಿಕೆ 2ನೇ ವಾಕ್ಯ ಓದಿ. ಸಾಕು, ಗಮನಿಸಿರಿ. ನಾವು ಸೇವಕರಿಗೆ ಬಲಗೈ ಕೊಡಬೇಕು. ಆಮೇಲೆ ಸಪೋರ್ಟ್ ಮಾಡಬೇಕು. ದೇವರ ವಾಕ್ಯ ಇದನ್ನು ನೋಡ್ತಾ ಇದೆ. ಐಕ್ಯವಾಗಿರುವವರು ಯಾರ್ಯಾರು ಇರ್ತಿರೋ ಸಭೆಯಲ್ಲಿ, ಐಕ್ಯವಾಗಿರುವಂತವರು ಏನ್ ಮಾಡ್ತಾರೆ ಗೊತ್ತಾ? ಬಲಗೈಯನ್ನು ಕೊಟ್ಟು, ಏನ್ ಕೊಟ್ಟು? ಸೇವಕರಿಗೆ ಬಲಗೈಯನ್ನು ಕೊಟ್ಟು ಅವರಿಗೆ ಪ್ರೋತ್ಸಾಹ ಮಾಡಿ ಸೇವೆ ಮಾಡುವ ಹಾಗೆ ನೀವು ಸಹಾಯ ಮಾಡಿದ್ದಾದ್ರೆ ಅದು ಕರ್ತನಿಗೆ ಮಹಿಮೆ ಆಗುತ್ತೆ. ಇಲ್ಲಿ ಸೇವೆಯಲ್ಲಿ ಈ ಬರ್ನಬ ಮತ್ತೆ ಕೇಪ ಯೋಹಾನ ಕಂಡು ಏನ್ ಮಾಡ್ತಾರಂತೆ? ತಿಳ್ಕೊಂಡು ಐಕ್ಯವನ್ನು ತೋರಿಸೋದಕ್ಕೋಸ್ಕರ ನನಗೂ ಬರ್ನಬನಿಗೆ ಏನ್ ಮಾಡಿದ್ರು? ಬಲಗೈ ಕೊಟ್ಟು ಆಮೇಲೆ ಸುವಾರ್ತೆ ಹೇಳೋದಕ್ಕೆ, ಸೇವೆ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಬೇಕು. ಆಮೇಲೆ ದೇವರ ದೊಡ್ಡ ಆಜ್ಞೆ ಏನು ಗೊತ್ತಾ? ಜಗತ್ತಿಗೆಲ್ಲ ಹೋಗಿ ಸುವಾರ್ತೆಯನ್ನ ಸಾರಿರಿ. ಊರಿಗೆಲ್ಲ ಹೋಗಿ ಸುವಾರ್ತೆನಾದ್ರೂ ಹೇಳಬೇಕು, ಅಥವಾ ಸುವಾರ್ತೆಗೆ ಹೋಗುವವರಿಗೆ ಸಪೋರ್ಟ್ ಆದ್ರೂ ಮಾಡಬೇಕು, ಸಹಾಯ ಆದ್ರೂ ಮಾಡಬೇಕು. ಎರಡು ಇಂಪಾರ್ಟೆಂಟ್. ಏನ್ ಹೇಳ್ರಿ? ನೀನು
ಸುವಾರ್ತೆ ಕೆಲಸ ಮಾಡಬೇಕು. ಇಲ್ಲ ಸುವಾರ್ತೆ ಹೋಗುವವರಿಗೆ ನೀವೇನ್ ಮಾಡ್ಬೇಕು? ಸಹಾಯ ಮಾಡಬೇಕು. ಆಮೆನ್, ಆಮೆನ್. ಇಂಥವರನ್ನ ದೇವರು ಆಶೀರ್ವಾದ ಮಾಡ್ತಾರೆ. ಸೇವೆಗೆ ಸಹಾಯ ಮಾಡಿದವರನ್ನ, ಸಭೆ ಕಟ್ಟವರನ್ನ, ಅದು ಯಾವ ಸಭೆ, ನಮಗೆ ಸಂಬಂಧಪಟ್ಟದ್ದು ಯಾವುದೇ ಸಭೆ ಆಗಲಿ, ಸಹಾಯ ನಮ್ಮ ಎದುರು ನೋಡಿದಾಗ ನಮ್ಮ ಕೈಯಲ್ಲಿ ಆಗಂಗಿದ್ರೆ, ನಮ್ಮ ಕೈಯಲ್ಲಿ ಆಗುವ ಶಕ್ತಿ ಮಟ್ಟಿಗೆ ಸಭೆ ಕಟ್ಟೋದಕ್ಕೂ ಸೇವೆ ಮಾಡೋದಕ್ಕೂ ನಾವು ಮುಂದಾಗಿರ್ಬೇಕು. ಮುಂದಾಗಿದ್ದಾಗ ನಿನ್ನ ಹೆಸರನ್ನ ದೇವರು ಜ್ಞಾಪಕದ ಪುಸ್ತಕ ಖಂಡಿತ ಬರೆದಿರ್ತಾನೆ. ಜೊತೆಗೆ ಅನೇಕರ ಮಧ್ಯದಲ್ಲಿ ನಿನ್ನ ಹೆಸರನ್ನ ಹೇಳ್ತಾನೆ. ಆಮೆನ್. ಇಂಥವರು ಈ ತರ ಸೇವೆಗೆ ಸಪೋರ್ಟ್ ಆಗಿದ್ರು ನಮ್ಮ ಸಭೆಯಲ್ಲಿ. ಇಂಥವರು ವಾಕ್ಯದ ಪ್ರಕಾರ ಜೀವಿಸ್ತಾ ಇದ್ರು, ಈ ರೀತಿಯಾಗಿ ಮಾಡಿದ್ರು ಅಂತೇಳಿ ಹೇಳಬಹುದು. ನಾನು ನಿನ್ನೆ ಕೂಡ ವೇಣು ಬ್ರದರ್ ಹತ್ರ ಹೇಳಿದೆ, 3-4 ಬಡ ಹೆಂಗಸರು, ಎಷ್ಟು ಜನ ಸಭೆ ಮಕ್ಕಳು, ತುಂಬಾ ಕೆಳಮಟ್ಟಕ್ಕೆ, ಅವರಿಗೆ ತಿನ್ನಕ್ಕೆ ಊಟಕ್ಕೆ ಅಷ್ಟೇ. ಅಂತವರು 4 ಜನ ಒಂದು 2-3 ವರ್ಷಗಳಲ್ಲಿ ಒಂದು ಒಳ್ಳೊಳ್ಳೆ ಕಾಣಿಕೆಗಳನ್ನು ತಂದುಕೊಟ್ರು. ನನ್ನಲ್ಲಿ ಕಣ್ಣೀರೇ ಬಂತು. ಎಂತೆಂಥ ಲಕ್ಷ ಬಿಸ್ನೆಸ್ ಮಾಡೋರಿದ್ದಾರೆ, ಸಂಬಳ ತೆಗೆಯೋರಿದ್ದಾರೆ, ಅದನ್ನು ಮಾಡ್ತಿದ್ದಾರೆ. ಆದರೆ ಅವರಿಗೆ ಎಂತಹ ಆ ಮನಸ್ಸು, ಈ ಬಡವರಿಗೆ ಇವ್ರಿಗೆ ಊಟಕ್ಕಿಲ್ಲ, ಬಟ್ಟೆಗೆ, ಇಂಥವರು ಇಷ್ಟು ದೊಡ್ಡ ಅಮೌಂಟ್ ತಂದು ಕೊಡ್ತಾರಲ್ಲ ದೇವರೇ ಅಂದಾಗ ದೇವರು ಜ್ಞಾಪಕ ಪಡಿಸಿದ್ರೆ, ಆ ಯೇಸುವಿನ ಕಾಲದಲ್ಲಿ ಕೂಡ ಆ ಬಡ ವಿಧವೆ ಕೊಟ್ಟಿದ್ದ ದೊಡ್ಡದು. ಆಮೇಲೆ ಶ್ರೀಮಂತರ ಹೆಸರನ್ನ ಎಲ್ಲಿ ಯೇಸು ಹೇಳಿಲ್ಲ, ಬಡ ವಿಧವೆನ ಹೆಸರನ್ನ ಹೇಳದ, ತ್ಯಾಗ ಮಾಡಿದವರನ್ನ ಹೆಸರನ್ನ ಹೇಳದ, ಪ್ರಾರ್ಥನೆಗೆ ಮನೆ ಕೊಟ್ಟವರ ಹೆಸರನ್ನ ಹೇಳದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇದನ್ನು ಕೇಳುವಾಗ ನಿಮ್ಮ ಮನಸ್ಸಲ್ಲಿ ಈ ರೀತಿ ಕೇಳಬಹುದು, ಇಲ್ಲಿ ಕೊಟ್ರೆ ನಾವು ಒಳ್ಳೆಯವರು, ಇಲ್ಲಿ ಕೊಡ್ತೀವಿ ಹಂಗೆಲ್ಲ ಜಾಗೃತಿನ ಕೆಲಸ. ಆ ರೀತಿ ಮನಸ್ಸು ನಿನಗೆ ಬರಬಾರ್ದು. ನನ್ನನ್ನು ಆ ರೀತಿಗೆ ಮಾಡಿದೇವರೇ, ನನ್ನನ್ನು ಸಹ ಉಪಯೋಗ ಮಾಡ್ಕೋ. ನನ್ನಿಂದ ನನ್ನ ಸಭೆ ಆಶೀರ್ವಾದ ಹೊಂದಬೇಕು, ನನ್ನಿಂದ ಈ ಸೇವೆ ಬೆಳಿಬೇಕು. ಆಮೆನ್, ಆಮೆನ್. ನನ್ನ ಕೈಲಿ ಆದ ಮಟ್ಟಿಗೆ, ಮೀರಿಲ್ಲ, ಆದ ಮಟ್ಟಿಗೆ ಸೇವೆಗೂ ಸೇವಕರಿಗೂ ಸಭೆಗೂ ನಾನು ಸಹಾಯಕನಾಗಿರಬೇಕು. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಅಪೊಸ್ತಲ ಕಾರ್ಯಗಳ 9ನೇ ವಾಕ್ಯದಲ್ಲಿ ನೋಡುವಾಗ, ಆಗ ತಾನೇ ಅಪೊಸ್ತಲನಾದ ಪೌಲನು ಸೌಲನಾಗಿದ್ದ. ಯೇಸು ಸ್ವಾಮಿ ನಂಬೋದಕ್ಕಿಂತ ಮುಂಚಿತವಾಗಿ ಆತನೇನಾಗಿದ್ದ? ಸೌಲನಾಗಿದ್ದ. ಆಮೆನ್. ಒಳ್ಳೆ ವಿದ್ಯಾವಂತ, ಕೋಟ್ಯಾಧಿಪತಿ, ಆದ್ರೆ ದೊಡ್ಡ ಅಧಿಕಾರಿ ರೋಮ್ ರಾಜ್ಯದಲ್ಲಿ. ಆದ್ರೆ ಯಾರ್ಯಾರು ಯೇಸು ಸ್ವಾಮಿ ನಂಬಿದ್ದಾರೋ ಅವರನ್ನ ಹಿಂಸೆ ಪಡಿಸ್ತಾ ಇದ್ದ, ಹೊಡಿತಾ ಇದ್ದ, ಕಠಿಣವಾಗಿ ಶಿಕ್ಷೆ ಮಾಡ್ತಾ ಇದ್ದ. ಅನೇಕರ ಕೊಲೆ ಮಾಡಿದ ಮೇಲೆ ಒಂದು ಊರಲ್ಲಿ ದೊಡ್ಡ ಜನ ಇದ್ದಾರೆ. ದಮಸ್ಕ ಪಟ್ಟಣಕ್ಕೆ ಹೋಗ್ತಿರ್ಬೇಕಾದ್ರೆ ಅಲ್ಲಿನ ಜನರಲ್ಲಿ ಕ್ರೈಸ್ತರ ಎಲ್ಲರೂ ಇದ್ದಾರೆ. ಅವ್ರನ್ನೆಲ್ಲರನ್ನ ನಾಶ ಮಾಡ್ಬೇಕಂತೇಳಿ ಪರ್ಮಿಷನ್ ಲೆಟರ್ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಮಧ್ಯ ದಾರಿಯಲ್ಲಿ ದೇವರು ಆತನ್ನ ಮುಟ್ಟಿದ. ಆಮೇಲೆ ನೇರವಾಗಿ ಮಾತಾಡಿದ, ಸೌಲನೇ, ಸೌಲನೇ, ನನ್ನ ಯಾಕೆ ಹಿಂಸೆ ಪಡಿಸ್ತೀಯ ಅಂದ. ಆಮೆನ್. ಆತನ ದೇವರ ಕಣ್ಣುಗಳಲ್ಲಿ ನೋಡಿದ ತಕ್ಷಣ ಕಣ್ಣುಗಳು ಕುರುಡಾಗ್ಬಿಡ್ತು. ಅವನ ಜೀವಿತ ಚೇಂಜ್ ಆಯ್ತು. ಎಷ್ಟೋ ಜನ ಸಾಯಿಸಿದಂತ ವ್ಯಕ್ತಿ ಇವತ್ತು ಏನ್ ಮಾಡ್ತಾನೆ ಗೊತ್ತಾ? ದೇವರಿಗಾಗಿ ಬದಲಾವಣೆ ಆಗ್ತಾನೆ. ಆ ಸತ್ಯವನ್ನು ತಿಳ್ಕೊಂಡ ನಂತರ ಅವನು ಕಣ್ಣು ಕಾಣಿಸ್ತಾ ಇಲ್ಲ, ಮುಂದೆ ಹೋಗ್ತದೆ. ಹೋದ್ರೆ 6ನೇ ವಾಕ್ಯ ದೇವರು ಹೇಳ್ತಾರೆ, ನೀನು ಎದ್ದು ಊರೊಳಕ್ಕೆ ಹೋಗು, ನಿನಗೆ ಮಾಡಬೇಕಾದ ಅಲ್ಲಿಗೆ ನಾನು ತಿಳಿಸ್ತೇನೆ ಹೇಳಿದನು. ಅವನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಧ್ವನಿಯನ್ನು ಮಾತ್ರ ಕೇಳಿ ಯಾರನ್ನು ಕಾಣದೆ ಮೂಕರಂತೆ ನಿಂತರು. ಪೌಲನು ನೆಲದಿಂದ ಎದ್ದು ಕಣ್ಣು ತೆರೆದಾಗ, ಸೌಲನು ನೆಲದಿಂದ ಎದ್ದು ಕಣ್ಣು ತೆರೆದಾಗ ಏನು ಕಾಣಲಿಲ್ಲ. ಆಗ ಅವರು ಅವನನ್ನ ಕೈ ಹಿಡಿದು ದಮಸ್ಕದೊಳಗೆ ಕರ್ಕೊಂಡು ಹೋದರು. ಇಲ್ಲಿ ಅಂಡರ್ಲೈನ್ ಮಾಡ್ಕೋಬೇಕಿರೋದಂದ್ರೆ, ಆತನಿಗೆ ಕಣ್ಣು ಹೋದಾಗ, ಕಣ್ಣು ಕಾಣಿಸ್ತಿದ್ದಾಗ ತನ್ನ ಕೈಯನ್ನ ಕೊಟ್ಟು ಆ ದಮಸ್ಕ ಪಟ್ಟಣ ಕರ್ಕೊಂಡು ಹೋಗ್ತಾರೆ. ಆಮೆನ್, ಆಮೆನ್. ವಿಶ್ವಾಸಿಗಳಾದಂತ ನಾವು, ಕಣ್ಣಿಗೆ ಕಾಣದಂತವರು, ದೇವರ ಬಗ್ಗೆ ಗೊತ್ತಿಲ್ಲದವರು ಅಂತಹ ಎಷ್ಟೋ ಜನ ಇದ್ದಾರೆ. ಕಾಯಿಲೆದಲ್ಲಿದ್ದಾರೆ, ಮಾಯಮಂತ್ರದಲ್ಲಿದ್ದಾರೆ, ಅನೇಕ ರೋಗ ಸಮಸ್ಯೆಗಳಲ್ಲಿದ್ದಾರೆ. ಅವರಿಗೆ ನಿಮ್ಮ ಕೈ ಬೇಕಾಗಿದೆ. ಯಾರ ಕೈ? ಯಾರ ಕೈ? ಹಲ್ಲೆಲೂಯಾ. ಇಲ್ಲಿ ಸೌಲನಿಗೆ ಕೈ
ಕೊಟ್ಟು ಅಲ್ಲಿನವರು ಕೈ ಹಿಡ್ಕೊಂಡು ಆ ದಮಸ್ಕ ಪಟ್ಟಣ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಮೋಸ್ಟ್ಲಿ ಇಲ್ಲಿ ಇರೋ ಕೈಗಳನ್ನ ಓಡಿಸ್ತಾ ಇದ್ದೀರಾ, ಇಲ್ಲಿ ಕೈ ಹಿಡ್ಕೊಂಡ್ರೆ ಗೊತ್ತಾಗ್ತಾ ಇಲ್ಲ. ಸುಮಾರು ಜನ, ಎಷ್ಟು ಜನ ಇಲ್ಲಿ ಸೌಲ್ನ ಪೌಲ್ನಾಗ ಮಾಡೋದಕ್ಕೆ ರೆಡಿ ಆಗಿದ್ದೀರಾ? ಸೌಲ ಆಗಿದ್ದಂತ ವ್ಯಕ್ತಿಯನ್ನ ಪೌಲ್ನಾಗ ಮಾಡೋದಕ್ಕೆ ದೇವರು ನಿನಗೂ ನನಗೆ ಅಧಿಕಾರ ಕೊಟ್ಟಿದ್ದಾನೆ. ಅದಕ್ಕೆ ಬೇಕಾಗಿರೋದು ನಿನ್ನ ಕೈಗಳು, ಅದಕ್ಕೆ ಬೇಕಾಗಿರೋದು ನಿನ್ನ ಕೈಗಳು. ಯಾರು ಕಷ್ಟದಲ್ಲಿದ್ದಾರೋ, ನೋವಿದ್ದಾರೋ ಅವರಿಗೆ ನಿನ್ನ ಸಹಾಯ, ನೋವಲ್ಲಿದ್ರೆ ನಿನ್ನ ಸಹಾಯ, ನಿನ್ನ ಕೈ ಸಹಾಯ ಮಾಡಿ ಆ ಕೈ ಹಿಡಿದು ಸಭೆ ಕರ್ಕೊಂಡ್ಬಂದು ಸುವಾರ್ತೆ ಹೇಳಿ ಪ್ರಾರ್ಥನೆ ಮಾಡಬೇಕು. ಎಷ್ಟು ಜನ ಆಮೇಲೆ ಹೇಳ್ತೇವೆ? ನಿನ್ನಿಂದ ಒಂದು ಆತ್ಮ ಆದಾಯ ಮಾಡಕ್ ಸಾಧ್ಯ ಆಗಿದೆ ಎಲ್ಲರಿಗೂ? ಲೋಕದಗೋಸ್ಕರ ಲಕ್ಷ ಸಂಪಾದನೆ ಮಾಡಕ್ಕೆ ಓಡ್ತೀಯ, ಅದು ಓಡ್ತೀಯ, ರಾತ್ರಿ ಡ್ಯೂಟಿ ಮಾಡ್ತೀಯ, ಓಟಿ ಮಾಡ್ತೀಯ. ಒಂದು ಆತ್ಮ నిన్నింద ఒక్కరికైనా ఒక ఆత్మనైనా రక్షించావా, నువ్వు వెలిగించావా. ఏంటంటే ఒక్కరినైనా ఒక ఆత్మనైనా రక్షణ గడిಸ್ತಾ, ಬೆಳಗಿಸ್ತಾ, ದೀಪ ಹಚ್ಚಿದ ಅವರ ಮನೆಯಲ್ಲೇ ದೇವರು ಇವತ್ತು ಪ್ರಶ್ನೆ ಮಾಡ್ತಾನೆ. ನೀವು ಅನೇಕರು ಹೊಸಬರು ಬಂದಿದ್ದೀರಾ, ಬೆಳಗ್ಗೆ ಕೇಳೋಕೆ ಸಂತೋಷ ಆಯ್ತು. ಈ ಜನ ಬರ್ತಾ ಇದೀರಿ ಬ್ರದರ್, ಅವರ ಕೈಗಳನ್ನು ಹಿಡಿದು ತಂದಿದ್ದೀರಲ್ಲ, ನಿಮ್ಮ ಕೈಯನ್ನು ದೇವರು ಹಿಡ್ಕೊಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೂ ಒಂದು ಆತ್ಮವನ್ನು ಆದಾಯ ಮಾಡದಂತವರು ಎಚ್ಚರಿಕೆ ಗಂಟೆ ಆಗಿರ್ತದೆ. ಇಷ್ಟು ವರ್ಷ ನಿನಗೆ ಜೀವ ಕೊಟ್ಟು, ಆಶ್ರದ ಮಾಡಿ, ಮನೆ ಕೊಟ್ಟು, ಗಾಡಿ ಕೊಟ್ಟು, ಎಲ್ಲ ಮಾಡಿ ಒಂದು ಆತ್ಮ ಆದಾಯ ಮಾಡಕ್ಕಾಗ್ಲಿಲ್ವಲ್ಲ. ನೋಡಿ, ಸೌಲನನ್ನ ಪೌಲ್ನಾಗ ಮಾಡೋದಕ್ಕೆ ಜನ ಕೈ ಕೊಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓದ್ರಿ ಬೇಗ. ಅವನು 3 ದಿವಸ ಕಣ್ಣು ಕಾಣದೆ ಏನು ತಿನ್ನಲಿಲ್ಲ, ಏನು ಕುಡಿಯಲಿಲ್ಲ. ದಮಸ್ಕದಲ್ಲಿ ಅನಾನಿಯನೆಂಬ ಒಬ್ಬ ಶಿಷ್ಯನಿದ್ದನು. ದಮಸ್ಕದಲ್ಲಿ ಅನಾನಿಯನೆಂಬ ಶಿಷ್ಯನಿದ್ದನು. ಕರ್ತನ ದರ್ಶನದಲ್ಲಿ ಅನಾನಿಯನೇ ಅವನನ್ನು ಕರೆಯಲು ಅವನು ಕರ್ತನೇ ಇಗೋ ಇದ್ದೇನೆ ಅಂದನು. ನೋಡ್ರಿ, ಸೌಲನು ಬರ್ತಾನೆ, ಪೌಲ್ನಾಗೆ ಮಾರ್ಪಡುವಂತಂತೇಳಿ ಅಲ್ಲಿದ್ದ ಶಿಷ್ಯನಿಗೆ ದರ್ಶನ ಆಯ್ತು. ಆಗ ದರ್ಶನದಲ್ಲಿ ಅವನ ಹೆಸರಿದ್ದು ಕರೆದು ಹೇಳ್ತಿದ್ದಾನೆ, ಅನಾನಿಯನೇ ಕರೆಯಲು. ಅವಾಗ ಹೇಳಿದೆ, ಸ್ವಾಮಿ ಇದ್ದೀನಿ, ರೆಡಿ ಇದ್ದೀನಿ. ನಿಮ್ಮನ್ನ ಯಾರನ್ನ ಕರೆದ್ರೆ ನೀವು ರೆಡಿ ಇರ್ತೀರಾ? ನಿಮ್ಮ ಹೆಸರು ಹೇಳಿ ಕೇಳಿದ್ರೆ, ನಿಮ್ಮ ಹೆಸರು ಹೇಳಿ ಜೋರಾಗಿ. ಆಮೇಲೆ ನಿಮ್ಮ ಹೆಸರು ಹೇಳ್ರಿ ಜೋರಾಗಿ. ದೇವರು ನಿಮ್ಮ ಕಣ್ಣು ಮುಂದ್ಗಡೆ ಒಂದು ಚಿತ್ರ ಬರುವಾಗ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ಯಾರಿಗೆ ಸಹಾಯ ಮಾಡಬೇಕು, ಎಲ್ಲಿ ಸುವಾರ್ತೆಗೋಸ್ಕರ ಕಾಯ್ತವರೋ, ಯಾವ ಹಳ್ಳಿಯಲ್ಲಿ ನನಗೆ ಯಾರು ದಿಕ್ಕಿಲ್ಲ, ಕಾಪಾಡೋರು ಯಾರು, ಸುವಾರ್ತೆ ಹೇಳೋರಲ್ಲಿ ಕೇಳ್ತಾವ್ರೆ, ಆ ಜಾಗಕ್ಕೆ ನೀವು ರೆಡಿ ಆಗಿರಬೇಕು. ಆಮೇಲೆ ಅದು ನಿಮ್ಮೂರೋ ಪಕ್ಕದೂರು, ನಿಮ್ ತಾಲೂಕೋ ಬೇರೆ ತಾಲೂಕು, ಯಾರಿಗೆ ಸುವಾರ್ತೆ ಬೇಕೋ ಅಲ್ಲಿಗೆ ಹೋಗಿ ಸುವಾರ್ತೆನ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೆ ಹೋದ್ರಿ ಬೇಗ. ಪ್ರಾರ್ಥನೆ ಮಾಡುತ್ತಾನೆ ಮತ್ತು ಅನಾನಿಯನೆಂಬ ಒಬ್ಬ ಮನುಷ್ಯನು ಒಳಗೆ ಬಂದು ನನಗೆ ತಿರುಗಿ ಕಣ್ಣು ಕಾಣುವಂತೆ ತನ್ನ ಮೇಲೆ ಕೈ ಇಡುವುದನ್ನು ನೋಡಿದ್ದಾನೆ ಎಂದು ಹೇಳಿದನು. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. 12ನೇ ವಾಕ್ಯ ಹೋದ್ರಿ. ಅನಾನಿಯನೆಂಬ ಒಬ್ಬ ಮನುಷ್ಯನು ಒಳಗೆ ಬಂದು ತನಗೆ ತಿರುಗಿ ಕಾಣುವಂತೆ ತನ್ನ ಮೇಲೆ ಕೈ ಇಡುವುದನ್ನ ನೋಡಿದ್ದಾನೆ. ಆಮೆನ್. ಕೈ ಹಿಡಿದು ನೋಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಎಫೆಸ ಪತ್ರಿಕೆ 6ನೇ 10ನೇ ವಾಕ್ಯ ಓದ್ರಿ ಬೇಗ. ಕಡೆ ಮಾತೇನೆಂದ್ರೆ, ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳ್ರಿ. ಆಮೆನ್. ಈ ಸೇವೆ ಮಾಡೋದಕ್ಕೆ, ಈ ಕೈ ಬಲಗೈ ಕೊಡೋದಕ್ಕೆ ನೀವು ದೇವರ ಬಲವನ್ನ ಆಶ್ರಯಿಸ್ಕೋಬೇಕು. ದೇವರಿಗೆ ಸ್ತೋತ್ರ. ಅಪೊಸ್ತಲ ಕಾರ್ಯಗಳು 9:41 ಬೇಗ ಓದ್ರಿ. ಅವನ ಆಜ್ಞೆಯನ್ನು ಕೈಕೊಂಡು ಎಬ್ಬಿಸಿ ದೇವ ಜನರನ್ನು ವಿಧವೆಯರನ್ನು ಕರೆದು ಜೀವಿತರಾದ ಆಕೆಯನ್ನು ಅವರೆದುರಿಗೆ ನಿಲ್ಲಿಸಿದನು. ಗಮನಿಸ್ರಿ, ಇಲ್ಲಿ ದೈವ ಭಕ್ತರಂತ ತಬಿತಾಮ ಒಬ್ಬ ಸ್ತ್ರೀ ಇದ್ದಾಳೆ. ಲೇಡೀಸ್ ಎಲ್ಲ ಗಮನಿಸ್ಬೇಕು.
ಒಬ್ಬ ಸ್ತ್ರೀ ಇದ್ದಾಳೆ, ದಾನ ಧರ್ಮ ಮಾಡುವಂತಹ ದೇವರ ಮೇಲೆ ನಂಬಿಕೆ ಇಟ್ಟಂತಹ ಈ ಮಗಳು ಸತ್ತು ಹೋಗಿದ್ದಾಳೆ. ಏನಾಗಿದ್ದಾಳೆ? ಸತ್ತು ಹೋಗಿದ್ದಾಳೆ. ಸತ್ತು ಹೋಗಿರೋ ವಿಚಾರವನ್ನ ಪೇತ್ರನಿಗೆ ವಿಷಯ ಗೊತ್ತಾಗುತ್ತೆ. ಯಾರಿಗೆ? ಪಾಸ್ಟರ್ ಪೇತ್ರನಿಗೆ ಗೊತ್ತಾಗುತ್ತೆ. ಪೇತ್ರನ ಬಂದು ಏನ್ ಮಾಡ್ತಾನೆ ಗೊತ್ತಾ? ಆ ಸತ್ತು ಹೋಗಿರುವಂತಹ ಆಕೆ ಕೈ ಕೊಟ್ಟು ಎಬ್ಬಿಸಿ ದೇವಜನರನ್ನು ಹಾ ವಿಧವೆ ಎಂದು ಕರೆದು ಹಾ ಜೀವಿತಳಾದ ಆಕೆಯನ್ನು ಅವನೆದುರಿಗೆ ನಿಲ್ಲಿಸಿದನು. ಆಮೆನ್. ಸತ್ತು ಹೋಗಿರುವಂತಹ ತಬಿತಳನ್ನ ತನ್ನ ಕೈಯಿಂದ ಮೇಲೆ ಎಬ್ಬಿಸಿದಂತೆ. ಕೈ ಮುಟ್ಟ ತಕ್ಷಣ ಸತ್ತು ಹೋಗಿರುವಂತ ತಬಿತಳಿಗೆ ಪ್ರಾಣ ಬಂತು. ಆಮೆನ್. ಏನ್ ಬಂತು? ಪ್ರಾಣ ಬಂತು. ಆಮೆನ್. ಇವತ್ತು ಸತ್ತು ಹೋಗಿರೋ ಅಂದ್ರೆ ಎಷ್ಟೋ ವಿಷಯಗಳ ಸತ್ತು ಹೋಗಿರ್ತಾರೆ. ನನ್ನ ಗಂಡ ಚೇಂಜ್ ಆಗಲ್ಲ, ನನ್ನ ಹೆಂಡತಿ ಚೇಂಜ್ ಆಗಲ್ಲ, ನಾವು ಸಾಲ ತೀರ್ಸಕ್ ಆಗ್ತಾ ಇಲ್ಲ, ನಮಗೆ ಮಾಯ ಮಂತ್ರ ಭಯ, ದೆವ್ವಗಳ ಭಯ, ಬಿಡುಗಡೆ ಆಗ್ತಾ ಇಲ್ಲ, ಸತ್ತು ಹೋದಂತ ವಿಶ್ವಾಸದಲ್ಲಿ ಇರ್ತಾರೆ. ಅಂತವರಿಗೆ ನಿಮ್ಮ ಕೈ ನಮ್ಮ ಕೈ ಬೇಕು. ಎಷ್ಟು ಜನ ನಿಮ್ಮ ಕೈಯನ್ನ ಇಂಥದಕ್ಕೆ ಉಪಯೋಗ ಮಾಡ್ತೀರಾ? ನನ್ನ ಕೈಯಿಂದ ಅದ್ಭುತಗಳಾಗಬೇಕು, ನನ್ನ ಕೈಯಿಂದ ಜನಗಳು ಬರಬೇಕು, ನನ್ನ ಕೈಯಿಂದ ಅನೇಕರು ಗುಣ ಆಗಬೇಕು. ಆಮೆನ್. ಹಲ್ಲೆಲೂಯಾ. ಪೇತ್ರನ ಮಾಡಿದ ಹಾಗೆ ದೇವರು ನಿಮ್ಮನ್ನು ಉಪಯೋಗ ಮಾಡ್ತಾನೆ. ಆಮೆನ್. ನೀವು ರೆಡಿ ಆಗಿರಬೇಕು. 9ನೇ 8ನೇ ವಾಕ್ಯದಲ್ಲಿ ನೋಡಿದ್ರ ಅಪೊಸ್ತಲರ ಕಾರ್ಯಗಳಲ್ಲಿ ಸೋದರನು ನೆಲದಿಂದ ಎದ್ದು ಹಾ ಕಣ್ತೆರೆದಾಗ ಏನೂ ಕಾಣಿಸಲಿಲ್ಲ. ಹಾ. ಆಗ ಅವರು ಅವನನ್ನು ಕೈ ಹಿಡಿದು ದಮಸ್ಕದೊಳಗೆ ಕರೆದುಕೊಂಡು ಹೋದರು. ಕೈ ಹಿಡಿದು ದಮಸ್ಕದೊಳಗೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಅಪೊಸ್ತಲರ ಕಾರ್ಯಗಳಲ್ಲಿ 3ನೇ ಅಧ್ಯಾಯ 3ರಿಂದ 7 ವಾಕ್ಯ ಓದ್ರಿ. ಅವನ ದೇವಾಲಯದೊಳಗೆ ಹೋಗುತ್ತಿರುವ ಪೇತ್ರ ಯೋಹಾನನನ್ನು ಕಂಡು ದೇವಾಲಯದೊಳಗೆ ಹೋಗುವ ಪೇತ್ರ ಯೋಹಾನನನ್ನು ಕಂಡು ಭಿಕ್ಷೆ ಕೊಡಬೇಕೆಂದು ಕೇಳಲು ಪೇತ್ರ ಯೋಹಾನರು ಅವನನ್ನು ದೃಷ್ಟಿಸಿ ನೋಡಿದರು. ಭಿಕ್ಷೆ ಪಡೆದಂತಹ ಒಬ್ಬ ವ್ಯಕ್ತಿ, ಹುಟ್ಟು ಕುಂಟನು. ಅವ್ರ್ಯಾರು? ಹುಟ್ಟು ಕುಂಟನು. ಯಾವಾಗ್ಲೂ ಚರ್ಚ್ ಹತ್ರ ಬಂದು ಭಿಕ್ಷೆ ಬೇಡ್ತಾ ಇದ್ದ. ಪೇತ್ರ ಯೋಹಾನರು 3 ಗಂಟೆ ಸಮಯದಲ್ಲಿ ಪ್ರೇಯರ್ ಬರ್ತಾ ಇದ್ರು ಸಭೆಗೆ. ಅವ್ರು ಭಿಕ್ಷೆ ಕೇಳ್ತಾ ಇರ್ಬೇಕಾದ್ರೆ ಅದನ್ನ ಹೇಳಿದ್ರು ಗೊತ್ತಾ? ಅವ್ರನ್ನ ದೃಷ್ಟಿಸಿ ನೋಡಿ ಪೇತ್ರನು ನನ್ನನ್ನು ನೋಡು. ಆಮೆನ್. ಎಲ್ಲರೂ ನಾನು ನೋಡ್ರಿ. ವೆರಿ ಗುಡ್. ನೋಡಿದ್ರ? ಗಮನಿಸ್ರಿ. ಅದೇ ರೀತಿಯಾಗಿ ಪೇತ್ರನು ಆ ಹುಟ್ಟು ಕುಂಟನಿಗೆ ಹೇಳ್ತಿದ್ದಾನೆ ನನ್ನನ್ನು ನೋಡು. ಅವನ್ ಏನ್ ಹೇಳ್ತಾರೆ ನೋಡ್ರಿ, ಅವನು ಅವರಿಂದ ಏನೋ ನನ್ನ ನೋಡಿದ ತಕ್ಷಣ ಬಾಚ್ಕೊಂಡು ಏನೋ ಕೊಟ್ಬಿಡ್ತಾನ ಅಂದ್ಬಿಟ್ಟು ಭಿಕ್ಷಾಪ್ನು ಯಾಯಪ್ಪನು ಭಿಕ್ಷೆ ಬೇಡ ಅಪ್ಪನು ಏನ್ ಮಾಡ್ದ, ಕಣ್ ತೆಗೆದುಕೊಂಡು ಕೈ ಹಿಡಿದು ಜಾಸ್ತಿ ಏನೋ ಕೊಡ್ತಾ ಇದ್ದಾರೆ ಇವರಿಬ್ರು ಅಂತ. ಆಮೇನ್. ಆದ್ರೆ ಅಲ್ಲಿ ಹೇಳಿದ್ರು ನನ್ನ ಹತ್ರ ಈಗ ನೀವು ಯಾರನ್ನ ಭಿಕ್ಷೆ ಕೊಡೋಕೆ ಕುತ್ಕೊಳ್ಳುವಾಗ ನೋಡಪ್ಪಲೆ ಅಂದ ತಕ್ಷಣ ಎಲ್ಲೋ ನಿದ್ದೆ ಮಾಡ್ತದೆ, ಆ ಕಡೆ ನೋಡ್ ತಕ್ಷಣ ನೋಡ್ತಾನೆ, ಆಶ್ಚರ್ಯವಾಗಿ ನೋಡ್ತಾನೆ, ಏನೋ ತೊಳೆದಾಗ ಕೊಡಬಹುದು ಅಂತ. ಆ ರೀತಿಯಾಗಿ ಇದ್ನು ಇದ್ದ. ಅವಾಗ ಪೇತ್ರನು ಫಸ್ಟ್ ಪೇತ್ರ ಪೇತ್ರ ಹೇಳ್ತಾನೆ ಭಿಕ್ಷಕ ಆ ಹುಟ್ಟು ಕುಂಟನಿಗೆ, ನನ್ನ ಹತ್ರ ಬೆಳ್ಳಿ ಬಂಗಾರ ಇಲ್ಲ. ಆಮೇನ್. ಗಮನಿಸಿರಿ, ಬೆಳ್ಳಿ ಬಂಗಾರ ನನ್ನಲ್ಲಿ ಇಲ್ಲ. ಒಂದು ವೇಳೆ ಇದ್ರು ಕೊಟ್ಟರು ನಿನ್ ಜೀವಿತ ಬದಲಾವಣೆ ಆಗಲ್ಲ. ಹುಟ್ಟು ಕುಂಟನಾಗಿ ಯಾವಾಗ್ಲೂ ಭಿಕ್ಷೆ ಬೇಡ್ಕೊಂಡೇ ಇರ್ತೀಯ. ಆದ್ರೆ ಪೇತ್ರನಿಗೆ ಒಂದು ಮಹಿಮಾ ಶಕ್ತಿ ಇತ್ತು, ಆತನ ಮೇಲೆ ದೇವರ ಕೈ ಇತ್ತು. ಹಲ್ಲೆಲೂಯಾ. ಅದನ್ನ ಆ ಕಣ್ಣುಗಳು ನೋಡಿ ಹೇಳ್ತಾನೆ, ನನ್ನ ಹತ್ರ ಬೆಳ್ಳಿ ಬಂಗಾರವಿಲ್ಲ, ನನ್ನಲ್ಲಿರುವುದನ್ನು ನಿಮಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡಂತ ಕೈ ಹಿಡಿದ ಮೇಲೆ ಗೆದ್ದ ಕಾಲು ಬಂದ್ಬಿಡುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ತುಂಬಾ ಜನ ಕುಂಟರಾಗಿದ್ದಾರೆ, ಕಾಯಿಲೆ ಬಿದ್ದಿರ್ತಾರೆ. ಅವ್ರನ್ನ ಎಬ್ಬಿಸೋದಕ್ಕೆ ನಿಮ್ಮ ಕೈಗಳು ಬೇಕು, ನಮ್ಮ ಕೈಗಳು ಬೇಕು. ಇವತ್ತು ಯಾಕೆ ಈ ವಾಕ್ಯವೆಲ್ಲ ಮಾತಾಡ್ತಾರೆ ಅಂದ್ರೆ, ನಿನ್ನ ಮುಖಾಂತರ ಒಂದು ಆತ್ಮ ಮಾತ್ರ ಆದಾಯ ಮಾಡ್ಬೇಕಪ್ಪ. ನಿನ್ನ ಸಾಯೋದ್ರೊಳಗೆ ಒಂದು ಆತ್ಮ ಮಾತ್ರ ಆದಾಯ ಮಾಡ್ಬೇಕಯ್ಯ. ನಿನ್ನ ಮನೆ ಕಡ್ದಿದ್ರು ಪರವಾಗಿಲ್ಲ, ಏನ್ ಅಲ್ದಿದ್ರು ಪರವಾಗಿಲ್ಲ, ಅದಕ್ಕಿಂತ ದೊಡ್ಡ ಬೆಲೆ ಯಾವ್ದಂದ್ರೆ ಒಂದು ಆತ್ಮ. ಏನು? ಈ ಒಂದು ಆತ್ಮ ಇಲ್ಲಿಂದ ಒಬ್ಬೊಬ್ಬರು ಯೌವನಸ್ಥರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಒಂದು ಆತ್ಮ ದೇವರಿಗಾಗಿ, ಒಂದು ಆತ್ಮ ನಿನ್ನ ರಕ್ಷಣೆ, ಒಂದು ಗುರುತಿಗೆ ಒಂದು ಆತ್ಮ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ಕೈಯಲ್ಲಿ
ಆತ್ಮ ಆದಾಯ ಮಾಡಬೇಕಂತ ತೀರ್ಮಾನ ಮಾಡಿದಾಗ ನಿನ್ನ ಕೈ ಮಹಿಮ ಕೈಯಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ಹಿಂದ್ಗಡೆ ದೇವರ ಕೈ ಇರ್ತದ ಅವರ ಮುಖಾಂತರ ಅನೇಕ ಆತ್ಮಗಳ ಆದಾಯ ಮಾಡೋದು ಸಾಧ್ಯ. ಆಮೆನ್, ಆಮೆನ್. ದೇವರ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮಾರ್ಕ್ ನಂಬರ್ ಸುವಾರ್ತೆ 9:27 ವಾಕ್ಯ. ಫಾಸ್ಟರ್ ಓದ್ರ ಬುಕ್ಸ್ ಅನ್ನ. ಮಾರ್ಕ್ ನಂಬರ್ ಸುವಾರ್ತೆ 9:27. ಯೇಸು ಅವರ ಕೈ ಹಿಡಿದು ಎಬ್ಬಿಸಲು ಅವನು ಎದ್ದು ನಿಂತ. ಯೇಸು ಮನೆಗೆ ಬಂದಾಗ ಒಬ್ಬ ಹುಡುಗನಿಗೆ ಮೂರ್ಛೆ ರೋಗ ಬಂದಿದೆ. ಮೂರ್ಛೆ ರೋಗ ಬಂದಾಗ ಎಲ್ಲ ಗಮನಿಸಬೇಕು. ಸೇವೆ ಮಾಡಲು ಇಂಪಾರ್ಟೆಂಟ್, ಎಲ್ಲರೂ ಗಮನಿಸಬೇಕು. ಇಲ್ಲಿ ಯೇಸು ಸ್ವಾಮಿ ಬಳಿಗೆ ಬರೋಕ್ಕಿಂತ ಮುಂಚೆ ಎಷ್ಟು ಜನ ಸೇವೆ ಮಾಡೋರಿದ್ರೆ ಕೈ ಎತ್ಕೊಳ್ರಿ. ಸೇವೆ ಮಾಡೋ ಆಚೆ ಕಡೆ ಲೀಡರ್ಸ್ ಸಮೇತ. ಆಮೇಲೆ ಇಲ್ಲಿ ಗಮನಿಸಿ ಇಂಪಾರ್ಟೆಂಟ್ ವಿಷಯ ಅದೇನಂದ್ರೆ, ಯೇಸು ಸ್ವಾಮಿ ಬಳಿಗೆ ಬರೋಕ್ಕಿಂತ ಮುಂಚೆ ಅವರು ಒಬ್ಬ ಹುಡುಗನಿಗೆ ಮೂರ್ಛೆ ರೋಗ ಬರ್ತಾ ಇದೆ, ಒದ್ದಾಡ್ತದೆ, ಬೆಂಕಿ ಕಂಡ್ರೆ ಬಿದ್ದೋಗ್ತಾರೆ, ನೀರಲ್ಲಿ ಹೋದ್ರೆ ಬೀಳೋ ಮಟ್ಟಿಗಿರಂತ ವ್ಯಕ್ತಿಯನ್ನ ಯೇಸು ಸ್ವಾಮಿ ಬಳಿ ಕರ್ಕೊಂಡೋಗಿಲ್ಲ, ತನ್ನ ಶಿಷ್ಯರ ಹತ್ರ ಕರ್ಕೊಂಡು ಹೋದ್ರು. ಆಮೇಲೆ ಯಾರ ಹತ್ರ ಕರ್ಕೊಂಡೋದ್ರು? ಎಲ್ಲರೂ ಯಾರ ಹತ್ರ ಕರ್ಕೊಂಡೋಗಿದ್ದು? ಶಿಷ್ಯರು ಪ್ರೇಯರ್ ಮಾಡಿದ್ರೆ ಅದ್ಭುತ ಆಗ್ಲಿಲ್ಲ. ಶಿಷ್ಯರು ಪ್ರೇಯರ್ ಮಾಡಿದ್ರೆ ಏನಾಗ್ಲಿಲ್ಲ. ಅದಕ್ಕಿಂತ ಮುಂಚೆ ಅದ್ಭುತ ಆಗ್ತಾ ಇತ್ತು. ಸಂತೋಷದಿಂದ ಬಂದು ಹೇಳಿದ್ರು, ಸ್ವಾಮಿ ನಿಮ್ಮ ಹೆಸರು ಹೇಳಿದ್ರೆ ದೇವಗಳು ಬಿಟ್ಟು ಹೋಗ್ತಾವೆ ಅಂತ ಖುಷಿಯಾಗಿ ಹೇಳಿದ್ರು. ಆದ್ರೆ ಇವತ್ತು ಪ್ರೇಯರ್ ಮಾಡಿದ್ರೆ ಬಿಟ್ಟು ಹೋಗ್ತಾ ಇಲ್ಲ. ಆಗ ಏಕಾಂತವಾಗಿದ್ದಾಗ ನಾವು ಪ್ರೇಯರ್ ಮಾಡಿದಾಗ ಏನಿಲ್ಲ, ನಾವು ಪ್ರೇಯರ್ ಮಾಡಿದಾಗ ಆ ಹುಡುಗನಿಗೆ ಬಿಡುಗಡೆ ಆಗಿಲ್ಲ. ಯೇಸುವೆ, ಗುರುವೇ ಯಾಕೆ ಅಂದಾಗ ಯೇಸು ಹೇಳ್ತಾರೆ, ನಿಮ್ಮಲ್ಲಿ ನಂಬಿಕೆ, ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಸಾಕು. ನೀವು ಯಾರು ಬೈಬಲ್ ಓದಂಗಿಲ್ಲ. ಅಲ್ಲಿ ನೋಡ್ರಿ, ಕಾರಣ ಇಷ್ಟೇ. ಯಾಕೆ ಶಿಷ್ಯರ ಕೈಯಲ್ಲಿ ಅದ್ಭುತ ಆಗಿಲ್ಲ, ಒಂದು ಆತ್ಮಾದಾಯ ಮಾಡಕ್ ಆಗಲ್ಲ ಅಂದ್ರೆ ಐಕ್ಯತೆ ಇಲ್ಲ. ಇಲ್ಲಿ ಒಂದು ರಹಸ್ಯ ಕೊಡ್ತೀನಿ, ಗಮನಿಸ್ರಿ. ನೀವು ಸಭೆಯಲ್ಲಿ ಐಕ್ಯತೆಗೆ ಬರಬೇಕು. ಶಿಷ್ಯರಾದಂತವ್ರು, ಸೇವಕರಾದಂತವ್ರು. ಈ ನಡುವೆ ನಮ್ಮ ಮನೆಯಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರೆ ದೆವ್ವ ಬಿಡ್ತಾ ಇಲ್ಲ, ಅದ್ಭುತ ಆಗ್ತಾ ಇಲ್ಲ. ಕಾರಣ ಕೂಡ ಇಲ್ಲಿದೆ. 9ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ 6 ದಿನಗಳಾದ್ಮೇಲೆ ಯೇಸು ಪೇತ್ರ, ಯಾಕೋಬ, ಯೋಹಾನರನ್ನ ಮಾತ್ರ ಇಂಗಡವಾಗಿ ಕರ್ಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಆಮೇಲೆ ಆಮೇಲೆ ಎಲ್ಲ ಕೈಗಳಲ್ಲಿ ಇಂಪಾರ್ಟೆಂಟ್ ಇದು, ಗಮನಿಸಿರಿ. ಒಂದು ಒಳ್ಳೆ ಸತ್ಯವನ್ನು ತಿಳಿಸ್ತದೆ, ಗಮನಿಸಿರಿ. ಏನ್ ಗೊತ್ತಾ? ಶಿಷ್ಯರೆಲ್ಲರೂ ಇದ್ದಾರೆ, 3 ಜನ ಮಾತ್ರ, ಪೇತ್ರ, ಯಾಕೋಬ, ಯೋಹಾನರು ಮಾತ್ರ ಯೇಸುಸ್ವಾಮಿ ಕರ್ಕೊಂಡು ಬೆಟ್ಟಕ್ಕೆ ಪ್ರೇಯರ್ಗೆ ಹೋಗ್ತಾರೆ. ಇನ್ನು ಉಳಿದವರೆಲ್ಲ ಏನ್ ಡಿಸ್ಕಷನ್ ಗೊತ್ತಾ? ಯಾವಾಗ್ಲೂ ಯೇಸು ಅವ್ರನ್ನೇ ಕರ್ಕೊಂಡು, ಯಾವಾಗ್ಲೂ ಎಲ್ಲಿಗೆ ಹೋದ್ರೆ ಅವ್ರು 2-3 ಜನ ಕರ್ಕೊಂಡು, ನನ್ಗೇನ್ ಇಷ್ಟ ಆಗ ನನ್ನ ಮುಂದಿಸೋದು, ನನ್ನ ಒಂದ್ ದಿವಸ ಕರೆದು ಯಾವಾಗ ಅವ್ರನ್ನೇ ಕರ್ಕೊಂಡು ಹೋಗ್ತಾನೆ ಪ್ರಿಯಂಕ, ಯಾವಾಗ್ಲೂ ಅವ್ರನ್ನೇ ಕರ್ಕೊಂಡು ಹೋಗ್ತಾರೆ. ಪೇತ್ರ ಅವ್ರನ್ನ ಬಿಟ್ಟು ಬೇರೆ ಯಾರಿಲ್ಲ, ನಾವು ಶಿಷ್ಯರ್ತಾನೆ, ನಮ್ಮನ್ನು ಒಂದ್ ದಿವಸ ಕರೆಯೋದು ಅಂತೇಳಿ ಪೇತ್ರ ಯೋಹಾನರನ್ನ ಯೇಸು ಕ್ರಿಸ್ತನ ಜೊತೆ ಐಕ್ಯವಾಗಿರೋದನ್ನ ನೋಡಿ ಉಳಿದ ಶಿಷ್ಯರು ಭೇದ ಭಾವಗಳನ್ನ, ಬೇಡದಿದ್ದ ಮಾತುಗಳನ್ನ ಮಾತಾಡುವಾಗ ಅವರಲ್ಲಿದ್ದಂತಹ ಅಭಿಷೇಕ ಕಳೆದು ಹೋಯಿತು. ಅದಕ್ಕೆ ಅವರು ಪ್ರೇಯರ್ ಮಾಡಿದ್ದಕ್ಕೆ ದೆವ್ವ ಬಿಟ್ಟು ಹೋಗ್ಲಿಲ್ಲ. ಆಮೆನ್. ಇಲ್ಲಿ ಯಾರನ್ನು ಕರ್ಕೊಂಡೋದ್ರು ಯೇಸುಸ್ವಾಮಿ? ಪೇತ್ರ, ಯೋಹಾನ, ಯಾಕೋಬರನ್ನ ಮಾತ್ರ ಬೆಟ್ಟದ ಮೇಲೆ ಕರ್ಕೊಂಡೋದ್ರು. ಉಳಿದವರೆಲ್ಲ ಎಲ್ಲಿದ್ದಾರೆ? ಬೆಟ್ಟದ ಕೆಳಗೆ ಇದ್ದಾರೆ. ಇವರೆಲ್ಲ ಪ್ರೇಯರ್ ಮಾಡ್ತಿದ್ರಲ್ಲಿ ಇವ್ರ ಕೆಳಗಡೆ ಡಿಸ್ಕಷನ್. ಯೇಸು ಇನ್ನೂ ಬಂದಿಲ್ಲ, ಹಂಗೇನ್ ತಿಂತಾವ್ರೋ, ಏನ್ ಹೇಳ್ಕೊಟ್ಟವನು, ಈ 3 ಜನ, ಈ 3 ಜನ ಮಾತ್ರ ಬರ್ರಪ್ಪ ಅಂದ್ಬಿಟ್ಟು ಕರ್ಕೊಂಡು ನಮ್ನ ಯಾರು ಕರೆದಿಲ್ಲ. ಓ, ಈ ಯೇಸು ಬಲೆ ಆತ ನೋಡ್ದ, ನಮ್ಮನ್ನು ಒಂದ್ ದಿವಸನೇ ಕರ್ಕೊಂಡೋಗ್ಲಿ. ಇವ್ರು ಮಾತ್ರ 3 ಜನ ಯಾವಾಗ್ಲೂ ಆ ತೋಟಕ್ಕೆ ಹೋದ್ರು, ಅಲ್ಲಿಗೆ ಹೋದ್ರು, ಇಲ್ಲಿಗೆ ಹೋದ್ರು, ಪ್ರೇಯರ್ ಮಾಡಕ್ಕೆ ಎಲ್ಲ ಕರ್ಕೊಂಡು ಹೋಗ್ತಾರೆ. ನಾವು ಮಾತ್ರ ಇಲ್ಲೇ ಇದ್ದೀರಿ ಅಂತೇಳಿ ಇನ್ನು ಉಳಿದ ವಿಶ್ವಾಸಿ ಸೇವಕರುಗಳು ಏನ್ ಮಾಡ್ತಾರೆ? ಅವಿಶ್ವಾಸ ಮಾತುಗಳನ್ನು ಮಾತಾಡ್ತಾರೆ.
ಈ ಮೂರ್ಛರೋಗದಂತಹ ಆ ಹುಡುಗನ ತಂದೆ ಆ ಹುಡುಗನ ಕರ್ಕೊಂಡ್ ಬರ್ತಾರೆ. ಅಪ್ಪ ಈ ಪ್ರೇಯರ್ ಮಾಡಿದ್ರೆ ಚೆನ್ನಾಗಾಗ್ತದೆ ಅಂತಲ್ಲ, ಪ್ರೇಯರ್ ಮಾಡ್ರಿ. ಆಯ್ತು ಬಾ ಅಂತ ಚೆನ್ನಾಗಿ ತಿಂದ್ಬಿಟ್ಟಿದ್ದೆ. ಈಗ ಉಳಿದವರು ಕೆಳಗಿರೋರೆಲ್ಲ ಸೇರಿ ನಾಮದಲ್ಲಿ ಇದು ದೇವ ಬಿಟ್ಟು ಹೋಗ್ಲಿ ಅಂದ್ರೆ ಹೋಗಿಲ್ಲ. ಹೋಯ್ತಾ? ವೈನಪ್ಪ ಲಕ್ಕ ಏಮಾಯ ಜೋರಾಗಿ ಎಲ್ಲಿ ಕೈ ಜೋರಾಗಿ ಪ್ರೇಯರ್ ಮಾಡಿದ್ರು, ದೇವ ಹೋಗ್ಲಿಲ್ಲ. 10 ನಿಮಿಷ ಪ್ರೇಯರ್ ಮಾಡಿದ್ರು, ದೇವ ಹೋಗ್ಲಿಲ್ಲ. 1 ಅವರ್ ಪ್ರೇಯರ್ ಮಾಡಿದ್ರು, ದೇವ ಹೋಗ್ಲಿಲ್ಲ. ಕೊನೆಗೆ ಸುಸ್ತಾಗ್ಬಿಟ್ಟು, ಅಪ್ಪ ನೀನು ಏಸಪ್ಪನೇ ಹೋಗು ಸ್ವಾಮಿ. ಆಮೇನ್ ಆಮೇನ್. ಯಾಕೆ ಬಿಡ್ಸಕ್ಕಾಗಿಲ್ಲ ಶಿಷ್ಯರ ಕೈಯಲ್ಲಿ? ಯಾವಾಗ ಕಳ್ಕೊಂಡ್ರೆ ಅಭಿಷೇಕ? ಗುಣಗುಟ್ಟಿದ್ರು. ಯಾರಿಗಿರ್ತೀವಾಗಿ ಏನಂತ ಗುಣಗುಟ್ಟಿದ್ರು? ಯಾವಾಗ ಇವ್ರೇ ಹೋಗ್ಬೇಕು ಅವ್ರ ಜೊತೆಯಲ್ಲೇ, ನಾವು ನಮ್ಗೆ ಕರಿಬಾರ್ದಾ? ಓಹೋ ಇದು ಬಲ ಅಲ್ಲಿ ಬರ್ಬೇಕ. ಅಲ್ಲಲ್ವಿಯ ಗಮನಿಸ್ರಿ, ಯೇಸು ಸ್ವಾಮಿ ಜೊತೆಲಿ ಅವರು ಹೋಗಿದ್ದಕ್ಕೆ ಇವ್ರೇನ್ ಮಾಡಿದ್ರು? ಗುಣಗುಟ್ಟಿದ್ರು. ಅದ್ಭುತ ಆಗ್ಲೇ ಇಲ್ಲ. ಅಲ್ಲಲ್ವಿಯ ಇವತ್ತು ಇಲ್ಲಿರುವಂತ ಅನೇಕ ಸೇವಕರುಗಳಿರ್ಬೋದು, ವಿಶ್ವಾಸಗಳಿರ್ಬೋದು, ನಿಮ್ಮ ಮುಖಾಂತರ ಆತ್ಮಗಳು ಬರ್ತಾ ಇದ್ರು, ನೀವು ಪ್ರಾರ್ಥನೆ ಮಾಡಿದ್ರೆ ಬಿಡುಗಡೆ ಆಗ್ತಾ ಇತ್ತು, ದೇವರ ದರ್ಶನಗಳಾಗ್ತಾ ಇತ್ತು. ಇವತ್ತು ದೇವರ ದರ್ಶನ ಯಾಕೆ ನಿಂತಾ ಇತ್ತು? ಮಂಕಾಯ್ತು. ಚಿಕ್ಕ ಪಾಪಮ್ಮ ಬಿಡ್ಕೊಂಡವ. ಆಮೇನ್. ನೀವು ಪ್ರೇಯರ್ ಮಾಡಿದ್ರೆ ಅಭಿಷೇಕ ಆಗ್ತಾ ಇತ್ತು, ಆತ್ಮಗಳು ಬಿಡುಗಡೆ ಆಗ್ತಾ ಇತ್ತು, ಇನ್ನೊಬ್ಬರ ಬಗ್ಗೆ ದರ್ಶನ ಆಗ್ತಾ ಇತ್ತು, ದೇವರು ಪ್ರಕಟಿಸ್ತಾ ಇದ್ರು. ಇವಾಗ ನಿಂತು ಹೋಗಿದ ಕಾರಣ ಏನಂದ್ರೆ, ನೀನು ಯಾರ ವಿರುದ್ಧವಾಗೋ, ಪಾಶ ವಿರುದ್ಧವಾಗೋ, ದೇವರ ವಿರುದ್ಧವಾಗೋ, ಯಾರೋ ಒಬ್ಬರ ವಿರುದ್ಧವಾಗಿ ಗುಣಗುಟ್ಟೋದ್ರಿಂದ ಅದು ಸ್ಟಾಪ್ ಆಯ್ತು. ಇವತ್ತು ಮತ್ತೆ ಹೊಸದಾಗಿ ಬಲ ಹೊಂದ್ಕೋಬೇಕಾದ್ರೆ, ಪಶ್ಚಾತ್ತಪಟ್ಟ ದೇವರ ಕಡೆ ತಿರುಗಿಕೊಂಡಿದ್ದೆ ಆದ್ರೆ ಆ ಕೈ ನಿನಗೋಸ್ಕರ ಬರುತ್ತೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಐಕ್ಯತೆಯಲ್ಲಿ ಇರಬೇಕು, ಸಭೆ ಐಕ್ಯತೆಯಲ್ಲಿ ಇರಬೇಕು, ಕುಟುಂಬ ಐಕ್ಯತೆಯಲ್ಲಿ ಇರಬೇಕು. ಆ ಕುಟುಂಬ ದೇವರ ಸಭೆಯಲ್ಲಿ ಐಕ್ಯವಾಗಿರಬೇಕು. ಆಗ ನೀನು ಪ್ರಾರ್ಥನೆ ಮಾಡುವಾಗ ಅದ್ಭುತ ಆಗುತ್ತೆ. ಆಮೆನ್ ಆಮೆನ್. ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್. ನಮ್ಮ ಟೈಮಿನಿಂದ ಮುಗಿಸ್ಬೇಕು. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 30ನೇ ವಾಕ್ಯ 31ನೇ ವಾಕ್ಯ ಸಾಕು. ಇನ್ನೂ ಅನೇಕ ವಾಕ್ಯಗಳಿದ್ದಾವೆ, ಅಷ್ಟೇ ಸಾಕು. ಓದ್ರಿ. ಸೀಮೋನನ ಅತ್ತೆ ಜ್ವರ ಬಂದು ಮಲಗಿದ್ರೆ ಯೇಸುವಿಗೆ ತಿಳಿಸಿದ್ರು. ಆತನಿಗೆ ಹತ್ತಿರಕ್ಕೆ ಬಂದು ಆತನ ಕೈಯನ್ನೇ ಹಿಡಿದು ಎಬ್ಬಿಸಲು ಜ್ವರ ಬಿಟ್ಟು ಹೋಯ್ತು. ಯೇಸು ಸ್ವಾಮಿ ಕೈಯನ್ನ ಮುಡಿದ ತಕ್ಷಣ ಏನಾಯ್ತು? ಜ್ವರ ಬಿಟ್ಟು ಹೋಯ್ತು. ಆಮೆನ್ ಆಮೆನ್. ದೇವರು ಅದೇ ಕೈ ಇವತ್ತು ಇದೆ. ದೇವರು ನಿಮ್ಮನ್ನು ಮುಟ್ಟೋದಕ್ಕೆ ರೆಡಿ ಆಗಿದ್ದಾರೆ, ನಿಮ್ಮ ಕುಟುಂಬನ ಮುಟ್ಟೋದಕ್ಕೆ ರೆಡಿ ಆಗಿದ್ದಾರೆ. ನೀನು ಒಪ್ಪಿಸಿಕೊಟ್ಟಿದ್ದೆ ಆದ್ರೆ ಇವತ್ತು ಹೊಸ ಬಲವನ್ನು ಹೊಂದಿಕೊಳ್ತೀಯ. ದೇವರ ಕೈ ನಿಮ್ಮನ್ನ ಹಿಡಿಯೋದಕ್ಕೆ ದೇವದೂತರ ಹತ್ರ ಹೋಗ್ಲಿಲ್ಲ, ಆದ್ರೆ ಪಾಪದಲ್ಲಿ ಬಿದ್ದಂತ ನಮ್ಮನ್ನ ನಿಮ್ಮನ್ನ ಕಾಪಾಡೋದಕ್ಕೆ ತನ್ನ ಕೈಯನ್ನ ಕೊಟ್ಟ. ಹಲ್ಲೆಲೂಯಾ ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ಯಾರ್ಯಾರಿಗೆ ದೇವರು ಕೈ ಕೊಡ್ತಾನಂದ್ರೆ ಆತನಿಗೆ ಪ್ರಯೋಜನಕರವಾಗಿರುವಂತಹ ತನ್ನ ಮಹಿಮಾ ಸೇವೆಯನ್ನು ಮಾಡುವಂತಹ ವರಗಳನ್ನು ತುಂಬಿಕೊಂಡಂತಹ ವ್ಯಕ್ತಿಗಳಿಗೋಸ್ಕರ ಆ ದೇವರ ಕೈ ಕೆಲಸ ಮಾಡುತ್ತೆ. ಎಲ್ಲ ನಿಂತ್ಕೊಳ್ಳಿ ಶ್ರಮದಲ್ಲಿ. ನನ್ನ ಶತ್ರುಗಳು 100 ಜನ. ಇದೋ ಈ ಶ್ರಮದಲ್ಲಿ ನನ್ನ ಬಲಹೀನತೆ ತುಂಬಾ ಇದೆ. ನಾ ಡಾಕ್ಟರ್ಗೆ ಕೈ ಬಿಟ್ಬಿಟ್ರು, ಮಂತ್ರವಾದಿಗಳಿಗೆ ಕೈ ಬಿಟ್ಬಿಟ್ರು, ನನ್ನನ್ನು ಕೈ ಇಡೋದಕ್ಕೆ ಯಾರು ಬಂಧುಗಳಿಲ್ಲ ಸ್ವಾಮಿ, ಯಾರು ಬಂಧುಗಳಿಲ್ಲಯ್ಯ. ನನ್ನ ಕೈಗಳನ್ನು ನೀನೇ ಹಿಡಿಬೇಕಪ್ಪ. ಯೇಸುವೇ ಯೇಸುವೇ ಕರೀರಿ, ಯೇಸುವೇ ನನ್ನ ಕೈಯನ್ನು ಹಿಡಿದು ಕೇಳ್ರಿ. ಎಲ್ಲರೂ ಕೈಗಳ ಮೇಲೆ ಕೆತ್ತಿ ಯೇಸುವೇ ನನ್ನ ಕೈಯನ್ನು ಹಿಡಿಸು. ನನ್ನ ವ್ಯಾಪಾರದಲ್ಲಿ, ನನ್ನ ಕುಟುಂಬದಲ್ಲಿ ಕೈ ಹಿಡಿಸೋದೆ. ನಾನು ಭಯ ಬೀಳ್ತೀನಿ, ಯಾವಾಗ ನೋಡಿದ್ರು ಭಯ ಬೀಳ್ತೀನಿ. ಇವತ್ತು ಭಯದತ್ತ ಹೊರಗಡೆ ಹೋಗ್ಬೇಕು. ನೀನೇ ನನ್ನ ಧೈರ್ಯ, ನೀನೇ ನನ್ನ ಬಲ, ನನ್ನ ಕೋಟೆಯು ನೀನೇ ಸ್ವಾಮಿ. Thank you, Jesus. Oh, hallelujah. ಯಾರು ಸುಮ್ಮನೆ ಇರಬಾರ್ದು. ನಿಮ್ಮ ಕೈಯನ್ನ ಯೇಸು ಸ್ವಾಮಿ ಬಿಟ್ಟಿದೆ ಆದ್ರೆ ಇನ್ಯಾರು ನಿಮ್ಮ ಕೈಯನ್ನು ಹಿಡಿತಾರೆ? ಎಷ್ಟು ಜನ ಕೈ ಹಿಡಿದ್ರೆ ವೇಸ್ಟ್. ಆಮೆನ್. ಗಮನಿಸಿ, ಶ್ರೀಲಂಕಾದಲ್ಲಿ ನಡೆದಂತ ನಿಜವಾದ ಘಟನೆ.
ಒಬ್ಬ ವಿಶ್ವಾಸಿ, ದೇವರು ನಮಗಂತ ವಿಶ್ವಾಸ, ಒಂದು ನದಿಯಲ್ಲಿ ಟವಲನ್ನು ಕಟ್ಕೊಂಡು ಈಜಡಕ್ಕೆ ಹೋದ. ಈಜಡಕ್ಕೆ ಹೋಗ್ತಾ ಇರಬೇಕಾದ್ರೆ ಆತನಿಗೆ ಗೊತ್ತಿಲ್ಲ ಇಲ್ಲಿ ಸುಳಿ ಇದೆ, ಹೊರಗಡೆ ಆ ಪೈಪ್ ತೂಪುಗಳಿಂದ ಹೊರಗಡೆ ನೀರು ಹೋಗುತ್ತೆ. ಅದು ಇದೆ ಅಂತ ಗೊತ್ತಿಲ್ಲ, ಇಳಿದು ಬಿಟ್ಟ. ಇಳಿತಾ ಇರ್ಬೇಕಾದ್ರೆ ಅದು ಗಟ್ಟಿಯಾಗಿ ಆ ಸುಳಿ ಎಳ್ಕೊಂಡ್ಬಿಡ್ತು. ಅದನ್ನ ತಿಳ್ಕೊಂಡಿದ್ದ ಆ ಟೈಮಲ್ಲಿ ಏನ್ ಗೊತ್ತಾ, ಯೇಸುವೆ ನನ್ನ ಕಾಪಾಡು. ಒಂದೇ ಮಾತ ನೀರಲ್ಲಿ, ನಾನು ಸಾಯುವ ಪರಿಸ್ಥಿತಿಯಲ್ಲಿ ಇದ್ದೇನೆ, ಯೇಸುವೆ ಅಂದ ತಕ್ಷಣ ಒಂದು ಮಾತನ್ನು ಹೇಳಿದ್ರೆ ಅವ್ರಿಗೆ ದೇವರಲ್ಲಿ, ಅದೇನಂದ್ರೆ ನಿನಗೆ ಸೊಂಟದಲ್ಲಿ ಕಟ್ಟಿದಂತ ಟವಲ್ನ ಬಿಚ್ಚಿಬಿಡು. ಎಷ್ಟು ಒಳ್ಳೆ ದೇವರು ನೋಡ್ರಿ. ಇಂಥ ಟೈಮಲ್ಲಿ ಮಾತಾಡಿದ್ದು, ಆ ನದಿಯಲ್ಲಿ ನೀರು ಹರಿಯುವ ಸುಳಿ ಜಾಗದಲ್ಲಿ ಪೈಪ್ಗಳು ಎಳ್ಕೊಂತಾ ಇದ್ದಾವೆ, ಆ ಪೈಪಲ್ಲಿ ಸಿಕ್ಕಾಕೊಂಡಿದ್ದಾನೆ. ಇವಾಗ ಯೇಸುವನ್ನ ತಿಳ್ಕೊಳ್ತಾ ಇದ್ದಾನೆ. ಯೇಸುಸ್ವಾಮಿ ತಿಳ್ಕೊಂಡ ತಕ್ಷಣ ಯೇಸುಸ್ವಾಮಿ ಕಿವಿಯಲ್ಲಿ ಹೇಳ್ತಿದ್ದಾರೆ ಏನಂತೇಳಿ, ನೀನು ಸೊಂಟೆ ಕಟ್ಟಿದಂತ ಟವಲನ್ನ ಬಿಚ್ಚಿಬಿಡ ಅಂದ್ರು. ತಕ್ಷಣ ಬಿಚ್ಚಿಬಿಟ್ಟ. ಅದು ಅಲ್ಲಿ ತೆಗೆದುಕೊಂಡು ಇದ್ದ ಮೇಲೆ ಬಂದ್ಬಿಟ್ಟ. ಯಾಕೆ ಇದನ್ನ ದೇವರನ್ನು ಜ್ಞಾಪಕಪಡಿಸಿದ್ರೆ, ನೀನು ಕೆಲವು ವಿಚಾರಗಳು ಬಿಡಬೇಕು, ದೇವರಿಗೆ ಇಷ್ಟವಿಲ್ಲದ ಕೆಲಸಗಳನ್ನು ಬಿಡಬೇಕು, ದೇವರಿಗೆ ಇಷ್ಟವಿಲ್ಲದಂತಹ ಮಾತುಗಳು ಬಿಡಬೇಕು, ದೇವರಿಗೆ ಇಷ್ಟವಿಲ್ಲದಂತಹ ಆಲೋಚನೆ ಬಿಡಬೇಕು, ದೇವರಿಗೆ ಇಷ್ಟವಿಲ್ಲದಂತಹ ಅಭ್ಯಾಸಗಳು ಬಿಡಬೇಕು. ಅದು ಬಟ್ಟೆ ಆಗಿರ್ಲಿ, ಮಾತಾಗಿರ್ಲಿ, ಆಲೋಚನೆ ಆಗಿರ್ಲಿ, ನಡತೆ ಆಗಿರ್ಲಿ. ಇವತ್ತು ದೇವರು ಎಚ್ಚರಿಸುತ್ತಿದ್ದಾನೆ. ಆ ವ್ಯಕ್ತಿಯನ್ನು ಕಂಡುಹಿಡಿಯುವ ಕಾಪಾಡದ ಹಾಗೆ ನಿಮ್ಮನ್ನ ನಮ್ಮನ್ನ ದೇವರು ಕಾಪಾಡುತ್ತೆ. ಆತನು ಬಿಡಿದೆ ಎಲ್ಲ ನಮ್ಗೆ ತಗೊಳ್ಳೇಬೇಕು ಅಂದಿದ್ರೆ ಅವನು ಸತ್ತೋಗ್ತಾ ಇದ್ದ. ದೇವರು ಇವತ್ತು ನಿಮ್ಮ ಕಿವಿಯಲ್ಲಿ ದೇವರು ಮಾತಾಡ್ತಾರೆ, ಇದು ಬಿಟ್ಬಿಡು ಮಗನೇ, ಇದು ಬಿಟ್ಬಿಡು ಮಗನೇ, ನಾನು ನಿನ್ನ ಜೊತೆ ಇರ್ತೇನೆ, ನಾನು ನಿನ್ನ ಜೊತೆ ಇರ್ತೇನೆ. ನನ್ನ ಕೈ ನಿನಗೆ ಆಶ್ರಯ ಆಗಿದೆ, ನನ್ನ ಕೈ ನಿನಗೆ ಆಶ್ರಯ ಆಗಿದೆ. ಯಾರು ಕೈ ಬಿಟ್ರೆ ನಾನು ಕೈ ಬಿಡೋದಿಲ್ಲ. ಕೈಗೆತ್ತಿ ದಿನ ಪ್ರೇ ಮಾಡೋಣ. ದೇವ್ರು ಹೇಳ್ಬೋದು ನಿನಗೆ ಈ ತರ ಮಾತಾಡ್ಬೋದು, ನೀನು ಇದನ್ನು ಬಿಡಬೇಕು. ಲೇಜಿನೆಸ್, ಸೋಮಾರಿತನ, ಸೇವೆಗೆ ಹೋಗದೆ ಸೋಮಾರಿತನ ಮಾಡೋದು, ಪ್ರಾರ್ಥನೆ ಮಾಡದ ಹಾಗೆ ಸೋಮಾರಿತನ ಇರಬಹುದು, ಮಕ್ಕಳನ್ನ ಸರಿಯಾದ ಸತ್ಯದಲ್ಲಿ ನಡೆಸಕ್ಕಾಗದಿರಬಹುದು, ಒಂದು ಆತ್ಮನ ಆದಾಯ ಮಾಡದ ಹಾಗೆ ಸೋಮಾರಿತನ ಇರಬಹುದು, ಲೋಕಕ್ಕಾಗಿ ಜೀವಿಸ್ತಾ ಇರಬಹುದು. ಇವತ್ತು ದೇವರು ನಿನ್ನ ಕಿವಿಯಲ್ಲಿ ಮಾತಾಡ್ತಾನೆ, ನಾನಿನ್ನು ಉಪಯೋಗ ಮಾಡುತ್ತೇನೆ, ನಾನಿನ್ನು ಉಪಯೋಗ ಮಾಡಿಕೊಳ್ತೀನಿ. ನೀನು ಯಾರು ಇಲ್ಲಾಂದ್ರೂ ಪರವಾಗಿಲ್ಲ, ನಾನು ನಿನ್ನ ಜೊತೆ ಇರ್ತೇನೆ. ನನಗೆ ಇಷ್ಟವಿಲ್ಲದ ಕೆಲಸವನ್ನು ಬಿಟ್ಟುಬಿಡು ಅಂತ ಕೇಳುವಾಗ ಒಪ್ಪಿಸಿಕೊಟ್ರೆ ದೇವರ ಮಹಿಮಾ ಶಕ್ತಿ ನಿನ್ನ ಮೇಲೆ ಬರುತ್ತೆ. ಈಗ ನಮ್ಮ ಕೈಗಳೆತ್ತಿ ಪ್ರಾರ್ಥಿಸೋಣ ಯೇಸುವಿನಲ್ಲಿ. ಥ್ಯಾಂಕ್ ಯು ಜೀಸಸ್. ಕೇಳಿದ್ರೆ ದೇವರಿಗೆ ಏನನ್ನು ಬಿಡಬೇಕು, ನಾನು ಏನನ್ನು ಬಿಡಬೇಕು ದೇವರು, ನಿಮ್ಮ ಕೈ ನನ್ನನ್ನು ಹಿಡಿಬೇಕು ಸ್ವಾಮಿ. ಯಾರು ಸುಮ್ಮನೆ ಇರೋದು ಏನು ಪ್ರಯೋಜನ ಇಲ್ಲ. ನಿಮ್ಮ ಹೃದಯದಿಂದ, ಆತ್ಮ ಒಳಗಿನಿಂದ, ಹೃದಯದ ಆಳದಿಂದ ನಿಮ್ಮ ದುಃಖ ಹೊರಗಡೆ ಬರಲಿ. ಅಪಾದ ಕರೀರಿ, ದೇವಾ ಕರೀರಿ. ನನ್ನ ಬಟ್ಟೆಯಲ್ಲಿ ನಿನಗೆ ಮಹಿಮೆ ಆಗಬೇಕು, ನನ್ನ ಮುಖದಲ್ಲಿ ನಿನಗೆ ಮಹಿಮೆ ಆಗಬೇಕು, ನನ್ನ ಕೈಗಳಲ್ಲಿ ನಿನಗೆ ಮಹಿಮೆ ಪಡಿಸಬೇಕು, ನನ್ನ ನಡತೆ ನಿನಗೆ ಮಹಿಮೆ ಪಡಿಸಬೇಕು. ದೇವರೇ, ನನ್ನ ಸಹಾಯಕ ನೀನೇ, ನನ್ನ ಬಲವ ಕೋಟೆಯು ನೀನೇ. ಯೋಬ ಹೇಳ್ತಾನೆ, ನನಗೆ ಸಹಾಯ ಮಾಡುವರು ಯಾರು, ನನಗೆ ಸಹಾಯ ಮಾಡುವರು ಯಾರು? ಆ ಉನ್ನತವಾದಂತ ಮಹಿಮಾ ಕೈಗಳು ನಿಮ್ಮ ಕೈಗಳನ್ನು ಹಿಡಿಯುವಂತದಾಗಿದೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸ್ತೋತ್ರ. ಯಾರು ಸುಮ್ಮನೆ ಇರಬೇಡಿ. ಇವತ್ತು ನೀವು ಸುಮ್ಮನೆ ಆದ್ರೆ ನಿಮ್ಮ ಕೈಯನ್ನ ಸೈತಾನ ಹಿಡ್ಕೊಂಡು ಹೋಗ್ಬಿಡ್ತಾನೆ. ಆದ್ರೆ ನಿಮ್ಮ ಕೈ ಯೇಸು ಸ್ವಾಮಿ ಹಿಡಿದಿದೆ ಆದ್ರೆ ನಿಮ್ಮನ್ನ, ನಿಮ್ಮ ಕುಟುಂಬ ಯಾರು ಮುಟ್ಟಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಪಾಸ್ಟರ್ಗಾಗಿ ಎದುರು ನೋಡ್ಬೇಡ್ರಿ. ಯಾರೋ ಪ್ರಾರ್ಥನೆ ಮಾಡ್ತಾರೆ, ಯಾರೋ ಬರ್ತಾರೆ, ನನ್ನ ಕೈ ಹಿಡಿತಾರೆ, ಎದುರು ನೋಡ್ಬೇಡ್ರಿ. ಇವತ್ತು ಕೇಳಿದ ವಾಕ್ಯ, ಯೇಸುವೇ ಬರ್ತಾರೆ ನಿಮ್ಮ ಕೈಯನ್ನು ಹಿಡಿಯೋದಿಕ್ಕೆ. ನಮ್ಮ ಮಧ್ಯದಲ್ಲಿ ಅವರಿದ್ದಾರೆ, ನಿಮ್ಮ ಕೈಗಾಗಿ ಎದುರು ನೋಡ್ತಿದ್ದಾರೆ. ನಿಮ್ಮ ಕೈಗಳಿರುತ್ತೆ ಎಲ್ಲ ಅಶುದ್ಧ ಆತ್ಮ ಬಿಡುಗಡೆ ಆಗಲಿ, ಅಶುದ್ಧ ಕೈಗಳು ಶುದ್ಧೀಕರಣಾಗಲಿ. ಪಶ್ಚಾತ್ತಾಪ ಬಿಟ್ಟು ದೇವರುಗಳ ತಿರುಗು. ಓ ಹಾಲೆಲೂಯಾ, ಓ ಹಾಲೆಲೂಯಾ. ಯೆಶಾಯ, ಈ ಕೈಗಳನ್ನು ನೀನು ನೋಡಿಸು. ನಿನ್ನ ಕೈಗಳನ್ನು ಪರಲೋಕದ ಕಡೆ ಎತ್ತಿರಿ. ದೇವರು ಈ ಕೈಗಳನ್ನು ನೋಡಿ ಸ್ವಾಮಿ, ಈ ಕೈಗಳನ್ನು ನೀನು ಹಿಡಿದು ಸ್ವಾಮಿ. ಓ, ಯಾರು ಹಿಡಿದ್ರೆ ಬಿಟ್ಟು ಹೋಗ್ತಾರೆ. ಗಂಡ ಹಿಡಿದ್ರೆ ಗಂಡ ಬಿಟ್ಬಿಡ್ತಾನೆ, ತಾಯಿ ಹಿಡಿದ್ರೆ ತಾಯಿ ಬಿಟ್ಬಿಡ್ತಾರೆ, ಸ್ನೇಹಿತರು ಬಿಟ್ಬಿಡ್ತಾರೆ. ಅದನ್ನ ನೀನ್ ಹಿಡಿದ್ರೆ ಬಿಡೋದೇ ಇಲ್ಲ. ನೀನ್ ಹಿಡ್ಕೋಬೇಕು ದೇವರೇ. ಥ್ಯಾಂಕ್ ಯು.
ಒಂದೊಂದು ಕೈ ಮೇಲೆ ಆತನ ಕೈಗಳು ಇಳಿದು ಬರ್ತಾ ಇದೆ. ಒಂದೊಂದು ಕೈಗಳ ಮೇಲೆ ಆತನ ಕೈಗಳು ಇಳಿದು ಬರ್ತಾ ಇದ್ದಾವೆ. ಪಶ್ಚಾತ್ತಾಪಕ್ಕೆ ಒಪ್ಪಿಸಿಕೊಳ್ಳುತ್ತ ಒಂದೊಂದು ಕೈ ಮೇಲೆ ಆತನ ಕೈ ಗಾಯದ ಕೈ ನಿಮ್ಮನ್ನ ಹಿಡ್ಕೊಳ್ಳೋದಕ್ಕೆ ಬರ್ತಾ ಇದೆ. Thank you, Lord. Thank you, Jesus, Lord. Hallelujah. Hallelujah. Thank you, much God. Hallelujah. ಯಾರು ಸುಮ್ಮನೆ ಬರಲಿ. ಇವತ್ತು ನಿಮ್ಮ ಕೈ ಯಾರಿಗೆ ಇರಬೇಕು ಯೋಚನೆ ಮಾಡಿ. ನಿಮ್ಗೆ ಯೇಸು ಬೇಡ ಅಂದ್ರೆ ನೀವು ಕೈಯನ್ನು ಮೇಲೆ ಕೆತ್ತಲೇಬೇಡ, ನೀವು ಕೇಳಲೇಬೇಡ. ನಿನಗೆ ಯೇಸು ಬೇಕು ಅಂತೇಳಿ ಯೇಸು ಸ್ವಾಮಿಗಿಂತ ಯಾರನ್ನ ದೊಡ್ಡವರಿದ್ರೆ ಹೇಳ್ರಿ ಪರವಾಗಿಲ್ಲ. ಆದ್ರೆ ಈ ಲೋಕದಲ್ಲಿ ಯಾರು ಇಲ್ಲ ಯೇಸು ಸ್ವಾಮಿಗೆ ದೊಡ್ಡವರು. ಅವರು ಸರ್ವಶಕ್ತನು, ಸೃಷ್ಟಿಕರ್ತನಾಗಿದ್ದಾನೆ, ಪರಿಶುದ್ಧನಾಗಿದ್ದಾನೆ. Thank you, Jesus. Thank you, Lord. ಒಬ್ಬರನ್ನು ಮುಟ್ರಿಸುವ, ಒಬ್ಬೊಬ್ಬರ ಕಟ್ಟಗಳು ಒಡೆಯಲ್ಪಡಲಿ, ದರ್ಶನಗಳು ಉಂಟಾಗಲಿ, ಹೃದಯದಂತ ಭಾರ ಹೊರಗಡೆ ಹೋಗಲಿ. ಮಗನೇ ನಾನಿದ್ದೇನೆ, ನಾನೇ ನಿನ್ನ ಕೈ ಹಿಡಿದಿದ್ದೇನೆ ಅಂತ ಪ್ರಕಟಣೆ ಉಂಟಾಗಲಿ. Thank you, Lord. Thank you, Jesus, Lord. Hallelujah. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು ಎಂತ ಆನಂದ. ಬಿಡುಗಡೆ ನಾಯಕ ಕಾಣಿಕೆ ಕೂಡ ಸಂದಲ್ಲಿ ನನ್ನಲ್ಲಿ ಇರುವನು ಎಂತ ಆನಂದ. Hallelujah, 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 Hallelujah. Hallelujah.
ಪ್ರಾರ್ಥಿಸೋಣ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮ ದೇವ ಸ್ತೋತ್ರ. ವಿಶೇಷವಾಗಿ ಸಂಬಂಧ ಕರ್ತನೆ ಕೊಟ್ಟಂತ ಕಾಣಿಕೆಗಳನ್ನು ಆಶೀರ್ವಾದ ಮಾಡಿಸು. ನಿಮ್ಮ ನಾಮಕ್ಕೆ ಬಿದ್ದಿದಂತ ಒಂದೊಂದು ರೂಪಾಯಿ ಕರ್ತನೆ ನಿನ್ನ ನಾಮ ಮಹಿಮೆಗಾಗುವಂತ ಅನೇಕ ಜನಗಳ ಕೊರತೆಗಳು ನೀಗಲು ಮಾಡಿ ಬಿದ್ದಂತೆ ಪ್ರತಿಯೊಬ್ಬರು ಆಶೀರ್ವಾದ ಹೊಂದಿಕೊಳ್ಳಿಸುವ ಸ್ತೋತ್ರ. ವಾಕ್ಯಕ್ಕೆ ವಿರುದ್ಧವಾಗಿ ಯೋಚನೆ ಮಾಡದೆ ವಾಕ್ಯದಿಂದ ಕಲಿತು ಸಮೃದ್ಧಿಯಾಗಿರುವ ಹಾಗೆ ಸಹಾಯ ಮಾಡಿ ದೇವಾ. ನಿಮ್ಮ ನಾಮದ ಅದೆಲ್ಲ ಕೈಗಳನ್ನು ಆಶ್ರಯಿಸುವ ಸಹಾಯ ಮಾಡಿ. ಬೇರೆ ಸಾಕ್ಷಿಗಳಿಗಾಗಿ ಸ್ತೋತ್ರ, ವಾಕ್ಯ ಭಾಗಕ್ಕಾಗಿ ಸ್ತೋತ್ರ, ಕಾಣಿಕೆ ಭಾಗಕ್ಕಾಗಿ ಸ್ತೋತ್ರ ಅಪ್ಪ. ಮದುವೆ ವಿಚಾರದಲ್ಲಿ ನನಗೆ ಕಾರ್ಯಗಳಾಗಿ ಸ್ತೋತ್ರ. ಅತ್ಯುತ್ತಮವಾಗಿ ಆಶ್ರಿತವಾಗಿ ನಡೆಸುವಂಥವರು ಬರುವಂಥವರು ನೆಂಟರುಗಳು ಪ್ರತಿಯೊಬ್ಬರು ಕ್ಷೇಮವಾಗಿ ಯಾವುದೇ ಅನಾಹುತ ಆಗದ ಹಾಗೆ ಯಾವುದು ಕೊರತೆ ಇಲ್ಲದ ಅದ್ಭುತವಾಗಿ ವಿವಾಹ ಆಗಲಿ ಇದರ ಮುಖಾಂತರ ನಾವು ನೆಮ್ಮದಿಯುಂಟಾಗಲಿ ಆ ರೀತಿ ಆಶೀರ್ವಾದ ಮಾಡಿದ್ದಕ್ಕೆ ಅನಿಸುತ್ತೆ. ಮತ್ತೆ ಜನರ ಪ್ರಯಾಣದಲ್ಲಿದ್ದಾಗ ನೀವು ಮಾತಾಡಿ ಆಶೀರ್ವಾದ ಬಲಪಡಿಸಬೇಕು ತೋರಿಸ್ಬೇಕು. ಯಾಕಂದ್ರೆ ಯೇಸು ಕ್ರಿಸ್ತನ ಬಿಡುವಂತ ನನ್ನ ಮನೆಗೆ ಹೊಣಕೊಂಡಾಗ